ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಾ ಇರುವ ಜನ. ನಮ್ಮ ದೇಶವೂ ಕೂಡ ಪ್ರಜಾಪ್ರಭುತ್ವಕ್ಕೆ ಒಗ್ಗಿಕೊಂಡಿರುವಂತಹ ನೆಲ. ಆದರೆ ನಮ್ಮ ರಾಜ್ಯದ ಬಳ್ಳಾರಿಯಲ್ಲಿ ನಡೀತಾ ಇರುವ ಚಟುವಟಿಕೆ, ಹಿಂದೆ ನಡೆದ ಕೆಲ ಚಟುವಟಿಕೆಗಳು ಮಾತ್ರ ಅದ್ಯಾಕೋ ಪ್ರಜಾಪ್ರಭುತ್ವದ ಹತ್ತಿರಕ್ಕೂ ಸುಳಿಯೋ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಅಲ್ಲಿನ ರಾಜಕೀಯ ವ್ಯವಸ್ಥೆ ಎಸ್ಪೆಷಲಿ ಪಾಳೆಗಾರಿಕೆ ಪದ್ಧತಿಯಲ್ಲಿ ತಾವೇ ಪಾಳೆಗಾರರು ಅನ್ನೋ ಭ್ರಮೆಯಲ್ಲಿ ಅಲ್ಲಿನ ಬಹುತೇಕ, ಎಲ್ಲರೂ ಅಲ್ಲ, ಬಹುತೇಕ ರಾಜಕಾರಣಿಗಳು ಹಿಂದಿನಿಂದಲೂ ಇದ್ರು, ಈಗಲೂ ಹಾಗೆ ಇದ್ದಾರೆ ಅನ್ನೋದು ಅಲ್ಲಿ ನಡೀತಿರುವ ಘಟನೆಗಳಿಂದ ಸಾಬೀತಾಗ್ತಾ ಇದೆ. ನಿನ್ನೆ ಸಂಜೆ ಬಹುತೇಕ ಇಷ್ಟೊತ್ತಿಗೆ ನಡೆದಂತಹ ಘಟನೆ, ಫ್ಲೆಕ್ಸು ಬ್ಯಾನರ್ ವಿಚಾರಕ್ಕೆ ಶುರುವಾದ ಜಟಾಪಟಿ ಒಬ್ಬ ಯುವಕನ ಬಲಿಯಾಗೋ ಹಂತಕ್ಕೆ ಹೋಗಿ ತಲುಪಿದೆ. ಮುಗಿದೋಯ್ತಾ ಅಲ್ಲಿಗೆ? ಖಂಡಿತ ಮುಗ್ದಿಲ್ಲ. ಇನ್ಫ್ಯಾಕ್ಟ್ ಜಾಸ್ತಿ ಆಯ್ತು. ಒಬ್ಬ ಯುವಕನ ಹೆಣದ ಮೇಲೂ ಕೂಡ ಇದೀಗ ರಾಜಕಾರಣ, ಅದರಲ್ಲೂ ಕೂಡ ಡೆಮೋಕ್ರೆಟಿಕ್ ಅಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಾಜಕಾರಣ ಅಲ್ಲ, ಬದಲಾಗಿ ಪಾಳೆಗಾರಿಕೆಯ ಪದ್ಧತಿಯ ರಾಜಕಾರಣ ನಡೀತಾ ಇದೆ. ರೆಡ್ಡಿ ವರ್ಸಸ್ ರೆಡ್ಡಿ ಅನ್ನೋ ರೀತಿಯಲ್ಲಿ ಆಗಿ ಹೋಗ್ಬಿಟ್ಟಿದೆ. ಒಬ್ಬರದ್ದು ಸಾಮ್ರಾಜ್ಯವನ್ನ ಉಳಿಸ್ಕೊಳ್ಳೋ ಹೋರಾಟ ಅಂತೆ, ಮತ್ತೊಬ್ಬರದ್ದು ಕೈ ತಪ್ಪಿರುವ ಸಾಮ್ರಾಜ್ಯವನ್ನ ಮತ್ತೆ ವಶಕ್ಕೆ ಪಡೆಯೋ ಹೋರಾಟ ಅಂತೆ. ಹೋರಾಟ ಚುನಾವಣೆ ಸಂದರ್ಭದಲ್ಲಿ ವೋಟ್ ಪಡೆಯೋ ನಿಟ್ಟಿನಲ್ಲಿ ನಿಯತ್ತಾಗಿರಬೇಕು. ಆದರೆ ಈಗ ನಡೀತಾ ಇರೋದು, ನಾನು ಮತ್ತೆ ಹೇಳ್ತಾ ಇರೋ ರೀತಿಯಲ್ಲಿ, ಬಳ್ಳಾರಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಹತ್ತಿರಕ್ಕೂ ಕೂಡ ಬರ್ಲಿಕ್ಕೆ ಸಾಧ್ಯವಾಗದಂತಹ ವ್ಯವಸ್ಥೆ. ಇದೇ ವಿಚಾರದ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ನ MLC ಹಾಗೆ ವಕ್ತಾರರಾದ ನಾಗರಾಜ್ ಯಾದವ್ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ HN ಚಂದ್ರಶೇಖರ್ ಅವರಿದ್ದಾರೆ, ಹಾಗೆ JDSನ ವಕ್ತಾರರು ರಾಜು ಗೌಡ್ರಿದ್ದಾರೆ, ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾಗರಾಜ್ ಯಾದವ್ ಸರ್, ತಾವು MLC ಇದ್ದೀರಿ, ಮಂತ್ರಿ ಆಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಶಿಸ್ತೀವಿ. ನೀವು MLC ಆಗಿ ಸಾಕಷ್ಟು ವರ್ಷ ಆಯ್ತು ಸರ್. ನಿಮ್ಮ ಹತ್ರ ಗನ್ಮ್ಯಾನ್ ಇದಾರ? ಇಲ್ಲ. ಪ್ರೈವೇಟ್ ಅಥವಾ ಗೌರ್ಮೆಂಟ್ ಕೊಟ್ಟಿರೋದು? ನೀವು ಕೂಡ ಒಬ್ಬ ಜನಪ್ರತಿನಿಧಿ ಆಗಿ ನಿಮಗೆ ಅನ್ನಿಸ್ತಿಲ್ವಾ ಸರ್, ನಿಮಗೂ ಗನ್ಮ್ಯಾನ್ ಬೇಕು, ಒಂದು ಗನ್ ಬೇಕು? ವಿ ಆರ್ ಎಂಟೈಟಲ್ ಫಾರ್ ಇಟ್. ಅದಕ್ಕೆ ನಾವು ಎಂಟೈಟಲ್ಮೆಂಟ್ ಇದ್ರೂ ಕೂಡ ನನಗೆ ಅವಶ್ಯಕತೆ ಅನಿಸ್ಲಿಲ್ಲ, ಹಾಗಾಗಿ ನಾನು ತಗೊಂಡಿಲ್ಲ. ಯಾಕೆ? ಮತ್ತೆ ಭರತ್ ರೆಡ್ಡಿ ಅವರಿಗೆ, ಅವರ ಆಪ್ತನಾದ ಸತೀಶ್ ರೆಡ್ಡಿ ಅವರಿಗೆ ಗನ್ಮ್ಯಾನ್ಗಳು ಬೇಕು ಅನ್ಸುತ್ತೆ. ಜನಾರ್ದನ್ ರೆಡ್ಡಿ ಅವರಿಗೆ, ಅವರ ಆಪ್ತರಾದ ಶ್ರೀರಾಮುಲು ಅವರಿಗೆ ಗನ್ಮ್ಯಾನ್ ಬೇಕು ಅನ್ಸುತ್ತೆ. ಇದು ನಾನು ನೋಡಿದ್ದೀನಿ ಈ ಆಂಧ್ರದಲ್ಲಿ, ಆಂಧ್ರ ಸ್ಟೇಟಲ್ಲಿ ಇಟ್ಸ್ ಬಿಕಮ್ ಎ ಪ್ಯಾಷನ್. ಎಲ್ಲರಿಗೂ ಯಾರು ನೋಡಿದ್ರು ಗನ್ಮ್ಯಾನ್ ಇಟ್ಕೊಳ್ಳೋದು. ಅಲ್ಲಿನ ಬಾರ್ಡರ್ನಲ್ಲಿ ಈ ಕಲ್ಚರ್ ಹಂಗೆ ಮುಂದುವರೆದ ಭಾಗ ನೋಡಿದ್ದೀನಿ. ಬಟ್ ಯಾರೇ ಆಗಲಿ, ಅವರ ಜೀವಕ್ಕೆ ಅವ್ರಿಗೆ ರಕ್ಷಣೆ ಬೇಕು ಅಂದರೆ ಕೇಳತಕ್ಕಂಥದ್ದು, ಅದು ಸಂವಿಧಾನಬದ್ಧದಲ್ಲಿರ್ತಕ್ಕ ಆಶಯಗಳು ಪಡ್ಕೊಳ್ಳಿ. ಬಟ್ ಇಟ್ ಶುಡ್ ನಾಟ್ ಬಿಕಮ್ ಎ ಪ್ಯಾಷನ್. ಈ ಮಟ್ಟಿಗೆ ಬರ್ತಕ್ಕಂಥದ್ದು, ಒಂದು ಜೀವ ಬಲಿ ಕೊಡ್ತಕ್ಕಂಥದ್ದು, ಯಾವುದೇ ಕಾರಣಗಳಾಗಲಿ, ಯಾವುದೇ ಪಕ್ಷದ ಕಾರ್ಯಕರ್ತ ಸತ್ತಿರಲಿ, ಆ ಜೀವಕ್ಕೆ ನಾವು ಬೆಲೆ ಕೊಡಲಿಕ್ಕೆ ಆಗೋದಿಲ್ಲ. ಆ ತಂದೆ ತಾಯಿಗಳ ಮಗನನ್ನು ತಗೊಡ್ಲಿಕ್ಕೆ ಆಗೋದಿಲ್ಲ. ಇದನ್ನು ನಾನು ಖಂಡಿತವಾಗ್ಲೂ ಖಂಡಿಸ್ತೇನೆ. ಯಾರೇ ಮಾಡಿರಲಿ ಅದು ತನಿಖೆ ಆಗಲೇಬೇಕಾಗ್ತದೆ. ಈ ಗನ್ಮ್ಯಾನ್ ಕಲ್ಚರ್ ವಿಚಾರದಲ್ಲಿ ಯಾವುದು ಅವಶ್ಯಕತೆ ಇದೆ ಅದು ಮಾಡಬೇಕು ಹೊರತು ಎಲ್ಲರೂ ಗನ್ಮ್ಯಾನ್ಗಳಿಟ್ಕೊಂಡು ಈ ಥರ ದುರುಪಯೋಗ ಆಗೋದೇ ಆದರೆ ಯಾರೇ ಮಾಡಿದರೂ ಕೂಡ ದಟ್ ಈಸ್ ನಾಟ್ ಅಕ್ಸೆಪ್ಟಬಲ್ ಅಟ್ ಆಲ್. ಯಾಕಂದರೆ ನಾನು ಒಬ್ಬ ಶಾಸಕನಾಗಿ ಹೇಳ್ತೀನಿ, ನಾವು ನಮ್ಮ ನಡವಳಿಕೆಗಳು ನಾವು ಸರಿಯಾಗಿದ್ದು, ನಾವು ಸಮಾಜದಲ್ಲಿ ಸರಿಯಾಗಿದ್ದರೆ ಯು ಶುಡ್ ನಾಟ್ ಹ್ಯಾವ್ ಫಿಯರ್ ಅಬೌಟ್ ಸೊಸೈಟಿ ಅಂತ ಹೇಳ್ತೀನಿ. ಒಂದ್ಸಲ ಹೇಳಿದ್ರೆ ಸಾಕು. ನಮ್ಮ ವೀಕ್ಷಕರಿಗೆ ಇನ್ನೊಂದು ಸ್ವಲ್ಪ ತಲುಪಲಿ, ಇನ್ನೊಂದು ಸತಿ ಹೇಳ್ಬಿಡಿ ಸರ್. ನಾವು ಯಾವಾಗಲೂ ಕೂಡ ನಾವು ಸೇವೆಗಾಗಿ ಶಾಸಕರಾಗಿರ್ತೇವೆ ಹೊರತು ತೋರಿಕೆಗಾಗಿರಬಾರ್ದು. ನನ್ನ ಅನಿಸಿಕೆ ಪ್ರಕಾರ, ನನ್ನ ಅನುಭವದ ಪ್ರಕಾರ, ನಾನು ಮೊದಲು BMTC ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ, ಸುಮಾರು ಇಲಾಖೆಗಳ ಕೆಲಸ ಮಾಡಿದ್ದೇನೆ, ಈಗ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಜೀವ ರಕ್ಷಣೆಗೋಸ್ಕರ ಇರ್ತಕ್ಕಂಥ ಕಾನೂನು ಸೌಲಭ್ಯ ಉಪಯೋಗಿಸ್ಕೋಬೇಕು. ಆದರೆ ದಟ್ ಶುಡ್ ನಾಟ್ ಬಿಕಮ್ ಎ ಪ್ಯಾಷನ್. ರೈಟ್. ಭರತ್ ರೆಡ್ಡಿ ಅವ್ರಿಗೆ ಪ್ಯಾಷನ್ ಇದೆಯಾ ಅಂತ ಕೇಳಬೇಕು. ಅದಕ್ಕೆ ಹೋಗೋಕೆ ಭರತ್ ರೆಡ್ಡಿ ಮಾತ್ರ ಅಲ್ಲ, ಜನಾರ್ದನ್ ರೆಡ್ಡಿಗೂ ಅನ್ವಯಿಸ್ತದೆ, ಶ್ರೀರಾಮುಲು ಅನ್ವಯಿಸ್ತದೆ, ಸೋಮಶೇಖರ್ ರೆಡ್ಡಿಗೂ. ನಾನು ಹೇಳ್ತಾ ಇರೋದು ಒಂದು ತಿಳ್ಕೊಳ್ಳಿ. ನಾನು ಹೇಳುವಾಗ ನಾನು ಒಂದು ಪಕ್ಷದ ವಿಚಾರ ಕೇಳಿ, ಜನರಲ್ ಆಗಿರ್ತಕ್ಕಂಥವ್ರು, ಪ್ರತಿನಿಧಿಗಳಾಗಿರ್ತದೆ, ಸೇವಕರಾಗಿರ್ಬೇಕು ಹೊರತು. ನಾಗರಾಜ್ ಯಾದವ್ ಸರ್, ಐ ಪ್ರಾಮಿಸ್ ಯು, ನಾನು ಬಿಜೆಪಿ ವಕ್ತಾರರನ್ನು ಎಲ್ಲರಿಗೂ ಅನ್ವಯಿಸ್ತದೆ. ಐ ಡೋಂಟ್ ಮೀನ್ ಮೈ ಪಾರ್ಟಿ ಅದರ್ ಪಾರ್ಟಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ನಿಮ್ಮನ್ನ ಹಾಗೆ ಜನಾರ್ದನ ರೆಡ್ಡಿ ಅವರನ್ನ ರಾಕ್ಷಸರು ಅಂತ ಕರೆದಿದ್ದಾರೆ ಸರ್ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರು. ಈ ರಾಕ್ಷಸರ ಕೈಯಲ್ಲಿ ನಾವು ಮತ್ತೊಮ್ಮೆ ಬಳ್ಳಾರಿ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಯಾವ ಆಂಗಲ್ ಅಲ್ಲಿ ನೀವು ರಾಕ್ಷಸರು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ವಿವರಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ.
ಈಗ ತಾನೇ ನಮ್ಮ ನಾಗರಾಜ್ ಯಾದವ್ ಅಣ್ಣವ್ರ ಬಗ್ಗೆ ಕೂಡ ನನಗೆ ತುಂಬಾ ಗೌರವ ಇದೆ. ಯಾಕಂದ್ರೆ ಅವರು ಬ್ಯಾಕ್ವರ್ಡ್ ಕಮ್ಯುನಿಟಿ ಒಂದು ದೊಡ್ಡ ಲೀಡರ್ ಇದ್ದಾರೆ. ನಂತರ ಸೋಷಿಯಲ್ ಜಸ್ಟಿಸ್ ಮಾಡ್ಕೊತ ಬಂದರೆ ಮುಂಚೆಯಿಂದ ಕೂಡ ನಮ್ಮೆಲ್ಲರ ಉದ್ದೇಶ ಅಣ್ಣವ್ರು ಹೇಳಿದಂತೆ ಅದು ಪ್ಯಾಷನ್ ಅನ್ನಂಥದ್ದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಯಾರು ಪ್ಯಾಷನ್ ಅನ್ನಂಥದ್ದು ಪ್ರೈವೇಟ್ ಖಾಸಗಿ ಕನ್ಮ್ಯಾನ್ಗಳನ್ನೇನು ಹಿಡ್ಕೊಂಡು ಬರ್ತಾರೋ, ಅಂದರೆ ಬಿಹಾರ್ ಕಲ್ಚರು, ಉತ್ತರ ಪ್ರದೇಶ್ ಕಲ್ಚರನ್ನು, ಸಿಖ್ರು, ಪಂಜಾಬ್ ಕಲ್ಚರನ್ನು ಅಲ್ಲಿ ತೊಗೊಂಬಂದು ದೊಡ್ಡ ದೊಡ್ಡ ಗನ್ನುಗಳು ಹಿಡ್ಕೊಂಡ್ಬಂದಂತಾರೆ. ದಟ್ ಇಸ್ ಕಾಲ್ಡ್ ಅ ಪ್ಯಾಷನ್. ಯಾರು ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು ಯಾರ್ಯಾರಿಗೆ ಅವರವರು ಕೇವಲ ಆಂಧ್ರ ಬಾರ್ಡರ್ದಲ್ಲಿ ಇದ್ದಂಥವ್ರಿಗೆ ಅಲ್ಲರಿ ಕರ್ನಾಟಕ ರಾಜ್ಯದಲ್ಲಿ ಹತ್ತದ್ರ ಭಾಳಷ್ಟು ಮಂದಿ ಮಾಜಿ ಶಾಸಕರಿಗೆ, ಮಾಜಿ MLAಗಳಿಗೆ ಅವ್ರ ಅಧಿಕಾರವನ್ನು ಕಳ್ಕೊಂಡಂಥ ಟೈಮಲ್ಲಿ ಅವ್ರಿಗೆ ಆಕಸ್ಮಿಕವಾಗಿ ರಕ್ಷಣೆ ಬೇಕು ಅನ್ನೋಂಥ ಟೈಮಲ್ಲಿ ಸಂವಿಧಾನಬದ್ಧವಾಗಿ ಕಾನೂನಬದ್ಧವಾಗಿ ಅವ್ರಿಗೆ ರಕ್ಷಣೆ ಕೊಡುವಂಥದ್ದು ಸರ್ಕಾರದ ಕರ್ತವ್ಯ ಆಗಿರೋ ಕಾರಣ ಅವ್ರಿಗೆ ಒಬ್ಬರನ್ನೋ ಇಬ್ಬರು ಗನ್ಮ್ಯಾನ್ಗಳು ಕೊಡ್ತಾರೆ. ಇವತ್ತು ನಾನು ನಾರಾ ಭರತ್ ರೆಡ್ಡಿ ಅವ್ರನ್ನ ಅವ್ರ ಬಾಯಲ್ಲಿ ಅಂದರೆ ಭಗವಂತನ ಬಾಯದಲ್ಲಿ ಯಾವ ರೀತಿಯಲ್ಲಿ ಈ ಭೂತನ ಬಾಯಲ್ಲಿ ಭಗವದ್ಗೀತೆಗಳು ಹೆಂಗೆ ಬರ್ತಾವೋ ಆ ರೀತಿಯಲ್ಲಿ ಭರತ್ ರೆಡ್ಡಿ ಅವರು ವರ್ಣನೆ ಮಾಡಿದಂಥ ಭಾಷೆ ಅನ್ನೋದ್ರಿಗಿನ ಅವರು ರಾಕ್ಷಸರು ಅನ್ನೋಂಥ ಭಾಷೆಯನ್ನು ಬಳಸಿ ಮಾಡಿದಾರೋ. ಬಹುಶಃ ನಮ್ಮ ರಾಜಕಾರಣ ಜೀವನದಲ್ಲಿ ಆ ಹುಡುಗ ಇವತ್ತು 2023 ಶಾಸಕರಾಗಿದ್ದಾರೆ. 2023 ಮೊದಲನೇ ಬಾರಿ MLA. ನೋಡ್ರಿ, ನಮ್ಮ ಬ್ಯಾಕ್ಗ್ರೌಂಡ್ ನೋಡ್ಕೊಳ್ರಿ. ನಾವು ಹತ್ತತ್ರ 30 ವರ್ಷಗಳ ಕಾಲ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವತ್ತು ಕೂಡ ನಮ್ಮ ಬ್ಯಾಕ್ಗ್ರೌಂಡ್ದಲ್ಲಿ ಫಿಡಲ್ ಸಿಸ್ಟಮ್ ಹೋರಾಟ ವಿರುದ್ಧನೇ ಹೋರಾಟ ಮಾಡ್ಕೊಂಡು ಬಂದಿವಾಗಲಿ ಯಾರು ಕೂಡ ಇದ್ದಂಥ ಬೇರೆಯವ್ರ ವಿರುದ್ಧವಾಗಿ ನಾವು ಯಾವತ್ತು ಕೂಡ ಹೋರಾಟ ಫ್ಯೂಡಲ್ ಸಿಸ್ಟಮ್ ಅಂತ ಹೇಳಿದ್ರೆ, ಹಾಗಾಗಿ ಪ್ರಶ್ನೆ ನಾನು ಇಂಟರಪ್ಟ್ ಮಾಡಿ ಕೇಳ್ತಾ ಇದ್ದೀನಿ. ಈಗ ರಸ್ತೆಯಲ್ಲಿ ಹಾಕೋ ಫ್ಲೆಕ್ಸ್ ಅನ್ನ ಇಲ್ಲಿ ಹಾಕೋ ಹಾಗಿಲ್ಲ. ಇದು ನಮ್ಮ ಬಾರ್ಡರು, ನಮ್ಮ ಬಾರ್ಡರ್ ಒಳಗೆ ಬಂದು ಬ್ಯಾನರ್ ಹಾಕಿದ್ರೆ ನಾವು ಸುಮ್ಮನೆ ಬಿಡ್ತೀವ? ಬಂದಿರೋದು ಯಾರ ಬಾಯಿಂದ ಮಾತು ನಿಮಗೂ ಗೊತ್ತು ಶ್ರೀರಾಮುಲು ಸರ್. ಇದನ್ನ ಏನಂತ ಕರಿತೀರಿ ಹಾಗಾದ್ರೆ? ಫ್ಯೂಡಲ್ ಸಿಸ್ಟಮ್ ಅಲ್ವಾ? ಕಟ್ಟು ಒಂದು ಬ್ಯಾನರ್ಗೆ ಕೊಲೆ ಆಗೋ ಹಂತಕ್ಕೆ ಹೋಗುತ್ತೆ ಅಂತಂದ್ರೆ ಇದನ್ನ ಯಾವ ಸಿಸ್ಟಮ್ ಅಂತ ಕರಿಬೇಕು ರಾಮುಲು ಅವರೇ? ನೋಡ್ರಿ ಮೇಡಮ್ ಅವರೇ, ಇವತ್ತು ಯಾರು ಆ ಹುಡುಗ ಜೀವ ಕಳ್ಕೊಂಡಿದ್ದೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ರಿ. ಯಾರಾದ್ರೂ ಕೂಡ ಇವತ್ತು ನಮ್ಮ ಹುಡುಗರಿದ್ದಂತೆ, ನಮ್ಮ ಮಕ್ಕಳು ಬೆಳೆದಂಥ ಹುಡುಗರು, ಯಾವುದೇ ಪಾರ್ಟಿಗೆ ಸಂಬಂಧಪಟ್ಟಿರೋಂಥ ವ್ಯಕ್ತಿಗಳಾಗಲಿ ಇವತ್ತು ಅರಾತೂರಿಯಲ್ಲಿ ಇವತ್ತು ಜನಾರ್ದನ್ ರೆಡ್ಡಿ ಉದಾಹರಣೆ ಫ್ಲೆಕ್ಸ್ ಸಲುವಾಗಿ ಅಂತಾರೆ. ಈ ಫ್ಲೆಕ್ಸ್ ಸಲುವಾಗಿ ಜಗಳ ಪ್ರಾರಂಭ ಆಗಿದೆನಾ? ಅವರು ಸತೀಶ್ ರೆಡ್ಡಿ ಅನ್ನೋಂಥ ವ್ಯಕ್ತಿ ಇದಕ್ಕಿಂತ ಮುಂಚೆ ಭಾಳಷ್ಟು ಸಾರಿ ಜಗಳ ಮಾಡ್ಕೊಂಡಿದ್ದಾನ. ಇವತ್ತು ಅವರು ಏನು ಇವತ್ತು ಫ್ಯಾಷನ್ ಅನ್ನಂಥ ಶಬ್ದಗಳು ಏನು ಬಳಕೆ ಮಾಡ್ತಿದ್ದಾರೆ ಗನ್ಮ್ಯಾನ್ಗಳು ಹಿಡ್ಕೊಂಡಂಥದ್ದು, ಆ ಫ್ಯಾಷನ್ ಅನ್ನಂಥ ಶಬ್ದ ಅವ್ನು ಸತೀಶ್ ರೆಡ್ಡಿ ಅನ್ನೋಂಥ ವ್ಯಕ್ತಿ ಅವ್ನು XMLA ಅಲ್ಲ, ಜನಪ್ರತಿನಿಧಿ ಅಲ್ಲ, ಏನನ್ನ ಅಕಸ್ಮಾತ್ ರಾಜಕಾರಣದಲ್ಲಿ ಏನೋ ಹುದ್ದೆ ಐತಂದ್ರೆ ಏನಿಲ್ಲ. ಆದ್ರೆ ಕೂಡ ಆ ಮನುಷ್ಯನಿಗೆ ಆ 4 ಮಂದಿ 5 ಮಂದಿ ಗನ್ಮ್ಯಾನ್ ಹಿಡ್ಕೊಂಡು ಸಾರ್ವಜನಿಕ ಸ್ಥಳದಲ್ಲಿ ಗುಂಡ ಹಾರಿಸ್ಕೊಂತಾರೆ ಅಂದ್ರೆ ಅದು ಯಾರ್ದು ತಪ್ಪು? ತನಿಖೆ ಆಗ್ಲಿ ರಾಮುಲು ಅವರೇ, ತನಿಖೆ ಅಲ್ಲ. ನೀವು ಅಂದ್ರೆ ನಿಮ್ಮ ಕಡೆಯಿಂದ ಕೂಡ ಕಂಪ್ಲೇಂಟ್ಗಳು ಹೋಗಿದೆ, ಅದ್ರ ತನಿಖೆ ಆಗ್ಲಿ. ಯಾರ ಬಂದೂಕಿಂದ ಗುಂಡು ಹೋಯ್ತು, ಯಾರಿಂದ ಕೊಲೆ ಆಯ್ತು, ಅದೆಲ್ಲ ತನಿಖೆ ಆಗ್ಲಿ. ನಾವು ಅದಕ್ಕೆ ರೆಸ್ಪೆಕ್ಟ್ ಮಾಡೋಣ, ಟೈಮ್ ಕೊಡೋಣ. ಬಟ್ ನನ್ನ ಪ್ರಶ್ನೆ ಇರೋದು, ಬ್ಯಾನರ್ ಕಟ್ಟೋದಕ್ಕೆ ಅಬ್ಜೆಕ್ಟ್ ಮಾಡಿದ್ರು ಜನಾರ್ದನ್ ರೆಡ್ಡಿ ಅವರು, ಕಾಲ್ ಮಾಡಿ ಧಮಕಿ ಹಾಕಿದ್ರು ಜನಾರ್ದನ್ ರೆಡ್ಡಿ ಅವರು. ಜನಾರ್ದನ ರೆಡ್ಡಿ ಅವರಿಂದಾಗಿಯೇ ಈ ಹಂತಕ್ಕೆ ಹೋಯ್ತು ಅನ್ನೋ ಆರೋಪ ಆ ಕಡೆಯಿಂದ ಬರ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರು ಮುಂಚೆಯಿಂದ ಕೂಡ ನಮ್ಮ ಬಳ್ಳಾರಿಯನ್ನು ಶಾಂತಿಯುತವಾಗಿ ಯಾವತ್ತಿದ್ರು ಶಾಂತಿಯನ್ನು ಕಾಪಾಡ್ಕೊಂತ ಇಷ್ಟು ವರ್ಷಗಳ ಕಾಲ ಯಾವತ್ತೂ ಕೂಡ ಯಾವುದೇ ಸಣ್ಣ ಘಟನೆಗಳು ಆಗಿಲ್ಲ. ಆದಂಥ ಘಟನೆಗಳು ಯಾವ ಕೂಡ ಉದಾಹರಣೆಗಳು ನಮ್ಮ ಮುಂದೆ ಇಲ್ಲ. ಆದರೆ ಈಗಿರೋಂಥ ಪರಿಸ್ಥಿತಿಯಲ್ಲಿ ಕೇವಲ ಬ್ಯಾನರ್ನಿಂದ ಜಗಳ ಆಗಿರೋಂಥದ್ದಲ್ರಿ. ಜನಾರ್ದನ್ ರೆಡ್ಡಿ ಅವರು ಬ್ಯಾನರ್ ಕಟ್ಟೋಂಥ ವಿಚಾರದಲ್ಲಿ ಯಾವತ್ತೂ ಕೂಡ ಬ್ಯಾಡ್ ಅನ್ನಕ್ಕೆ ಹೋಗ್ಲಿಲ್ಲ. ಅವ್ರ ಮನೆ ಹಾದಿಗೆ ಹೋಗೋಂಥ ದಾರಿ ಇಲ್ಲ. ಹಾದಿ ಅಂದ್ರೆ ಅವ್ರ ಮನೆ ಕಾರ್ ಒಳಗಡೆನೆ ಹೋಗ್ಬೇಕಲ್ಲ, ಅಲ್ಲಿ ಬ್ಯಾನರ್ ಕಟ್ತೀವಿ ಅಂತಾರ. ಅವ್ರು ಬೆಳಗ್ಗೆನೆ ಅವರು ಸಮಜಾಯಿಷಿ ಕೊಟ್ಟಂತ ಟೈಮಲ್ಲಿ ಅವ್ರು ಹೇಳಿದ್ರು, ದಯವಿಟ್ಟು ನಾನು ಇಲ್ಲಿ ನೀವು ನನ್ನ ಮನೆ ಹಾದಿಗೆ ಹೋಗೋಂಥ ಟೈಮಲ್ಲಿ ನೀವು ಅದನ್ನ ನನಗೆ ನೀವು ಅಡ್ಡಿಪಡಿಸ್ಬೇಡಿ ಸರ್, ಸೈಡಲ್ಲಿ ಹಾಕೊಳ್ರಿ ಅಂದಾಗ ಇದ್ದಂಥ ಸ್ಥಳೀಯರು ಎಲ್ಲರೂ ಕೂಡ ಒಪ್ಪಿಕೊಂಡು ಅವರೆಲ್ಲರೂ ಕೂಡ ಏನು ಹೇಳಿದಾರೆ, ಆಯ್ತು ಅನ್ನೋರೆ ಹಾದಿಗೆ ಹೋಗೋ ನಿಮ್ಮ ಹಾದಿಗೆ ಅಡ್ಡ ಕಟ್ಟಲ್ಲ, ಸೈಡಿಗೆ ಕಟ್ಕೊಂತಿದ್ರೆ ಕಟ್ಕೊಳ್ರಿ ಅಂತ ಹೇಳಿದಾರ. ಸಾಯಂಕಾಲ ಕುಡಿದು ಬಂದು ಆ ಸತೀಶ್ ರೆಡ್ಡಿ ಅನ್ನೋಂಥವ್ರು ಗನ್ಮ್ಯಾನ್ಗಳು ಹಿಡ್ಕೊಂಡ್ಬಂದು ಕುರ್ಚಿ ಹಾಕ್ಕೊಂಡು ಸಂಪೂರ್ಣವಾಗಿ ಅವರೇ ಗನ್ಮ್ಯಾನ್ಗಳ ಜೊತೆಲಿ ಜಗಳ ಪ್ರಾರಂಭ ಮಾಡಿ, ಅಷ್ಟೊಳಗಡೆ ನಾನು ಬೆಂಗಳೂರಿಂದ ಬಂದಿನಿ, ಜನಾರ್ದನ್ ರೆಡ್ಡಿ ಗಂಗಾವತಿಯಿಂದ ಬಂದಾರ. ಅಲ್ಲಿ ಜಗಳ ಆಗೋಂಥ ಟೈಮಲ್ಲಿ ನಾವು ಹೋಗಿದ್ದೀವಿ. ಅಷ್ಟೊತ್ತೊಳಗಡೆ ಫೈರ್ ಮಾಡ್ತಾ ಇದ್ದಾರೆ, ಗುಂಡುಗಳು ಆರಿಸ್ತಾ ಇದ್ದಾರ. ಇದೆಂತ ಕಲ್ಚರ್ ಯಾರು ಕೇಳಲ್ಲಿ? ಶಾಸಕರ ಈ ರೀತಿ ಮಾತಾಡುವಂತ ಟೈಮಲ್ಲಿ ಸರಿ 2 ಪ್ರಶ್ನೆ ಕೇಳ್ತೀನಿ. ಒಂದು, ಜನಾರ್ದನ ರೆಡ್ಡಿ ಅವರಿಗೆ ಬಳ್ಳಾರಿ ಒಳಗಡೆ ಯಾವಾಗ ತನಕ ಎಂಟ್ರಿ ಇರಲಿಲ್ವೋ ಅವಾಗ ತನಕ ಬಳ್ಳಾರಿ ಶಾಂತವಾಗಿತ್ತು. ರೆಡ್ಡಿ ಅವರು ಬಳ್ಳಾರಿ ಕಾಲಿಟ್ಟ ಮೇಲೇನೆ ಗಲಭೆಗಳು ಶುರುವಾಗಿರೋದು. ಕಾಂಗ್ರೆಸ್ನ ನಾಯಕರ ನೇರ ಆರೋಪ ಇದು.
ನೋಡ್ರಿ, ನಾನು ಇವತ್ತು ಜನಾರ್ದನ್ ರೆಡ್ಡಿ ಅವರು ಎಂಟ್ರಿ ಆಗಿದ ತಕ್ಷಣನೇ ಗಲಾಟೆ ಪ್ರಾರಂಭ ಆಗ್ತದೆ ಅನ್ನೋಂಥದ್ದು ತಪ್ಪಂತೇನ್ರಿ. ಯಾಕಂದ್ರೆ ಹುಟ್ಟಿ ಬೆಳೆದಂಥ ಊರ್ರಿ, ಅವು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಂಥವ್ರು ಅಲ್ಲೇ ರಾಜಕಾರಣದಲ್ಲಿ ಏನೇನೋ ಕಾರಣಗಳಿಂದ ಬೇರೆ ಬೇರೆ ಕಾರಣಗಳಿಂದ ಗಂಗಾವತಿ MLA ಆಗಿದ್ದಾರೆ ರೀ. ಅವ್ರಿಗೇನೋ ಇಲ್ಲಿ ಬಳ್ಳಾರಿಯಲ್ಲಿ ನಿಷೇಧ ಇರೋ ಕಾರಣ ಇಲ್ಲಿ ಬರ್ಲಿಕ್ಕೆ ಆಗಲಿಲ್ಲ, ಚುನಾವಣೆಗಳು ಘೋಷಣೆ ಆಯಿತು, ಅವರು ಒಂದು ಪಾರ್ಟಿ ಕಟ್ಟಿದ್ರು, ಪಾರ್ಟಿ ಕಟ್ಟಿದ ನಂತರ ಅವ್ರು ಅಲ್ಲಿ ಪಾರ್ಟಿಯಿಂದ ಅವ್ರು ನಿಲ್ಲಬೇಕಾಯ್ತು, ಅಲ್ಲಿ ಗೆದ್ದ ನಂತರ ಅವರು ಪುನಃ ಕೋರ್ಟ್ ಅವಕಾಶ ಕೊಟ್ಟಿದೆ, ಮತ್ತೆ ಬಳ್ಳಾರಿಗೆ ಬರ್ತಾ ಇದ್ದಾರೆ ರೀ. ಇಲ್ಲಿಂದ ಪ್ರಯಾಣ ಮಾಡಿ ಮತ್ತೆ ಗಂಗಾವತಿಗೆ ಹೋಗ್ತಾರೆ, ಅಲ್ಲಿ ರಾಜಕಾರಣ ಮಾಡ್ಕೊಂಡು ಮತ್ತೆ ಬರ್ತಾರೆ ರೀ. ಅಂದ್ರೆ ನಾನೇನು ಹೇಳ್ತಾ ಇದ್ದಂದ್ರೆ, ಕೇವಲ ಜನಾರ್ದನ್ ರೆಡ್ಡಿ ಅವ್ರು ಬಂದ ತಕ್ಷಣ ಈ ಗಲಭೆ ಪ್ರಾರಂಭ ಆದ ಅನ್ನೋದಕ್ಕೆ ಅದು ಏನು ಉಚ್ಚಾಟನ್ರಿ? ಅದು ಯಾರು ಈ ಗಲಾಟೆ ಮಾಡಿ ಇವತ್ತು ಜನಾರ್ದನ್ ರೆಡ್ಡಿ ಮನೆ ಹತ್ರ ಅವ್ರು ಬಂದಾರ, ಇಲ್ಲ ಅವ್ರ ಮನೆ ಹತ್ರ ಜನಾರ್ದನ್ ರೆಡ್ಡಿ ಹೋಗಿದಾರ ಅಲ್ರಿ? ಅವ್ರು ಆದಿ ಕಟ್ಟಂತ ಟೈಮಲ್ಲಿ ಅವ್ರು ಲೋಕಲ್ ಏಡ್ಸ್ ಬಂದು ಕಟ್ಟಂತ ಟೈಮಲ್ಲಿ ಒಪ್ಕೊಂಡಿದಾರ. ಒಪ್ಕೊಂಡಂತ ಟೈಮಲ್ಲಿ ಸತೀಶ್ ರೆಡ್ಡಿ ಅವ್ರು ಯಾಕೆ ಬರಬೇಕಾಯ್ತು? ಯಾಕೆ ಇಷ್ಟು ಮಂದಿ ಗನ್ಮ್ಯಾನ್ ಉಳ್ಕೊಂಡು ಯಾಕೆ ಕಿರ್ಚಾಡ್ಬೇಕಾಯ್ತು? ಯಾಕೆ ಉಡಾಳ್ತಾನೆ ಯಾಕೆ ಮಾಡಬೇಕಾಯ್ತು? ಯಾಕೆ ಫೈರಿಂಗ್ ಯಾಕೆ ಮಾಡ್ಬೇಕು? ಆ ಪರಿಸ್ಥಿತಿಗೆ ಹೋಗ್ಬೇಕಂತ ಕಾರಣ ಏನಂದೇಳಿ ಯಾರು ಕೇಳೋರಿಲ್ಲನ? ಇವತ್ತು ಗುಂಡ ಹಾರಿದೆ, ಅದೇ ಇನ್ವೆಸ್ಟಿಗೇಷನ್ ನಡೀಲಿ, ನಂದಿರ ಅಭ್ಯಂತರ ಇಲ್ಲ. ಇಷ್ಟೊಂದು ದಾಂಧಲೆ ನಡಿಗೆ ಕಾರಣ ಕೇವಲ ಬ್ಯಾನರ್ ಅಲ್ಲ, ಇದ್ರ ಹಿಂದ್ಗಡೆ ಬೇರೆ ಇದೆ. ಅವ್ರೇನು ಜಗಳ ಮಾಡ್ಕೋಬೇಕು, ಜನಾರ್ದನ್ ರೆಡ್ಡಿನ ಇನ್ನೊಂದು ಕಡೆ ಮಾಡಿ ಅವ್ರ ಮನೆ ನುಗ್ಗಬೇಕು. ಆ ಪೆಟ್ರೋಲ್ ಬಾಂಬ್ಗಳು ತಂದುಕೊಂಡಾರು ನೋಡಿರಲ್ಲ, ಆ ಪೆಟ್ರೋಲ್ ಬಾಂಬ್ಗಳು ತಂದುಕೊಂಡಿರೋದು ನೋಡಿದ್ರೆ ಅದೆಲ್ಲ ಪ್ಲಾಂಟ್ ಅಂತ ಕಾಣಿಸ್ತಾ ಇತ್ತಲ್ಲನ, ಕಲ್ಲುಗಳು ತೂರಾಟಗಳು ನೋಡಿರೋದೆಲ್ಲ ಪ್ಲಾಂಟ್ ಅಂತ ಜನಾರ್ದನ ರೆಡ್ಡಿ ಅವರು ಒಬ್ಬ ಜನಪ್ರತಿನಿಧಿ ಆಗಿರುವವರನ್ನ ಯಾರೋ 4 ಜನ ಬರ್ತಾರೆ, ಪೆಟ್ರೋಲ್ ಬಾಂಬ್ ಹಾಕ್ತಾರೆ, ಟಾರ್ಗೆಟ್ ಮಾಡಿ ಕೊಲೆ ಮಾಡ್ಬಿಡ್ತಾರೆ. ಅಷ್ಟು ಸುಲಭನ ಒಬ್ಬ ಜನಪ್ರತಿನಿಧಿಯನ್ನ ಕೊಲೆ ಮಾಡೋದು? ಈ ಇಡೀ ಪ್ಲಾಟ್ ಇದೆಯಲ್ಲ, ಪೆಟ್ರೋಲ್ ಬಾಂಬ್ ತಂದಿದ್ರು, ಅವ್ರನ್ನ ಕೊಲೆ ಮಾಡಕ್ ಬಂದಿದ್ರು, ಜನಾರ್ದನ್ ರೆಡ್ಡಿ ಅವರನ್ನ ಟಾರ್ಗೆಟ್ ಮಾಡಿದ್ರು, ಇದು ರಾಜಕೀಯ ಲಾಭಕ್ಕೆ ನೀವು ಬಳಸ್ಕೊಳ್ತಾ ಇರುವ ಕತೆ ಅಂತ ಹೇಳಿ ಯಾಕೆ ಭಾವಿಸಬಾರ್ದು ಜನ? ನಾನು ನೋಡ್ರಿ ಮೇಡಮ್ ಅವರೇ, ನಾನು ವೇಗವಾಗಿ ಸುಮ್ಮನೆ ಯಾರ ಮೇಲೆ ಕೂಡ ಅಲಿಗೇಷನ್ ಹಾಕೋಕ್ಕೋಗಲ್ಲ. ಅಥೆಂಟಿಕೇಟ್ ಆಗಿ ಫೈರ್ ಆದಂಥ ಬುಲೆಟ್ಗಳನ್ನ ಏನು ಹಿಂದ್ಗಡೆ ಏನು ಟೊಪ್ಪಿ ಇದ್ದೇನಾ, ಆ ಟೊಪ್ಪಿ ಕೂಡ ಸಿಕ್ಕಾವ. ಸಾಕಷ್ಟು ಮಂದಿಗೆ ಪೆಟ್ಟಾಗಿದೆ. ಜನಾರ್ದನ್ ರೆಡ್ಡಿ ಅವರು ಕೂಡ ನಿನ್ನೆ ಗುಂಡುಗಳು ಹಿಡ್ಕೊಂಡು ನೋಡ್ಸಿದಾರ. ಇದೆಲ್ಲ ಆದಂತ ಟೈಮಲ್ಲಿ ಕೂಡ ಇಲ್ಲ ಜನಾರ್ದನ್ ರೆಡ್ಡಿ ಅವರೇ ತಪ್ಪಂತ ಹೇಳಿದ್ರೆ ಕಾನೂನು ಏನು ಕ್ರಮ ತಗೊಳ್ರಿ. ನೋಡ್ರಿ, ಕಾನೂನಿಗೆ ಯಾರು ದೊಡ್ಡವರು ಇಲ್ಲ ರೀ. ಕಾನೂನಿಗೆ ನಾವು ಗೌರವ ಕೊಡ್ತೀವಿ, ಅಣ್ಣವರು ನಮ್ಮ ಯಾದವ್ ಅಣ್ಣವ್ರು ಕೂಡ ಗೌರವ ಕೊಡ್ತಾರ, ಎಲ್ಲರೂ ಕೂಡ ಗೌರವ ಕೊಡ್ತಾರ, ಸಂವಿಧಾನಕ್ಕೆ ಗೌರವ ಕೊಡ್ತೀರಿ. ಇವತ್ತು ಏನಾಗಿದೆ, ಇವತ್ತು ಆದಂಥ ತಪ್ಪು ಒಬ್ಬ ಹುಡುಗ ಬಲಿಯಾಗಿದ್ದಾನೆ ರೀ. ನಾನು ಆ ಬಲಿಯಾದಂಥ ಹುಡುಗ ಏನಿದ್ದಾನೆ ಅದ್ರ ವಿಷಾದವನ್ನು ವ್ಯಕ್ತಪಡಿಸ್ತೀನಿ ರೀ. ಆ ಕುಟುಂಬಕ್ಕೆ ಆ ತಡೆಯಂಥ ಶಕ್ತಿ ಕೊಡಲಿ ಭಗವಂತ. ನಾನು ಕೂಡ ಇದೆಲ್ಲ ತಣ್ಣಗಾದ್ಮೇಲೆ ಅವ್ರ ಮನೆಗೆ ಕೂಡ ನಾನು ಕೂಡ ಹೋಗ್ಬಿಟ್ಟು ಬರ್ತೀನಿ ರೀ. ಹಿಂಗೆಲ್ಲ ಆದಂಥ ವಿಚಾರ ಅವ್ರ ಗನ್ ತಗೊಂಡು ಅವರೇ ಸುಟ್ಕೊಂಡು ಇವಾಗ ಅವ್ರ ಜೀವ ಕಳ್ಕೊಂಡು ಯಾರು ಬುಲೆಟ್ ಹೋಗಿದ್ದಾನೆ ಆಲ್ರೆಡಿ ಪ್ರಾಥಮಿಕ ತನಿಖೆಯಲ್ಲಿ SP-ಗಳು ಮತ್ತು ಬೇರೆ ಬೇರೆ ಅಧಿಕಾರಿಗಳು ಎಲ್ಲ ಕೂಡ ಹೇಳಿಬಿಟ್ಟಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಏನು ಹೇಳಿದಾರ, ಅವ್ರು ಗುಂಡು ಹಾರಿರಂತ ಅವ್ರು ಇದ್ದಂಥ ಬಾಡಿಗಾರ್ಡು ಅಂದ್ರೆ ಅಂಗರಕ್ಷಕರಿಂದನೇ ಆ ಗುಂಡು ಹಾರಿದೆ ಅಂತ ಪ್ರಾಥಮಿಕ ವರದಿಯಲ್ಲಿ ಕಾಣ್ತಾ ಇದೆ. ಇದು ಇಷ್ಟೆಲ್ಲ ಆದಂಥ ಟೈಮಲ್ಲಿ ಕೂಡ ಒಬ್ಬ ಜನಾರ್ದನ್ ರೆಡ್ಡಿ ಅವರು ಶಾಸಕರಾಗಿ ಅವ್ರ ಮನೆಗೆ ನುಗ್ಗುತ್ತಾರ ಅಂದ್ರಿಗಿನ ಇವಾಗ ಭಾರತೀಯ ಜನತಾ ಪಾರ್ಟಿ ನಮ್ಮ ಶಾಸಕರಿದಾರ್ರಿ, ಅವ್ರು ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಇದೆ ರೀ. ನಾವೆಲ್ಲರೂ ಕೂಡ ಸೇರಿ ರಕ್ಷಣೆ ಮಾಡಿದ್ವಿ, ಬೇರೆ ಬಿಟ್ಟರೆ ಬೇರೆ ಏನೂ ಆಗಿಲ್ಲ ರೀ. ಅವ್ರು ಮಾಡಿದಂಥ ದಾಂಧಲೆದಿಂದ ನಮ್ಮ ಮೇಲೆ ಹಾಕೋದ್ರಿಂದ ಯಾವ ರೀತಿಯಲ್ಲಿ ಸಹ ಇವತ್ತು ಕೇವಲ ಬ್ಯಾನರ್ದಿಂದನೇ ಈ ರೀತಿ ಆಗಿದೆನಾ? ಬ್ಯಾನರಿಂದ ಅಲ್ಲೇ ಅಲ್ಲ ರೀ, ಕೇವಲ ಅವ್ರ ನೆಪ ಮಾತ್ರ ಹೇಳ್ಕೊಂಡು ಆ ಬ್ಯಾನರ್ನಿಂದ ಆಗಿದೆ, ಅದು ಆಗಿದೆ, ಇದಾಗಿದೆ ಅಂತೇಳಿ ಕೇವಲ ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೊಳ್ಳೆ ಕಟ್ಟಕ್ಕೆ ನೋಡ್ತಾ ಇದ್ರ. ಇವತ್ತು ಸತ್ಯವನ್ನು ಯಾರು ಮುಚ್ಚಿಡಕ್ಕಾಗಲ್ರಿ, ಧರ್ಮವನ್ನು ಯಾರು ಮುಚ್ಚಿಡಕ್ಕಾಗಲ್ರಿ, ಸಂವಿಧಾನವನ್ನು ಯಾರು ಮುಚ್ಚಿಡಕ್ಕಾಗಲ್ರಿ. ಅದ್ರ ಪ್ರಕಾರವೇ ನಾವು ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದ್ವಿ, ನಾವು ಹೋರಾಟ ಮಾಡ್ತಾ ಇದ್ವಿ. ಸರಿ ಶ್ರೀರಾಮುಲು ಸರ್, ನಿಮ್ಮ ಹತ್ರ ಸಮಯ ಇದ್ರೆ ಒಂದ್ 2 ನಿಮಿಷ ನಮ್ಮ ಜೊತೆಲಿರಿ. ನಾನು ಇನ್ನೊಂದೆರಡು ಕ್ವಿಕ್ ಪ್ರಶ್ನೆ ತಗೊಂಡ್ ಬರ್ತೀನಿ, ಇಲ್ಲಾಂದ್ರೆ ನಿಮಗೆ ಸಮಯ ಇಲ್ಲ ಅಂದರೆ ನಾನು ಧನ್ಯವಾದ ಹೇಳ್ತೀನಿ. ಒಂದು ಕ್ವಿಕ್ ಬೈಟ್ ಇದೆ. ನಾನು ಈ ಪ್ಯಾನೆಲ್ನ ಡಿಬೇಟ್ನ ಕಂಟಿನ್ಯೂ ಮಾಡೋಕೆ ಮುಂಚೆ ನಾರಾ ಭರತ್ ರೆಡ್ಡಿ ಅವರ ಹೇಳಿಕೆ, ನಿನ್ನೆ ರಾತ್ರಿ ಈ ಘಟನೆಯಾದ ಸಂದರ್ಭದಲ್ಲಿ ಅವರ ಬಾಯಿಂದ ಬಂದ ಮಾತುಗಳು, ಅದನ್ನ ಒಮ್ಮೆ ಪ್ಲೇ ಮಾಡಿಕೊಂಡು ವಾಪಸ್ ಚರ್ಚೆಗೆ ಬರಬಹುದಾ ಅಂತ ಹೇಳಿ ನಾರಾ ಭರತ್ ರೆಡ್ಡಿ ಅವರ ಬೈಟ್ ಪ್ಲೇ ಮಾಡಬಹುದಾ? ನಿನ್ನೆ ರಾತ್ರಿ ಅವ್ರು ಕೊಟ್ಟ ಹೇಳಿಕೆ. ಇವಾಗೇನು ನಮ್ಮ ತಾಗ ಏನು ಇಲ್ಲ ಅಂತ ಹೇಳಕ್ಕಿಲ್ಲ, ಎಲ್ಲ ನಮ್ಮ ಹತ್ರನೂ ಇದೆ. ಆದರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದ್ದೆ ಅಂತ ಹೇಳಕ್ ಇಚ್ಛೆ. ಇವಾಗೇನು ನಮ್ಮ ತಾಗ ಏನು ಇಲ್ಲ ಅಂತ ಹೇಳಕ್ಕಿಲ್ಲ, ಎಲ್ಲ ನಮ್ಮ ಹತ್ರನೂ ಇದೆ. ಆದರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ. ಇವಾಗೇನು ನಮ್ಮ ತಾಗ ಏನು ಇಲ್ಲ ಅಂತ ಹೇಳಕ್ಕಿಲ್ಲ, ಎಲ್ಲ ನಮ್ಮ ಹತ್ರನೂ ಇದೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದ್ದೆ ಅಂತ ಹೇಳಕ್ಕೆ. ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದ್ದೆ ಅಂತ ಹೇಳಕ್ಕೆ. ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದ್ದೆ. ರವೀಂದ್ರ ರೇಷ್ಮೆ ಸರ್, ಇದನ್ನ ಹೇಳಕ್ ಮುಂಚೆ ಭರತ್ ರೆಡ್ಡಿ ಅವ್ರು ಹೇಳಿದ ಮಾತು, ನಾನು ಇವ್ರಗಳ ತರ ಖಾಲಿ ಪಿಲ್ಲಿ ಅಲ್ಲ, ಲಂಡನ್ನಿಂದ ಓದ್ಕೊಂಡು ಬಂದಿರೋನು,
ಹುಟ್ಟಾಗ್ಲೇನೆ ಶ್ರೀಮಂತನಾಗಿರೋವನು, ಚಿಕ್ಕ ವಯಸ್ಸಿಗೇನೆ ಶಾಸಕನಾಗಿರುವವನು. ಸರ್, ನಾವು ರೆಡ್ಡಿ ಅವರ ರಾಜಕಾರಣದ ಬಗ್ಗೆನೂ ನೋ ಡೌಟ್ ಮಾತಾಡೋಣ, ಆದ್ರೆ ಹಾಲಿ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರು ಮನೆ ಸುಟ್ಟು ಹೋಗ್ತಿದ್ದೆ ಅನ್ನೋ ಮಾತನ್ನು ಹೇಳ್ತಾರೆ ಅಂತಂದ್ರೆ ನಾವು ನಿಜವಾಗ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ಇದ್ದೀವಾ ಅನ್ನೋದು ನನ್ನ ನೇರ ಪ್ರಶ್ನೆ. ನಾವು ನೀವು ಪ್ರತಿಕ್ರಿಯೆ ಕೊಡೋದೇ ಬೇಡ. ಅವರ ಶಾಸಕಾಂಗ ಪಕ್ಷದ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ನಾನು ಭರತ್ ರೆಡ್ಡಿ ಹತ್ರ ಮಾತಾಡಲ್ಲ ಅಂತ. ಅಷ್ಟಕ್ಕೆ ತಿಳ್ಕೋಬೇಕು ಯಾವ ಸಂದೇಶ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಂತ. ಇದಕ್ಕಿಂತ ಕಠೋರವಾದ ಛೀಮಾರಿ ಹಾಕೋದು ಒಬ್ಬ ಶಾಸಕನಿಗೆ, ಒಬ್ಬ ಮುಖ್ಯಮಂತ್ರಿ. ಅದು ಸಿದ್ದರಾಮಯ್ಯನವರ ಸಾಮಾಜಿಕ ಜವಾಬ್ದಾರಿಯನ್ನು ತೋರಿಸುತ್ತೆ. ಒಬ್ಬ ಅಧಿಕಾರಸ್ಥ ಮುಖ್ಯಮಂತ್ರಿ ಆಗಿ ತಮ್ಮದೇ ಪಕ್ಷದ ಶಾಸಕ ಈ ರೀತಿ ಪದಪ್ರಯೋಗ ಮಾಡಿದಾಗ ಯಾರೂ ಒಪ್ತಕ್ಕದ್ದಲ್ಲ. ಶ್ರೀರಾಮ್ಲವರು ಸ್ಕ್ರೀನ್ ಮೇಲೆ ಬಂದಿದ್ರು. ಈಗ 12 ವರ್ಷಗಳ ಹಿಂದೆ, 13 ವರ್ಷಗಳ ಹಿಂದೆ ನಾನು ಅವ್ರ ಪಕ್ಷದ ಒಡನಾಡಿ ಆಗಿದ್ದೆ. ನನಗೆ ಸಲಹೆಗಾರನಾಗಿ ಅವ್ರ ಜೊತೆಗೆ ಸಲಹೆಗಾರನಾಗಿತ್ತು. ನಾನು ದೊಡ್ಡ ಶಾಪಗ್ರಸ್ತ ಬೇರೆ ಆಗಿದ್ದರು. ನಮ್ಮ ಪತ್ರಕರ್ತ ಮಿತ್ರರೆಲ್ಲ ಹೋಗಿ ಅವ್ರ ಜೊತೆಗೆ ಯಾಕೆ ಸೇರ್ಕೊಂಡ್ರಿ, ಬಳ್ಳಾರಿ ಗಣಿಗಳು, ಬಳ್ಳಾರಿ ರಿಪಬ್ಲಿಕ್ ಅಂತ ಇದ್ರು. ನಾನೊಂದು ಶಾಪಗ್ರಸ್ತ ಪಡೆ ಜೊತೆಗೆ ಏನು ಅಂತ ತಿಳ್ಕೊಳಕ್ಕೆ ಹೋಗಿದ್ದೆ. ಏನೇ ಇರಲಿ, ಈ ಧನಬಲ, ತೋಳ್ಬಲ ಮತ್ತು ಜಾತಿ ಬಲದ ರಾಜಕಾರಣದಲ್ಲಿ ಯಾವ ಪಕ್ಷವೂ ಇವತ್ತು ಗರ್ತಿ ಥರ ಯಾವ ಪಕ್ಷವೂ ಇಲ್ಲ. ನನಗೆ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಅವ್ರು ಗಂಗಾವತಿಗೆ ಹೋಗಿ ಅಲ್ಲಿಂದ ಗೆದ್ರು. ಅವ್ರನ್ನ ಪಕ್ಷೇತರ ಶಾಸಕ ಅಂತ ಪರಿಗಣಿಸಿದ್ರು. ರಾಜ್ಯಸಭಾ ಚುನಾವಣೆ ಬಂತು. ಆವಾಗ ಅಜಯ್ ಮಕ್ಕನ್ ಹೈಕಮಾಂಡ್ ಕ್ಯಾಂಡಿಡೇಟು, ಅವ್ರು ಓಟ್ ಹಾಕಿಸ್ಬೇಕಾಗಿತ್ತು. ನನಗೆ ಇವತ್ತಿಗೂ ನೆನಪಿದೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಜನಾರ್ದನ್ ರೆಡ್ಡಿ ಅವ್ರ ಕೈಗೆ ಬುಕೆ ಕೊಟ್ಟು ಅವ್ರನ್ನ ಕರ್ಕೊಂಬಂದ್ರು, ಪೋಲಿಂಗ್ ಬೂತಿಗೆ ಕರ್ಕೊಂಬಂದು ಓಟ್ ಹಾಕಿಸ್ಕೊಂಡಿದ್ರು. ಅವತ್ತಿನ ಸಂದರ್ಭ ಬೇರೆ. ಅದು ಮುಗಿದ ಮೇಲೆ ಅವ್ರು ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿಗೆ ಅಂತ ತಮ್ಮ ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ರು. ಅದನ್ನು BJP ಸೇರಿಬಿಟ್ರು. ಈಗ BJP ಅವರೆಲ್ಲ ಹೋಗ್ಬಿಟ್ಟು ಜನಾರ್ದನ್ ರೆಡ್ಡಿ ಪರವಾಗಿ ಹೇಳ್ತಾರೆ. ಪಕ್ಷ ರಾಜಕಾರಣ ಈ ಪರಿಯಾಗಿ ಪಕ್ಷಪಾತದ ರಾಜಕಾರಣ ಆಗೋಗ್ಬಿಟ್ಟಿದೆ. ಅದರಲ್ಲೂ ಬಳ್ಳಾರಿ ಇವತ್ತೊಂದು ನತದೃಷ್ಟ ಕ್ಷೇತ್ರ ಆಗೋಗ್ಬಿಟ್ಟಿದೆ. ನನಗೆ ಇವತ್ತು ನೆನಪು, ಇಂದಿರಾ ಗಾಂಧಿಯವರು ಗರೀಬಿ ಹಠಾವೋ ಅಲೆ ಎಬ್ಸಿದ್ರಲ್ಲ 71ರ ಚುನಾವಣೆ ನಂತರ. ಅಲ್ಲಿಂದ ಮಂತ್ರಿ ಆದವರು ಯಾರು ಗೊತ್ತಾ? ಬಳ್ಳಾರಿಯಿಂದ ಡಾಕ್ಟರ್ VK ರಾವ್. ಈ ದೇಶ ಕಂಡ ಅತ್ಯುತ್ತಮ ಅರ್ಥಶಾಸ್ತ್ರಜ್ಞರ ಪೈಕಿ ಅವರು. ಯೋಜನಾ ಆಯೋಗಕ್ಕೆ ಒಂದು ಗೌರವ ತಂದು ಕೊಟ್ಟ ಒಬ್ಬ ಸರ್ವಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಲೋಕಸಭಾ ಸದಸ್ಯರಾಗಿ ಗೆದ್ದರು ಬಳ್ಳಾರಿಯಿಂದ. ಇಂದಿರಾ ಗಾಂಧಿ ಅವ್ರ ಸರ್ಕಾರದಲ್ಲಿ ಅವರು ಮಂತ್ರಿ ಆಗಿದ್ರು. ಅದಾದ ನಂತರ ಬಳ್ಳಾರಿ ಕೊಟ್ಟ ಮತ್ತೊಬ್ಬ ಪ್ರತಿಭಾಶಾಲಿ ಅಂತಂದರೆ MY ಗೋರ್ಪಡೆ. 1972ರ ವಿಧಾನಸಭಾ ಚುನಾವಣೆಯಲ್ಲಿ ಸೊಂಡೂರು ಮಹಾರಾಜ MY ಗೋರ್ಪಡೆ ಅವರು ಗೆದ್ದು ಬಂದರು. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ಪದವೀಧರ. ದೇವರಾಜ್ ಅರಸು ಮತ್ತು MY ಗೋರ್ಪಡೆ ಮತ್ತು ಡಾಕ್ಟರ್ DM ನಂಜುಂಡಪ್ಪ ಎಕನಾಮಿಕ್ ಅಡ್ವೈಸ್ 3 ಸೇರಿ ಕರ್ನಾಟಕದಲ್ಲಿ ತಂದ ಬಡತನ ನಿವಾರಣಾ ಕಾರ್ಯಕ್ರಮ ಮುಂದೆ ಇಡೀ ದೇಶ ರಾಷ್ಟ್ರೀಯ ಕಾರ್ಯಕ್ರಮಗಳದು. ಇವತ್ತೆಲ್ಲ ನೀವು ಮನ್ರೇಗಾ ಅದೆಲ್ಲ ಹೇಳ್ತಿದ್ರಲ್ಲ, ಅದೆಲ್ಲ ನಡೆದಿದ್ದು ಕರ್ನಾಟಕದಲ್ಲಿ ಪೈಲಟ್ ಪ್ರಾಜೆಕ್ಟ್ಗಳು. ಅಂಥ ಬಳ್ಳಾರಿ ಜಿಲ್ಲೆಗೆ ಇವತ್ತಿನ ರಾಜಕಾರಣ ಅಂದ್ರೆ ಬರೀ ಧನಬಲ, ತೋಳ್ಬಲ, ಈ ರಕ್ತ ರಾಜಕಾರಣ. ಇವತ್ತು ಇಡೀ ಕನ್ನಡ ಮಾಧ್ಯಮದಲ್ಲಿ ನಂಬೋ ಬೇಸರ ಅದನ್ನು ಪದ ಬಳಕೆ ಮಾಡ್ಕೊಳ್ಳಿಕ್ಕೆ ಸರ್ ರಕ್ತ ರಾಜಕಾರಣ, ದರ್ಪ ದೌಲತ್ತು, ದಾದಾಗಿರಿಯ ಒಂದು ಶೈಲಿ ಏನು ಬಂದ್ಬಿಟ್ಟಿದೆ ಬಳ್ಳಾರಿಗೆ. ಈ ಸಂಸ್ಕೃತಿಯಿಂದ ಮುಕ್ತಗೊಳಿಸುವಂತ ಜವಾಬ್ದಾರಿ ಶ್ರೀರಾಮ್ಲು ಮೇಲಿದೆ, ಜನಾರ್ದನ್ ರೆಡ್ಡಿ ಸೋದರ ಮೇಲೂ ಇದೆ, ಎಲ್ಲರ ಮೇಲೂ ಇದೆ. ನಾನು 2 ವರ್ಷ ಹಿಂದೆ ಕನ್ನಡ ಸಂಸ್ಕೃತಿ ಇಲಾಖೆಯವರು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಸೂರ್ಯನಾರಾಯಣ ರೆಡ್ಡಿ ಇವ್ರ ತಂದೆ, ಭರತ್ ರೆಡ್ಡಿ ಅವ್ರ ತಂದೆ ಪಾಪ ಮನೆಗೆ ಆಹ್ವಾನಿಸಿದ್ರು. ಅವರೊಂದು ಕಾಲದಲ್ಲಿ JDS ನಾಯಕರಾಗಿದ್ರು, JDS ಶಾಸಕರಾಗಿದ್ರು. ಸೂರ್ಯನಾರಾಯಣ ರೆಡ್ಡಿ ಅವರ ರಾಜಕೀಯ ಸಂಸ್ಕೃತಿನೇ ಬೇರೆ, ಅವ್ರ ಸಾಮಾಜಿಕ ನಡವಳಿಕೆನೇ ಬೇರೆ. ಅವ್ರ ದೊಡ್ಡ ಮನೆ ಇದೆ. ಅವ್ರ ಪಾಪ ಕರೆದು ನನ್ನ ಒಬ್ಬ ಪತ್ರಕರ್ತ ಅನ್ನೋ ಪ್ರೀತಿಯಿಂದ, ಹಳೆ ಪ್ರೀತಿಯಿಂದ ಕರೆದಿದ್ರು, ಊಟೋಪಚಾರ ಮಾಡಿದ್ರು. ಅವ್ರ ಹಿಂದೆ ಒಬ್ಬ ಗನ್ಮ್ಯಾನು ಅಥವಾ ಈ ಬೌನ್ಸರ್ಗಳು ಯಾರೂ ಇರಲೇ ಇಲ್ಲ. ಇವಾಗ ನೋಡಿದ್ರೆ ಇನ್ನೂ ಅವ್ರ ಮಗನ ಟಿಕೆಟ್ ಖಾತ್ರಿ ಆಗಿರಲಿಲ್ಲ. ಅವರು ಹೈಕಮಾಂಡ್ ಜೊತೆಗೆ ಹೋರಾಡ್ತಾ ಇದ್ರು ಟಿಕೆಟ್ಗೋಸ್ಕರ. ಆದ್ರೆ ಈಗ ನೋಡಿದ್ರೆ 1.5 ವರ್ಷದಲ್ಲಿ ಅವ್ರ ಮಗ ಈ ಪರ್ಯಾಯ ಗನ್ಮ್ಯಾನು ಅದು ಇದು ಬರೀ ಫ್ಯಾಷನ್ ಅಲ್ಲ, ಗನ್ಮ್ಯಾನು ಬೌನ್ಸರ್ಗಳು ಇಟ್ಕೊಂತಾರೆ. ಸೆಲೆಬ್ರಿಟಿ ಕಲ್ಚರ್ಲಿ ಒಂದು ಪ್ರೆಸ್ಟೀಜ್ ಸಿಂಬಲ್. ಸಿನಿಮಾ ಅನೇಕ ಸಿನಿಮಾ ನಟರುಗಳು ನೋಡ್ತಾ ಇದ್ದಾರೆ. ಸರ್ಕಾರವೇ ಸಾರ್ವಜನಿಕ ವ್ಯಕ್ತಿಗಳಾಗ್ಲಿ ಸೆಲೆಬ್ರಿಟಿಗಳಾಗ್ಲಿ ಒಂದು ಥ್ರೆಟ್ ಪರ್ಸೆಪ್ಷನ್ ಇದ್ದಾಗ ಸರ್ಕಾರವೇ ಕೊಡುತ್ತೆ. ಗನ್ಮ್ಯಾನು ಅವರು Y ಕ್ಯಾಟಗರಿ, Z ಕ್ಯಾಟಗರಿ ಇತ್ಯಾದಿ ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಅವ್ರಿಗೆ ಅಭದ್ರತೆ ಭಾವನೆ ಕಾಡದಷ್ಟು ಹೆಚ್ಚು ಬೌನ್ಸರ್ಗಳು ಬೇಕಾಗ್ತಾರೆ. ಈ ನಾಗರಾಜ್ ಯಾರಿಗೆ ಶೂಟ್ ಮಾಡ್ಬೇಕಂತ ಅವ್ರು ನೋಡಿದ್ರೆ ಅವ್ರಿಗೆ ಬೇಕಾಗಿಲ್ಲ ಗನ್ಮ್ಯಾನ್ ಫೈ. ನೀವು ಶತ್ರುಗಳನ್ನ ನಿಮ್ಮ ನಡವಳಿಕೆಯಿಂದ, ನಿಮ್ಮ ರಾಜಕಾರಣ, ನೀವು ಶತ್ರುಗಳನ್ನ ಸೃಷ್ಟಿ ಮಾಡಿದಷ್ಟು ನಿಮ್ಗೆ ಜಾಸ್ತಿ ಗನ್ಮ್ಯಾನ್ ಬೇಕು ಅನ್ಸುತ್ತೆ, ಬೌನ್ಸರ್ಗಳು ಬೇಕನ್ಸುತ್ತೆ. ನಿಜ ನಿಜ. ನೀವು ಹೆಚ್ಚು ಆ ಭದ್ರಕೋಟೆ ಕಟ್ಕೊಂಡಷ್ಟು ಅಭದ್ರರಾಗ್ತಾ ಹೋಗ್ತಾರೆ. ಈ ಕಲ್ಚರ್ ಕಲ್ಸಿದ್ದೆ BJP ಅವರು ಅನ್ನೋ ಆರೋಪವನ್ನ ಕಾಂಗ್ರೆಸ್ನವರು ಮಾಡ್ತಿದ್ದಾರೆ. ಚಂದ್ರಶೇಖರ್ ಅವರು ಬಹಳ ತಮಾಷೆ ಸಂಗತಿ, ದೇವೇಗೌಡರು ಪಾಪ ರಿಟೈರ್ ಪ್ರೈಮ್ ಮಿನಿಸ್ಟರ್ ಪದವಿಯಿಂದ ಬಿಟ್ಟು ಬಂದ ಮೇಲೆ ಅನೇಕ ವರ್ಷ Z ಕ್ಯಾಟಗರಿ ಇತ್ತು. ಅವರೇ ಬರ್ಕೊಟ್ರು ಈ Z ಕ್ಯಾಟಗರಿ ಬೇಡ, ಏನು ಬೇಡ, ಅವರೇ ಕಡಿಮೆ ಮಾಡ್ಕೊಂಡ್ಬಿಟ್ರು. ತಮ್ಮ ಭದ್ರತಾ ಪಡೆಯನ್ನು ತಾವೇ ಕಡಿಮೆ ಮಾಡ್ಕೊಂಡ್ರು. ಮೊನ್ನೆ ದಿಲ್ಲಿಯಲ್ಲಿ ಅವ್ರ ನಿವಾಸಕ್ಕೆ ಹೋಗಿದ್ದೆ ಕಳೆದ 1-2 ವಾರದಿಂದ. ಯಾರೂ ಇಲ್ಲ.
ಒಬ್ಬ ಹೊರಗಡೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಬಿಟ್ರೆ ಅವ್ರ ಸುತ್ತಮುತ್ತ ಒಬ್ಬ ಗನ್ಮ್ಯಾನ್ ಇಲ್ಲ, ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ, ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ನಿಜ, ಕರ್ನಾಟಕ. ಅದು ನೀವು ಯಾವ ರೀತಿ ವ್ಯಕ್ತಿತ್ವ ಬಳಸ್ಕೊಳ್ತೀರಿ, ಯಾವ ರೀತಿ ಸಾರ್ವಜನಿಕ ಇಮೇಜ್ ಬಳಸ್ಕೊಳ್ತೀರಿ, ನೀವು ಅಭದ್ರ ನೀವು ಶತ್ರುಗಳನ್ನ ಜಾಸ್ತಿ ಮಾಡ್ಕೊಂಡಷ್ಟು ಗನ್ಮ್ಯಾನ್ಗಳು ಜಾಸ್ತಿ ಇರುತ್ತೆ. ಅವ್ರ ಕಡೆ ಗನ್ಮ್ಯಾನ್ಗಳು, ಈ ಗನ್ಮ್ಯಾನ್ಗಳು ಇಬ್ರು ಸೇರಿ ಫೈರಿಂಗ್ ಮಾಡಿದಾಗ ಯಾರೋ ಹಿಂಬಾಲಕರನ್ನೋರು ಬಲಿಪಶುಗಳಾಗ್ತಾರೆ. ಅವ್ನು ಕಾಂಗ್ರೆಸ್ ಕಾರ್ಯಕರ್ತನೋ ಅಥವಾ ಬಿಜೆಪಿ ಅಂತವನು ಬಲಿಯಾದ. ನಮ್ಮ ಬಾರ್ಡರ್ ಒಳಗಡೆ ಬಂದ್ರು, ಫ್ಲೆಕ್ಸು ಬ್ಯಾನರ್ ಕಟ್ತಾ ಇದ್ರು, ಹಾಗಾಗಿ ಗಲಾಟೆ ಆಯ್ತು ಅಂತ ಹೇಳಿ ಸೋಮಶೇಖರ್ ರೆಡ್ಡಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಚಂದ್ರಶೇಖರ್ ಅವರೇ, ಯಾವ ಬಾರ್ಡರ್ ಬಗ್ಗೆ ಮಾತನಾಡ್ತಿದ್ದೀರಿ? ನಿಮ್ಮದೇ ಪಕ್ಷದ ಈಗಿರುವ ಜನಾರ್ದನ್ ರೆಡ್ಡಿ ಅವ್ರ ಮೇಲಿರೋ ಆರೋಪ ಏನು? ಬಾರ್ಡರ್ ಅನ್ನ ನುಂಗ್ ಹಾಕ್ದವ್ರು, ಬಾರ್ಡರ್ ಅವನ್ನ ಪಕ್ಕದ ಆಂಧ್ರಕ್ಕೆ ಮಾರ್ಕೊಂಡವರು, ಆ ಬಾರ್ಡರ್ ಇಂದಾನೆ ಹಣ ಮಾಡ್ಕೊಂಡು ನುಂಗ್ ನೀರು ಕುಡ್ದವ್ರು, ಇಂಥ ಆರೋಪ ಇರೋರು ನಮ್ಮ ಮನೆ ಎದುರುಗಡೆ ಇರೋದು ನಮ್ಮ ಬಾರ್ಡ್ರು, ಅಲ್ಲಿ ಬಂದು ಫ್ಲೆಕ್ಸ್ ಕಟ್ಟಿದ್ರು. ತಮಾಷೆನ ಇವೆಲ್ಲ ಚಂದ್ರಶೇಖರ್ ಅವರೇ? ಯಾವ ಕೇಸು ಕೋರ್ಟಲ್ಲಿದೆ, ಸುಪ್ರೀಂ ಕೋರ್ಟಲ್ಲಿದೆ, ಸಬ್ಜುಡೈಸ್ ಆಗಿದೆ, ಅದರಲ್ಲಿ ನಾವು ತೀರ್ಮಾನ ಕೊಟ್ಕೊಂಡು ಮಾತಾಡೋದು ಬಹುಶಃ ಈ ತರ ಪ್ಲಾಟ್ಫಾರ್ಮ್ ಅಲ್ಲಿ ತಪ್ಪು ಅನ್ಸುತ್ತೆ. ನಾನು ಹೇಳ್ತಿರೋದಂದ್ರೆ ಇಲ್ಲಿವರೆಗೂ ಸ್ಮಿತಾ ನಾವು ಕಾಂಗ್ರೆಸ್ ಅವ್ರ ಜೊತೆ ಭಾಳ ಗುದ್ದಾಡಿದ್ದೀವಿ, ನಾಗರಾಜ್ ಅವ್ರ ಜೊತೆ ಗುದ್ದಾಡಿದ್ದೀವಿ. ಯಾವ ರೀತಿ ಇದೊಂದು ಭ್ರಷ್ಟ ಸರ್ಕಾರ, ಇದೊಂದು ಏನೋ ಯಾವುದೇ ಡೆವಲಪ್ಮೆಂಟ್ ಮಾಡದೇ ಇರೋ ಸರ್ಕಾರ, ದಿವಾಳಿ ಸರ್ಕಾರ, ಇವೆಲ್ಲವೂ ನಾವು ಮಾತಾಡ್ಕೊಂಡು ಜಗಳ ಮಾಡಿದ್ದೀವಿ ನಾವು. ಆದರೆ ಯಾವತ್ತೂ ರೌಡಿಗಳಿರ್ತಕ್ಕಂಥ ರಾಕ್ಷಸರಿರ್ತಕ್ಕಂಥ ಸರ್ಕಾರ ತಂದಿರಲಿಲ್ಲ. ಆದರೆ ಇವರು MLA ಮಾತಾಡಿದ ಮಾತುಗಳು ಇವತ್ತು ನೀವು ಕೇಳಿಸ್ಕೊಂಡ್ರೆ ಯಾವ್ಯಾವ ಭಾಷೆ ಮಾತಾಡೋದು ನೀವೊಂದು ತುಣುಕು ತರಿಸಿದ್ರಿ. ಇವತ್ತಿಲ್ಲ ಅಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಿ ಅಲ್ಲ, ಬಹಳಷ್ಟು ಮಾತುಗಳು ನಾನು ಹೇಳ್ತಿರೋದು. ಚಂದ್ರಶೇಖರ್ ಐದೇ ನಿಮಿಷಕ್ಕೆ, ಒಂದ್ ನಿಮಿಷಕ್ಕೆ ನಾನು ಅವ್ರು ಇಡೀ ಇದನ್ನೇ ತೆಗೆದ್ಬಿಡ್ತೀನಿ, ನಾನು ಮುಗಿಸ್ಬಿಡ್ತೀನಿ, ಮನೆ ಸುಟ್ಬಿಡ್ತೀನಿ, ಭಸ್ಮ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಕೇಳ್ತಿರೋ ಮಾತುಗಳನ್ನ ಒಂದ್ ನಿಮಿಷ ಪ್ಲೀಸ್. ಒಬ್ಬ MLA ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಈಗ ನಮ್ಮ ಇವ್ರ ಸಲಹೆಗಾರರು ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳು ಭರತ್ ಇವ್ರು ರೆಡ್ಡಿ ಜೊತೆಗೆ ಮಾತಾಡೋಕ್ಕೂ ಇಷ್ಟಪಟ್ಟಿಲ್ಲ ಅಂತೇಳಿ. ಇಲ್ಲಿವರೆಗೂ ಸಂಜೆವರೆಗೂ ಯಾವುದೇ ಒಂದು ಸಣ್ಣ ಆಕ್ಷನ್ ತಗೊಂಡಿಲ್ಲ ಅವ್ರ ಮೇಲೆ. ಇವತ್ತು ಸಂಜೆ ಇನ್ನೊಂದು ಮಾತಾಡ್ತಾರೆ ಭರತ್ ರೆಡ್ಡಿ ಅವರು, ನನ್ನ ಹತ್ರ DCM ಮಾತಾಡಿದ್ರು, ಹೈಕಮಾಂಡ್ ಅವರೆಲ್ಲ ಮಾತಾಡಿದ್ರು, ನೀವು ಮಾಡ್ತಿರೋದು ಸರಿ ಇದೆ ಅಂತ ಹೇಳಿದ್ರು ಅಂತ ಹೇಳಿ. ಏನ್ ಅರ್ಥ? ಈ ರೀತಿಯಾಗಿ ಒಬ್ಬ ಪುಡಿ ರೌಡಿ ತರ, ಒಬ್ಬ ರಾಕ್ಷಸನ್ ತರ ಟಿವಿಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರು ಮಾಡಿದ್ದು ಸರಿ ಅಂತೇಳಿ DCM ಹೇಳಿದ್ರಂತೆ, ಹೈಕಮಾಂಡ್ ಹೇಳಿದ್ರಂತೆ. ನೀವು ಪ್ರಶ್ನೆ ಕೇಳ್ತಾ ಇದ್ರಿ, ಇವತ್ತು ಬ್ಯಾನರ್ ಒಳಗಡೆಗೆ ಕಟ್ಟೋದು ಸರಿನಾ ತಪ್ಪ ಅಂತ ಪ್ರಶ್ನೆ ಕೇಳ್ತಾ ಇದ್ರಿ. ನಾವು ತಪ್ಪು ಅಂತ ಹೇಳಿದ್ದಲ್ಲ, ಮುಖ್ಯಮಂತ್ರಿಗಳು ಬೆಳಗ್ಗೆ ಹೇಳಿದ್ದು ಅವನ ಮನೆ ಮೇಲೆ ಹಾಕಿ ಹೋಗಿ ಬ್ಯಾನರ್ ಕಟ್ಟಬೇಕಿತ್ತು ತಪ್ಪು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದು. ಅದಾದ್ಮೇಲೆ ಇವತ್ತು ಹೇಳ್ತಾರೆ, ಯಾರು ಜಮೀರ್ ಅಹಮದ್ ಹೇಳ್ತಾರೆ ಯಾರು ಗುಂಡು ಹೊಡೆದಿದೆ ಅಂತೇಳಿ ಲೆಕ್ಕಾಚಾರ ಮಾಡ್ತಾ ಇದೀವಿ, ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತೇಳಿ. SP ಚಿತ್ರದುರ್ಗದ SP ಅಲ್ಲಿಗೆ ಹೋಗಿದ್ದವ್ರು, ಇದಕ್ಕೆ ಹೋಗಿದ್ದವ್ರು ಹೇಳ್ತಾರೆ ಪೊಲೀಸ್ ಇಂದ ಹೋಗಿದ್ದಲ್ಲ, ಪ್ರೈವೇಟ್ ಗನ್ಮ್ಯಾನ್ ಇಂದ ಅಂತ ಹೇಳಿ. ಇವತ್ತು ಇವರ ಸಚಿವರಾದಂತಹ D ಸುಧಾಕರ್ ಅವರು ಏನು ಹೇಳಿದ್ದು ಗೊತ್ತಾ? ಶಾಸಕರ ಗನ್ಮ್ಯಾನ್ ಮುಂಜಾಗ್ರತಾ ಕ್ರಮವಾಗಿ ಮತ್ತು ಗುಂಪನ್ನು ಚದುರಿಸಲು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಆದರೆ ದುರಾದೃಷ್ಟವಶಾತ್ ಆ ಗುಂಡು ಕಾರ್ಯಕರ್ತನಿಗೆ ತಗಲಿದೆ. ಯಾರು ಹೊಡೆದಿರೋದು? ಇವ್ರದೇ ಶಾಸಕರ ಗನ್ಮ್ಯಾನ್ ಹೊಡೆದಿರೋ ಗುಂಡು. ಸುಧಾಕರ್ ಅವ್ರು ಹೇಳೋದು ತನಿಖೆ ಆಗಲಿ ಪ್ಲೀಸ್, ಆಗ್ಲಿ ಸರ್. ಒಂದ್ ನಿಮಿಷ ತಡೀರಿ. ಇನ್ವೆಸ್ಟಿಗೇಷನ್ ಶುಡ್ ಹ್ಯಾಪನ್. ಡೆಫಿನೆಟ್ಲಿ ಸರ್, ನಿಮ್ ಕಣ್ಣು ಮುಂದೆ ನಡೀತಲ್ಲ, ಕ್ಯಾಮ್ರಾದ ತೋರಿಸ್ತಾ ಇದ್ರು, ಗಾಳಿ ಗುಂಡಿಡ್ಬೇಕಾದ್ರೆ ಮೇಲೆ ಹೊಡಿತಾರೆ, ಹಿಂಗೆ ಮನೆ ಹೊಡಿತಾರೆ. ನೀವು ಈ ಪಾರ್ಟಿ ಆ ಪಾರ್ಟಿ ಮಾತಾಡಿದ್ರೆ ಬಳ್ಳಾರಿನ ರಿಪಬ್ಲಿಕ್ ಬಳ್ಳಾರಿ ಮಾಡಿದವರು ಯಾರು? ಬಳ್ಳಾರಿಯ ಹೆಸರನ್ನ ಕೆಡಿಸಿದವರು ಯಾರು? ಬಳ್ಳಾರಿನ ಲೂಟಿ ಹೊಡೆದವರು ಯಾರು? ನೀವು ರಾಜಕಾರಣ ಮಾಡಬೇಡಿ ದಯವಿಟ್ಟು. ನಾನು ಬಹಳ ಚಂದ್ರಶೇಖರ್ ಅವರೇ ಕಾಮ್ ಡೌನ್. ನಾಗರಾಜ್ ಯಾದವ್ ಸರ್ ಒಂದೇ ನಿಮಿಷ. ಸ್ಕ್ರೀನ್ ಅಲ್ಲಿ ಮಾಜಿ ಸಚಿವರಾದ ನಾಗೇಂದ್ರ ಅವ್ರು ಮಾತ್ರ ತಗೊಳ್ಳಿ ಸರ್. ವಾಯ್ಸ್ ಹೋಗ್ತಾ ಇಲ್ಲ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗೇಂದ್ರ ಸರ್, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ರಿಪಬ್ಲಿಕ್ ಆಫ್ ಬಳ್ಳಾರಿಯ ವಿರುದ್ಧ ತೊಡೆತಟ್ಟಿ ಪಾದಯಾತ್ರೆಯನ್ನ ಮಾಡಿದ್ರು ಸಿದ್ದರಾಮಯ್ಯನವರು. ಇವತ್ತು ಅವರದೇ ಸರ್ಕಾರದ ಅಡಿಯಲ್ಲಿ ಮತ್ತೊಮ್ಮೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗ್ತಾ ಇದೆ, ಗೂಂಡಾ ಸಂಸ್ಕೃತಿ ಬಳ್ಳಾರಿಯಲ್ಲಿ ತಾಂಡವವಾಡ್ತಾ ಇದೆ. ಇಂಥ ಆರೋಪ, ನಿಮ್ಮ ಮೊದಲ ಪ್ರತಿಕ್ರಿಯೆ ಇದಕ್ಕೆ? ಖಂಡಿತವಾಗಿ ಇದನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವಂಥದ್ದನ್ನು ಅವ್ರ ಕಾಲದಲ್ಲಿ ಇತ್ತು, BJP ಅವರ ಕಾಲದಲ್ಲಿ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿ ಅವರು DK ಶಿವಕುಮಾರ್ ಸಾಹೇಬರ ಸರ್ಕಾರ ಬಂದ ಮೇಲೆ ಇವತ್ತು ಆಡಳಿತ ಬಹಳಷ್ಟು ಸಂಪೂರ್ಣವಾಗಿ ಶಾಂತ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಬಳ್ಳಾರಿಯಲ್ಲಿ. ಆದರೆ ವಿನಾಕಾರಣ ಒಂದು ಫ್ಲೆಕ್ಸ್ ಅನ್ನ ನನ್ನ ಮನೆ ಮುಂದೆ ಹಾಕ್ಕೊಡ್ದು, ನನ್ನ ರೋಡ್ ಮುಂದೆ ಹಾಕ್ಕೊಡ್ದು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಒಂದು ಫ್ಲೆಕ್ಸ್ ಬಗ್ಗೆ, ಅದು ಮಹರ್ಷಿಯ ವಾಲ್ಮೀಕಿ ಅವರ
ಒಂದು ಫ್ಲಕ್ಸ್ ಅನ್ನೋ ಒಂದು ಹರಿಯುವಂಥದ್ದು ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂದರೆ ಇವತ್ತು ಗೂಂಡಾ ಸಂಸ್ಕೃತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲ, ಇವತ್ತು ಬ್ಲಡ್ ಅಲ್ಲಿ ಅಂದರೆ ಪ್ರತಿ ರಕ್ತದ ಕಣದಲ್ಲಿ ಕೂಡ ಬಿಜೆಪಿ ಅವರಿಗೆ ಆ ಗೂಂಡಾ ಸಂಸ್ಕೃತಿ ಇದೆ ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ತೀನಿ. ರಕ್ತ ಇವತ್ತು ಕುದಿತಾ ಕಳೆದ ಇದೆ, ದ್ವೇಷ 2.5 ವರ್ಷದಿಂದ ತೀರಿಸ್ಕೊಳ್ತೀನಿ, ಮನೆಯನ್ನ ಸುಟ್ಟು ಭಸ್ಮ ಮಾಡ್ತಿದ್ದೆ, ಆದ್ರೆ ಈಗ ಬೇಡ ಅಂತ ಸುಮ್ಮನಿದ್ದೀನಿ. ಇದನ್ನ ಹೇಳಿದ್ದು ಕಾಂಗ್ರೆಸ್ನ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರು. ನಾಗೇಂದ್ರ ಸರ್, ಶಾಸಕರ ಆವೇಶಭರಿತವಾಗಿರುವಂಥ ಸಂದರ್ಭದಲ್ಲಿ ನಾನು ಮಾಡ್ಬೋದು ಹಾಗೆ, ಆದರೆ ನನಗೆ ಇತಿಮಿತಿಗಳಿದ್ದಾವೆ, ಅವರಂಗೆ ನಿಮ್ಮಂಗೆ ನಾನು ಮಾಡೋಕ್ಕೆ ನಾನು ತಯಾರಿಲ್ಲ ಅನ್ನುವಂಥ ವಿಚಾರವನ್ನು ಅವರು ಸ್ಪಷ್ಟವಾಗಿ ನಿನ್ನೆ ಮಾಧ್ಯಮದ ಮುಂದೆ ಕೂಡ ಹೇಳಿದ್ದಾರೆ. ಅವರು ನಾವು ಯಾವುದೇ ಕೂಡ ನಮ್ಮ ಪೂರ್ತಿ ಕೇಳಿಸ್ಕೊಳ್ಳಿ. ಚಂದ್ರಶೇಖರ್ ಸರ್, ನಿಮ್ಮ ವಾಯ್ಸ್ ಹೋಗಲ್ಲ. ಚಂದ್ರಶೇಖರ್ ಸರ್, ನಿಮ್ಮ ವಾಯ್ಸ್ ಅಲ್ಲಿ ತಲುಪೋದಿಲ್ಲ. ಕಾಂಗ್ರೆಸ್ ಪಕ್ಷದವರು ಆ ರೀತಿ ಇಲ್ಲ ಅನ್ನುವಂಥ ವಿಚಾರವನ್ನು ಅವರು ಹೇಳಿದ್ದಾರೆ. ಈಗ ಸತೀಶ್ ರೆಡ್ಡಿ ಅನ್ನೋರ ಹೆಸರು ಬಹಳ ಮುನ್ನೆಲೆಗೆ ಬರ್ತಾ ಇದೆ ಸರ್. ಬಿಜೆಪಿಗರ ಆರೋಪ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳ ಕಡೆಯಿಂದಾನೇ ಈ ಅವಘಡ ಆಗಿರೋದು ಅಂತ ಹೇಳಿ. ಸತೀಶ್ ರೆಡ್ಡಿ ಯಾರು ಅಂತ ಅಂದ್ರೆ ಯಾರು ಜನಪ್ರತಿನಿಧಿನ, ಅಲ್ಲೇನಾದ್ರೂ ಗ್ರಾಮ ಪಂಚಾಯತಿನೋ, ನಗರಸಭೆ ಸದಸ್ಯರ, ಯಾರವರು ಅಂತ? ಸತೀಶ್ ರೆಡ್ಡಿ ಅಂದ್ರೆ ಯಾರು ಬೇಸಿಕಲಿ? ಸತೀಶ್ ರೆಡ್ಡಿ ಅವರು ಕಾಂಗ್ರೆಸ್ನ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಅಲ್ಲ, ಗನ್ಮ್ಯಾನ್ ಎಲ್ಲ ಇಟ್ಕೊಂಡಿದ್ದಾರಲ್ಲ, ತುಂಬಾ ದೊಡ್ಡ ಲೆವೆಲ್ ಪೋಸ್ಟ್ ಏನಾದ್ರೂ ಇದೆಯಾ ಅಂತ ಅವ್ರ ಹತ್ರ? ಇಲ್ಲ, ಆ ರೀತಿಯಂಥ ಘಟನೆಗಳಿಲ್ಲ. ಅವ್ರಿಗೆ ಸೆಲ್ಫ್ ಆಗಿ ಓಡಾಡೋ ಸಂದರ್ಭದಲ್ಲಿ ಅವ್ರ ಮೇಲೆ ಭಾಳಷ್ಟು ಜನ ಕಳೆದ ಸುಮಾರು 2 ತಿಂಗಳ ಹಿಂದೆನೇ ಇದೇ ಬಿಜೆಪಿ ನಾಯಕರು ಅವ್ರ ಮೇಲೆ ಕೊಲೆ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ಅವರು ಅದಾದ ನಂತರ ಅವರು ಗನ್ಮೆನ್ಗಳನ್ನ ಇಟ್ಕೊಂಡು ಓಡಾಡ್ತಾರೆ. ನಿಮ್ಮದೇ ಪಕ್ಷದ ಶಾಸಕರಿದ್ದಾರೆ ಸರ್, ಅಂದ್ರೆ ವಂದೆಗಳಿಗೆ ಕ್ಷಮೆ ಇರಲಿ, ನಿಮ್ಮದೇ ಪಕ್ಷದ ಶಾಸಕರಿರೋ ಸಂದರ್ಭದಲ್ಲಿ ನಿಮ್ಮದೇ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಅಲ್ಲಿನ ಕಾನೂನು ಸುವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲದೆ ಖಾಸಗಿ ಗನ್ಮ್ಯಾನ್ ಇಟ್ಕೊಳ್ಬೇಕು ಅಂದ್ರೆ ಫೇಲ್ಯೂರ್ ಯಾರ್ದು ಅಂತ ಹೇಳೋದು ಸರ್? ಶಾಸಕರು ನಿಮ್ಮವರೇ, ಸರ್ಕಾರವೂ ನಿಮ್ಮದೇ, ಪೊಲೀಸ್ ಇಲಾಖೆಯು ನಿಮ್ಮದೇ, ಹೋಮ್ ಮಿನಿಸ್ಟ್ರಿ ಕೈಯಲ್ಲಿದೆ. ಮೇಡಮ್, ಅದನ್ನೇ ನಾವು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಹೋಗ್ಬಿಟ್ಟು ಇವರು ಕಂಪ್ಲೇಂಟು ಮಾಡಿದ್ದಾರೆ ನಮ್ಮ ಸತೀಶ್ ರೆಡ್ಡಿ ಅವರು. ಅದರ ಜೊತೆಗೆ ಬಿಜೆಪಿಯವರು ಗೂಂಡಾ ಪ್ರವೃತ್ತಿ ಇಟ್ಟಿರುವಂಥ ಬಿಜೆಪಿಯವರು ನಾಳೆ ಬೆಳಿಗ್ಗೆ ಏನಾದರೂ ಮಾಡ್ಬೋದಂತೇಳಿ ಅವರ ಸೆಲ್ಫ್ ಪ್ರೊಟೆಕ್ಷನ್ಗೆ ಅವ್ರ ಗನ್ಮ್ಯಾನ್ಗಳು ಇಟ್ಕೊಂಡಿದ್ದಾರೆ. ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ಇವ್ರನ್ನ ಹೋಗಿ ಯಾರನ್ನೂ ಹೊಡಿಬೇಕನ್ನುವಂಥ ಸಂದರ್ಭ ಕೂಡ ಇಲ್ಲ. ಬಳ್ಳಾರಿ ಇವತ್ತು ಮಲ್ಟಿ ಕಲ್ಚರ್ ಇರೋದು, 2 ಸಂಸ್ಕೃತಿಯನ್ನು ಒಳಗೊಂಡಿರುವಂಥ ನಮ್ಮ ಬಳ್ಳಾರಿ ಜಿಲ್ಲೆ ಇವತ್ತು ಆಂಧ್ರ ಮತ್ತು ಕರ್ನಾಟಕ ಬಾರ್ಡ್ರಲ್ಲಿ ಇರುವಂಥದ್ದನ್ನು ಯಾರು ಯಾವಾಗ ಏನು ಬಂದು ಹೋಗ್ತಾರೆ, ಏನು ಮಾಡ್ತಾರೆ ಅನ್ನೋಂಥ ಭಯದ ವಾತಾವರಣದಲ್ಲಿ ಬಿಜೆಪಿಯವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಅವರು ಅದೇ ರೀತಿಯಾದಂಥ ವ್ಯಕ್ತಿಗಳನ್ನ ಇಟ್ಕೊಂಡು ಓಡಾಡ್ತಿದ್ದಾರೆ. ಇವತ್ತು ನಿನ್ನೆ ತಾವೆಲ್ಲರೂ ನೋಡಿರ್ಬೋದು, ನಿನ್ನೆ ನಡೆದಂಥ ಘಟನೆಯಲ್ಲಿ ಬಾಂಬ್ ತೊಗೊಂಬನ್ನಿ ಅಂತ ಹೇಳ್ತಾರೆ. ಅಂದರೆ ನಮ್ಮ ತೆಲುಗಲ್ಲಿ ಹೇಳ್ತಾರೆ ಅವರು, ಬಾಂಬ್ తీసుಕೊಂಡ್ರಾರ, ಬಾಂಬ್ ಹಾಕ್ಬಿಡ್ರ, ಬಾಂಬ್ ಎಸೆಸಿ ಒಣ್ಣೆ ಚಂಪೇರ ಅಂತೇಳಿ ಇಂಥ ಒಂದು ಕ್ಲಿಪ್ಗಳು ನಮ್ಮಲ್ಲಿ ಇದಾವೆ. ಅದನ್ನ ಬಹುಬೇಗನೆ ಅದು ಕ್ಲಿಪ್ಪನ್ನು ಹುಡುಕ್ತಾ ಇದೀವಿ ನಾವು, ಅದನ್ನು ಕೂಡ ಆ ಕಡೆಯಿಂದನೂ ಅದೇ ಆರೋಪ ಸರ್. ಪೆಟ್ರೋಲ್ ಬಂಪ್ ತಂದಿದ್ರು, ನನ್ನ ಮನೆಯೇ ಟಾರ್ಗೆಟ್ ಮಾಡಿ ಶೂಟ್ ಮಾಡಿದ್ರು, ನನ್ನನ್ನು ಕೊಲೆ ಮಾಡಕ್ ಬಂದಿದ್ರು. ಜನಾರ್ದನ್ ರೆಡ್ಡಿ ಅವರು ಹಿಂಗೆ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಆ ಪಕ್ಷನೂ ಬೇಡ, ಈ ಪಕ್ಷನೂ ಬೇಡ ಅಂತ ಹೇಳಿ ನಿಯತ್ತಿನ ಜೀವನ ನಡೆಸ್ತಾ ಇರುವ ಬಳ್ಳಾರಿಯ ಮತದಾರರು ಯಾರನ್ನ ನಂಬೇಕು? ಅವರು ನೀವ್ ಹೇಳೋದ್ ನಂಬೇಕಾ, ಜನಾರ್ದನ್ ರೆಡ್ಡಿ ಅವರು ಹೇಳೋದ್ ನಂಬೇಕಾ, ಯಾರು ಹೇಳೋದನ್ನ ನಂಬೇಕು ಅಂತ? ಮೇಡಮ್, ಸ್ಮಿತಾ ಮೇಡಮ್ ಅವರೇ, ತಮಗೆ ಮಾಧ್ಯಮದ ಮೂಲಕ ನಮ್ಮ ರಾಜ್ಯದ ಜನತೆಗೆ, ನಮ್ಮ ಬಳ್ಳಾರಿ ಜನತೆಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಬಳ್ಳಾರಿ ಶಾಂತ ಪ್ರಿಯವಾಗಿರುವಂಥ ಒಂದು ವಾತಾವರಣ ಇರುವಂಥ ಬಳ್ಳಾರಿ ಮೇಡಮ್. ಎಲ್ಲಿ ಈ ಬಳ್ಳಾರಿಯಲ್ಲೇ ಇಲ್ಲ ಖಂಡಿತವಾಗಿ ಇದನ್ನ ಶಾಂತಿಯನ್ನ ಕದಡುವಂತ ಒಂದು ಕೆಲಸಕ್ಕೆ ಬಿಜೆಪಿ ಅವರು ಕೈ ಹಾಕ್ತಾ ಇದ್ದಾರೆ. ಆದ್ರೆ ನಾವು ಜೀವಂತಿರೋವರೆಗೆ, ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಶಾಸಕರು ಜೀವಂತಿರೋವರೆಗೆ ಇದನ್ನ ಮಾಡೋದಂತೂ ನಾವು ಬಿಡೋದಿಲ್ಲ. ನಮ್ಮ ಬಳ್ಳಾರಿಯಲ್ಲಿ ನೆಲೆ ಆಗಿರ್ಬೋದು, ನೀವು ಜೀವಂತವಾಗೇ ಇದ್ದೀರಿ, ಪ್ರತಿಪಕ್ಷ ಬಿಜೆಪಿ ಅವರು ಜೀವಂತವಾಗಿದ್ದಾರೆ. ಜೀವ ಸಹಿತ ಉಳಿದೇ ಇರೋದು ರಾಜಶೇಖರ ಬಡವ. ಎಸ್ ಮೇಡಮ್, ಈ ಘಟನೆಯಲ್ಲಿ ನಮಗೆ ದೊಡ್ಡ ದುರಂತ. ನಾವು ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ನಾವು ಕಳ್ಕೊಂಡಿದ್ದೀವಿ. ಅದನ್ನು ಯಾಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ? ಒಂದು ಕ್ಷುಲ್ಲಕ ಕಾರಣಕ್ಕೆ ಮೇಡಮ್, ಮೇನ್ ರೋಡಲ್ಲಿ ಮುಖ್ಯ ರಸ್ತೆಯಲ್ಲಿ ಮನೆ ಇದ್ದಾಗ ಲಾರಿ ಹೋಗುತ್ತೆ, ಅನೇಕ ಸಂದರ್ಭದಲ್ಲಿ ನಮಗೆ ಹಾರ್ನ್ ಹೊಡಿತಾ ಇರ್ತಾರೆ, ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಗಳು ಆಗ್ತಾ ಇರ್ತವೆ. ನಾನು ಮನೆ ಮುಂದೆ ಬಂದಾಗ ನೀವು ಹಾರ್ನ್ ಹೊಡಿಬಾರ್ದು, ಬ್ಯಾನರ್ ಹಾಕಬಾರ್ದು ಅನ್ನುವಂಥ ಪ್ರವೃತ್ತಿ ಇದ್ದಾಗ ಮಾತ್ರ ಇದು ಭಾಳಷ್ಟು ದೊಡ್ಡ ತಪ್ಪಾಗುತ್ತೆ ಮೇಡಮ್. ಇದು ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಇರ್ಲಿಕ್ಕೆ ಆಗೋದಿಲ್ಲ ಮೇಡಮ್. ಇವತ್ತು ಜನಾರ್ದನ್ ರೆಡ್ಡಿ ಅವರು ಬಂದು ನಾನು ಮನೆ ಮುಂದೆ ಫ್ಲೆಕ್ಸ್ ಹಾಕಬಾರ್ದು ಅನ್ನುವಂಥ ವಿಚಾರನ್ನ ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರಲ್ಲ, ಅದು ತಪ್ಪು ಅನ್ನುವಂಥ ವಿಚಾರ. ನಿಮಗೂ ಗೊತ್ತು, ಬಿಜೆಪಿ ಅವ್ರಿಗೂ ಗೊತ್ತು, ನೀವುಗಳು ಮಾತನಾಡ್ತಿರೋ ಅಷ್ಟು ಸಿಂಪಲ್ ಆಗಿಲ್ಲ ಬಳ್ಳಾರಿಯಲ್ಲಿ ರಾಜಕೀಯ ಪರಿಸ್ಥಿತಿ, ಅಲ್ಲಿನ ಸ್ಥಿತಿಗತಿ ಅಂತ ಹೇಳಿ. ನಮ್ಮ ಕಳಕಳಿಯ
ಮನವಿ ಇಷ್ಟೇ ಸರ್, ನೀವಾಗಲೇ ಹೇಳಿದ್ರಲ್ಲ ಬಳ್ಳಾರಿಯನ್ನ ಯಾವ ಕಾರಣಕ್ಕೂ ಕೂಡ ಅಶಾಂತಿ ಭರಿತ ವಾತಾವರಣವಾಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ. ಕೈ ಮುಗಿದು ವಿನಂತಿ ಸರ್, ಹಾಗೊಂದು ಪ್ರಯತ್ನ ಮಾಡಿಬಿಡಿ ಎಲ್ಲರೂ ಸೇರಿ ಅಂತ ಹೇಳಿ. ಪ್ರಯತ್ನ ಅಲ್ಲ ಮೇಡಮ್, ನಮ್ಮ ಜೀವಂತ ಇರೋವರೆಗೆ ಈ ಶಾಂತಿಯನ್ನ ಬಳ್ಳಾರಿ ಜಿಲ್ಲೆಯಲ್ಲಿ, ಬಳ್ಳಾರಿ ನಗರದಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲಿ ಇಂಥ BJP ಅವರ ಕಡೆಯಿಂದ ಶಾಂತಿ ಕದಡುವಂಥ ಕೆಲಸಕ್ಕೆ ನಾವು ಅದರಲ್ಲಿ ಯಶಸ್ವಿ ಆಗ್ಲಕ್ಕಂತ ನಾವು ಬಿಡೋದಿಲ್ಲ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಜಾಯಿನ್ ಆಗಿದ್ದಕ್ಕೆ. ರಾಜು ಗೌಡ್ರೆ, ಚೇರ್ ಹಾಕೊಂಡು ಇನ್ನೊಬ್ರು ಮನೆ ಮುಂದೆ ಕೂರೋದಂತೆ, ಪೆಟ್ರೋಲ್ ಬಂಪ್ ತರದಂತೆ, ತೆಲಂಗಾಣದಿಂದ ಜನರನ್ನ ಕರೆಸೋದಂತೆ, ಕೈಯಲ್ಲಿ ಬಂದೂಕ್ ಹಿಡ್ಕೊಂಡಿರುವ ಖಾಸಗಿ ಗನ್ಮ್ಯಾನ್ಗಳಂತೆ, ಇದು ನಮ್ಮ ರಾಜ್ಯದ ಕಲ್ಚರ್ ಅಂತೂ ಖಡಾಖಂಡಿತವಾಗಲ್ಲ ಸರ್, ಯಾವುದೇ ಪಕ್ಷದವ್ರು ಮಾಡಿದ್ರು. ರಾಜು ಗೌಡ್ರೆ, ಮೊಟ್ಟ ಮೊದಲನೇದಾಗಿ ಇಲ್ಲಿ ಒಂದು ಬ್ಯಾನರ್ ಕಟ್ಟಲಿಕ್ಕೆ ನಮ್ಮಲ್ಲಿ ಒಂದು BBMPಲಾಗಲಿ ಮತ್ತು ನಿಮ್ಮ ಪುರಸಭೆಗಳಲ್ಲಾಗಲಿ ಯಾವ್ಯಾವ ಜಾಗ ಅಂತ ಗುರುತು ಮಾಡಿ ಅವರು ಒಂದು ಸೀಲ್ ಹೊಡೆದು ಬ್ಯಾನರ್ ಕೊಡ್ತಾರೆ. ಇದು ಇಲ್ಲಿ ನಾವು ಕಾನೂನು ಮಾಡ್ಕೊಂಡಿರುವಂಥದ್ದು. ಅದು ಯಾರು ಅವ್ರಿಗೆ ಅಲ್ಲಿ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟರು ಅನ್ನೋದು ಮೊದಲನೇದಾಗಿ ವಿಚಾರಣೆ ನಡಿಬೇಕಾಗಿದೆ. ಆ್ಯಂಡ್ ಎರಡನೇ ವಿಚಾರ, ಇವರು ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ಈ ಒಡೆದಾಟಗಳಿಗಿಂತ ಇಲ್ಲಿ ಒಣ ಪ್ರತಿಷ್ಠೆಗಳು ಹೆಚ್ಚಾಗಿದೆ. ಈಗ ನೋಡಿ, ಅವ್ರ ಮನೆ ಮುಂದೆ ನಾಯಕರ ಜನಾಂಗದ ಕಾರ್ಯಕ್ರಮ ಅಂತ ಹೇಳ್ತಾರೆ. ನೀವು ಯಾವ ಜನಾಂಗದ ಕಾರ್ಯಕ್ರಮನಾದ್ರು ಮಾಡಿ, ಏನಾದರೂ ಮಾಡಿ, ಈಗ ಸೆನ್ಸಿಟಿವ್ ಇದ್ದಾಗ ಅಲ್ಲಿ ಅವ್ರ ಮನೆ ಮುಂದೆ ಹೋಗಿ ಫ್ಲೆಕ್ಸ್ ಕಟ್ಟೋಕ್ಕೂ ಮುಂಚೆ ಅಧಿಕಾರಿಗಳು ಹೋಗಿ ಈ ಪರಿಸ್ಥಿತಿ ಇದೆ, ಆತ ಕೂಡ ಒಬ್ಬರು ಮಾಜಿ ಮಿನಿಸ್ಟರ್ ಆಗಿದ್ದಂಥವ್ರು, ಅವ್ರ ಮನೆ ಮುಂದೆ ಈ ಪರಿಸ್ಥಿತಿ ಇದೆ ಅನ್ನೋದನ್ನ ಒಂದ್ಸತಿ ಅವಲೋಕನ ಮಾಡಬೇಕು. ಮತ್ತು ಇಂಥ ಪರಿಸ್ಥಿತಿಗಳು ಕೆಟ್ಟು ಹಾಳಾಗಿರುವಂಥ ವ್ಯವಸ್ಥೆ ಇರುವಂಥ ಜಾಗದಲ್ಲಿ ಯಾವ ರೀತಿ ಸೂಕ್ಷ್ಮತೆಗಳನ್ನ ಅವಲೋಕನ ಮಾಡಬೇಕು ಅನ್ನೋದು ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಗಮನ ಹರಿಸ್ಬೇಕಾಗ್ತದೆ. ಮತ್ತು ಈಗ ಫೈರಿಂಗ್ ಮಾಡಿದ್ದಾರೆ. ಫೈರಿಂಗ್ ಮಾಡಿದಾಗ ಈಗ ಪ್ರೈವೇಟ್ ಗನ್ಮ್ಯಾನ್ ಇಟ್ಕೊಂಡಿದ್ದಾರೆ ಅಂದಾಗ ಪ್ರೈವೇಟ್ ಗನ್ಮ್ಯಾನ್ ಇಟ್ಕೊಳ್ಳಿಕ್ಕೆ ಅಲ್ಲೇನು ಪೊಲೀಸ್ನವರಿಂದ ಪರ್ಮಿಷನ್ ತೊಗೊಂಡಿದ್ದಾರೆ ಅನ್ನೋದನ್ನ ಯೋಚನೆ ಮಾಡಬೇಕು. ಪ್ರೈವೇಟ್ ಗನ್ಮ್ಯಾನು ಏಕಾಏಕಿ ನೇರವಾಗಿ ಶೂಟ್ ಮಾಡ್ತಾನೆ ಅನ್ನೋ ಮಟ್ಟಕ್ಕೆ ಬಂದಿದೆ ಅಂದರೆ ಆತನ ಮನಸ್ಥಿತಿ ಎಲ್ಲಿಗೆ ಬಂದಿದೆ. ಈಗ ಯಾರಾನೋ ಒಬ್ರು, ಈಗ ನಮ್ಮಿಂದ ಯಾರೋ ಬ್ಯಾಕ್ಗ್ರೌಂಡಲ್ಲಿ ಇದ್ದು ಹೊಡಿಯೋ ಅಂದಾಗ ಸಾಕಷ್ಟು ಯುವಕರಾಗಿರ್ಬೋದು ಈ ಹಳ್ಳಿಗಳಲ್ಲಿ ಗಲಾಟೆಗಳಾಗ್ತವೆ. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇರ್ತಾನೆ, ನಾನಿದ್ದೀನಿ ಹೊಡಿಯೋ, ನಾನು ನೋಡ್ಕೊಂತೀನಿ ಕೋರ್ಟನ್ನು ಕೇಸನ್ನು, ಅದೇನು ಬರ್ತದೆ ಬರಲಿ ನೋಡ್ತೀನಿ ಅನ್ನೋ ಮಟ್ಟಕ್ಕೆ ಯಾರಾನೋ ಅವನು ಕುಮ್ಮಕ್ಕೆ ಕೊಟ್ಟಾಗ, ಈಗ ಖಾಸಗಿ ಗನ್ಮ್ಯಾನ್ಗಳು ಅಂದರೆ ಅವ್ರು ಯಾರು ಪಾಪ, ಅವರು ಹೊಟ್ಟೆಪಾಡಿಗೋಸ್ಕರ ಬಂದು ಯಾರಿಗೋ ಒಬ್ರಿಗೆ ಸೆಕ್ಯೂರಿಟಿ ಕೊಡೋಕೆ ಬರೋರೇ ವಿನಃ ಎದುರುಗಡೆ ಇರೋರನ್ನ ಕೊಲ್ಲಿಕ್ಕೆ ಬರೋ ಅಂತಾರಲ್ಲ, ಅದನ್ನು ನಾವು ಅವಲೋಕನ ಮಾಡಬೇಕಾಗ್ತದೆ. ಎದುರುಗಡೆ ಅವರ ವ್ಯಕ್ತಿಗೆ ಶೂಟ್ ಮಾಡೋ ಲೆವೆಲ್ಗೆ ಬಂದಿದೆ ಅಂದರೆ ಅವ್ರು BJP ಅವ್ರಿಗೆ ಶೂಟ್ ಮಾಡೋಕೆ ಹೋದ್ರೋ, ಕಾಂಗ್ರೆಸ್ನವ್ರಿಗೆ ಶೂಟ್ ಮಾಡೋಕೆ ಹೋದ್ರೆ, ಯಾರಿಗೆ ಶೂಟ್ ಮಾಡೋಕೆ ಹೋದ್ರೋ ಗೊತ್ತಿಲ್ಲ, ಆದರೆ ಫೈರ್ ಆಗಿದೆ. ಎದುರುಗಡೆ ಇದ್ದಂಥ ವ್ಯಕ್ತಿಗೆ ಬುಲೆಟ್ ತಾಗಿದೆ. ಈಗ ಎದುರುಗಡೆ 1000 ಜನ ಬಂದಾಗ ಅವನಿಗೆ ಯಾವ ಪಾರ್ಟಿಯವರು, ಅವ್ರ ಹೆಸರೇನು ಯಾರಿಗೂ ಗೊತ್ತಿರಲ್ಲ. ಒಂದು ವೆಪನ್ಗೆ ಗೊತ್ತಿರೋದೇನೋ, ಎದುರುಗಡೆ ಅಂತ ಸಿಕ್ತಂಥ ಯಾವುದೇ ವ್ಯಕ್ತಿ ಆಗಲಿ ಅವನು ಎದೆ ಸೀಳೋ ಅಂಥ ಕೆಲಸನ ಆ ವೆಪನ್ ಮಾಡಿದೆ. ವೆಪನ್ ಬಳಸಿದಂಥ ವ್ಯಕ್ತಿನೂ ಅಷ್ಟೇ, ಈಸ್ ಆಲ್ಸೋ ವೆಪನ್. ನಾವು ಯಾರ ಜೊತೆ ಇದ್ದೀವಿ ಅನ್ನೋದ್ರ ಮೇಲೆ ಫೈರಿಂಗ್ ಆಗಿದೆ. ಸೊ ಯಾರು ಫೈರ್ ಮಾಡಿದರೆ ಅವನ ಮೇಲೆ ಕಾನೂನು ಕ್ರಮ ಆಗಬೇಕು. ಈಗ ನಾಗರಾಜ್ ಯಾದವ್ ಅವರು ಹೇಳಿದ್ರು ನಮ್ಮ ಮುಖ್ಯಮಂತ್ರಿಯವರು ಅದನ್ನು ಅಕ್ಸೆಪ್ಟ್ ಮಾಡಿಲ್ಲ ಅಂತ. ಖಂಡಿತವಾಗ್ಲೂ ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟೆ, ಯಾರನ್ನೇ ಒಬ್ಬರನ್ನ ನಾವು ಇವತ್ತೇ ಒಂದು ಮಾಧ್ಯಮದಲ್ಲಿ ಕೂತು ಚರ್ಚೆ ಮಾಡೋಣ, ಯಾರಿಗೇ ಒಬ್ಬರಿಗೆ ಕೊಲೆ ಬೆದರಿಕೆ ಹಾಕಿದ್ರೆ, ಕೊಲೆ ಬೆದರಿಕೆ ಅಂದ ತಕ್ಷಣ ನೀವೇನು ಮಾಡ್ತೀರಿ, ಒಂದು ಕಂಪ್ಲೇಂಟ್ ತೊಗೊತೀರಿ, ಒಂದು FIR ಮಾಡ್ತೀರಿ. ಇದನ್ನು ಕಾನೂನು ವಿಚಾರದಲ್ಲಿ ಒಂದು ಸುಮೋಟೋ ಕೇಸ್ ತೊಗೊಂಡು ನಿಮ್ಮ MLAಗೆ ಅಟ್ಲೀಸ್ಟು ಒಂದು ನೋಟಿಸಾರು ಕೊಡುವಂಥ ಒಂದು ಪ್ರಯತ್ನ ನಾವು ಮಾಡಬೇಕಾಗತ್ತೆ. ಯಾಕೆಂದರೆ ಈ ನಾಡಿನ ಕಾನೂನನ್ನು ಗೌರವಿಸಬೇಕಾದಂಥ ಕರ್ತವ್ಯ ಪ್ರತಿಯೊಬ್ಬರದು ಆಗಿರುತ್ತೆ. ಸುಟ್ಟಾಕ್ತೀನಿ ಮತ್ತೆ ಏನ್ ಮಾಡಿದ್ರಿ, ಅರೆಸ್ಟ್ ಮಾಡಿ ಒಂಚೂರು ಜೈಲಿಗೆ ಕಳಿಸಿ, ಬೇರೆಯವರು ಅಟ್ಲೀಸ್ಟ್ ಯಾರ್ದಾರು ಆಗ್ಲಿ ಇಲ್ಲಿ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ನಾನ್ ಮಾತಾಡಿದ್ರು ಒಂದೇ, CM ಮಾತಾಡಿದ್ರು ಒಂದೇ, ಎಲ್ಲಾರು ಈ ಸಂವಿಧಾನದ ಅಡಿ ಬಂದಿರೋಂತಾರೆ, ಈ ಕಾನೂನನ್ನ ಪಾಲಿಸಬೇಕಾದಂತವ್ರೆ. CM ಮಾಡ್ಬಿಟ್ರೆ ಬಿಟ್ಬಿಡ್ತೀರಾ, ಯಾರನ್ನೂ ಬಿಡಲ್ಲ. ಸೊ ಹಂಗಿದ್ದಾಗ ಇಂಥ ಒಂದು ಹೇಳಿಕೆ ಬಂದಾಗ ನಾಳೆ ಬೆಳಗ್ಗೆನೆ ಆತನ ಅರೆಸ್ಟ್ ಮಾಡಿದ್ದಿದ್ರೆ ಇಮಿಡಿಯೇಟ್ ಅರೆಸ್ಟ್ ಮಾಡಿದ್ದಾರೆ. ಮನೆಗೆ ಬೆಂಕಿ ಇಕ್ತೀನಿ ಅಂತ ಯಾರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಮಾಡಬಾರ್ದಾ? ಒಂದ್ ನಿಮಿಷ ಸ್ಮಿತಾ ಅವರೇ, ಮಾಡಬಾರ್ದಾ? ಕಾನೂನನ್ನ ಕೇಳೋ ಅಧಿಕಾರ ಶ್ರೀರಾಮುಲು ಪ್ರಶ್ನೆ ಮಾಡಿದೆ, ಅವರವರ ಸಮರ್ಥನೆ ಅವ್ರು ಕೊಡ್ತಿದ್ದಾರೆ. ಕಡೆದಾಗಿ ದಡ್ಡರಾಗೋದು ಯಾರು ಅಂದ್ರೆ ವೋಟ್ ಹಾಕೋ ಜನ, ವಾಸ್ತವವನ್ನು ತೋರಿಸೋ ಮಾಧ್ಯಮದವರು. ನಾವೇ ದಡ್ಡರಾಗೋದು ಕಡೆಗೆ. ಒಬ್ಬ ಜನಸಾಮಾನ್ಯನ ಹತ್ಯೆ ಆಗಿದೆ, ಯಾರು ಜವಾಬ್ದಾರರು? ಒಂದ್ ನಿಮಿಷ ಎರಡೇ ನಿಮಿಷ ಮುಗಿಸ್ಬಿಡ್ತೀನಿ. ಈ ಮಾತು ಬಂದಾಗ ನೀವು ನಿಜವಾಗ್ಲೂ ಇಮಿಡಿಯೇಟ್ ಆಗಿ ಒಂದು ಆಕ್ಷನ್ ತಗೊಂಡಿದ್ರೆ CM ಅವ್ರ ನಡೆನ ನಾನು ಒಪ್ಕೊಂತೀನಿ. ಶಾಂತಿ ಸಂದೇಶ ಸಾರ್ತಿರೋದಂತೆ ರಾಜು. ಈಗಷ್ಟೇ ಮಾಜಿ ಮಿನಿಸ್ಟರ್ ಹೇಳಿಲ್ವಾ, ನೋಡ್ರಿ, ಯಾರು BJP ಅವರಾಗ್ಲಿ, ಕಾಂಗ್ರೆಸ್ ಅವರಾಗ್ಲಿ, JDS ಅವರಾಗ್ಲಿ,
ರಾಜುಗೌಡ್ರೆ, ಇಲ್ಲ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಇವಾಗ ಮಾಜಿ ಮಿನಿಸ್ಟರ್ ನಾಗೇಂದ್ರ ಅವ್ರು ಬಂದಿದ್ರು, ಕೇಳಿ ರಾಜುಗೌಡ್ರೆ. ಎಚ್ ಡಿ ರೇವಣ್ಣ ಅವ್ರನ್ನ ಅವ್ರ ಮನೆಯಿಂದ ಅರೆಸ್ಟ್ ಮಾಡ್ಕೊಂಡು ಮಿನಿಸ್ಟರ್ಸ್ ಇವ್ರು MLA ಬೀದಿಲಿ ನೀವು ಕೇಳಿಸ್ಕೊಳ್ಳಿಲ್ಲ ರಾಜುಗೌಡ್ರೆ, ನೀವು ಕೇಳಿಸ್ಕೊಳ್ಳಿಲ್ಲ. ಮಾಜಿ ಮಿನಿಸ್ಟರ್ ನಾಗೇಂದ್ರ ಅವ್ರು ಹೇಳಿದ್ರು ಹಿಂಗೆಲ್ಲಾ ಮಾಡೋ ಕೆಪಾಸಿಟಿ ಇದೆ, ಮನೆ ಸುಡೋಕು ಕೆಪಾಸಿಟಿ ಇದೆ, ರಿವೆಂಜ್ ತೀರ್ಸ್ಕೊಳ್ಳೋಕು ಕೆಪಾಸಿಟಿ ಇದೆ, ಆದ್ರೆ ನಾವು ಮಾಡ್ತಿಲ್ಲ. ಅಲ್ಲಿಗೆ ಶಾಂತಿ ಸಂದೇಶ ಸಾರ್ತಾ ಇದ್ದಾರೆ ನಾರಾ ಭರತ್ ರೆಡ್ಡಿ ಅವರು. ಮಾಜಿ ಮಿನಿಸ್ಟರ್ ಹೇಳಿದ ಸ್ಟೇಟ್ಮೆಂಟ್ ಇದು. ನೀವು ಉತ್ತರ ಕೊಡಿ ಸರ್. ಮಾಜಿ ಮಿನಿಸ್ಟರ್ ಸ್ಟೇಟ್ಮೆಂಟ್ ಸರ್, ಮಾಜಿ ಮಿನಿಸ್ಟರ್ ಸ್ಟೇಟ್ಮೆಂಟ್ ನಾನೆಲ್ಲ ಕೇಳಿದ್ದೀನಿ. ಈಗ ನಾನು ವಿಚಾರ ಹೇಳಿದೆ ಅವಾಗಲೇ ನಾನು ಭಾಳ ಸಾಫ್ಟ್ ಆಗಿ ಎಲ್ಲ ವಿಚಾರ ಕೇಳ್ಕೊಂಡಿದ್ದೀನಿ. ಇಂಥ ಕೃತ್ಯಗಳನ್ನು ಯಾರು ಜಸ್ಟಿಫೈ ಮಾಡ್ಕೊಳ್ಳೋಕೆ ಸಾಧ್ಯನೂ ಇಲ್ಲ, ಜಡ್ಜ್ಮೆಂಟಲ್ ಸ್ಟೇಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರಾಮಾಣಿಕವಾಗಿರ್ತಕ್ಕಂಥ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತಕ್ಕಂಥದ್ದು ನನ್ನ ನಂಬಿಕೆ ಇದೆ. ನಮ್ಮ ಒಂದು ನಿಮಿಷ ಹೇಳ್ತೀನಿ ಕೇಳಿ, ಅದನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ನಾವು ವೀಕ್ಷಕರು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ನಿಮಿಷ ಇರಿ ಸರ್, ಇವತ್ತು ಒಂದು ನಿಮಿಷ ನೀವು ಮಾತಾಡ ರಾಜಕೀಯ ಮಾತಾಡಿದ್ರ ಕಾಂಗ್ರೆಸ್ MLA ಸತ್ತಿರೋನು ಯಾರು ಗೊತ್ತಾ? ನನ್ನ ಪಕ್ಷದ ಕಾರ್ಯಕರ್ತ. ನಾನು ಹೇಳ್ತೀನಿ ಕೇಳಿ, ನಾನು ರಾಜಕೀಯ ಮಾತಾಡ್ಬೇಕು ಅಂತಂದ್ರೆ ನಾನು ಇನ್ನೊಂದು ರೀತಿ ಹೇಳ್ಬೋದು, ಬಿಜೆಪಿ ನಮ್ಮ ಕಾರ್ಯಕರ್ತ ಯಾಕೆ ಕೊಲೆ ಮಾಡಲಿಲ್ಲ ಯಾಕೆ ಕೇಳಬಾರ್ದು? ಅದಕ್ಕೆ ಸ್ವಲ್ಪ ತಾಳ್ಮೆ ಇರಲಿ, ಕೇಳ್ಕೊಳ್ಳಿ, ವಿಷಯ ಕೇಳ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ, ರಾಜಕೀಯ ಬೆರೆಸಬೇಡಿ. ಇದ್ರಲ್ಲಿ ಅವ್ನು ಹೇಳಿದ ಭರತ್ ರೆಡ್ಡಿ ಇರಲಿ, ಜನಾರ್ದನ್ ರೆಡ್ಡಿ ಇರಲಿ, ಯಾವನು ಕಾನೂನು ದುಡ್ಡಲ್ಲ, ಅದನ್ನ ಮಾತಾಡೋ ಕೇಳ್ಕೊಳ್ಳಿ. ಕಳಿಸ್ರಿ, ಜಡ್ಜ್ ಕಳಿಸೋದು ನೀನಲ್ಲ, ನಾನು ಕಂಪ್ಲೀಟ್ ಮಾಡ್ತೀನಿ ನೋಡಿ. ಕೊಲೆ ಆಗಿರೋದು ಯಾರು ಸರ್? ಒಂದು ನಿಮಿಷ ಸಮಾಧಾನ. ಕಾಂಗ್ರೆಸ್ನ ಕಾರ್ಯಕರ್ತ. ಹಾಗಾದ್ರೆ ಕಾಂಗ್ರೆಸ್ನ ಕಾರ್ಯಕರ್ತನನ್ನ ಕೊಲ್ಲುವ ಉದ್ದೇಶ ಯಾರಿಗಾದ್ರೂ ಇತ್ತಾ ಸರ್? ಇರಬೇಕು. ಕಾಂಗ್ರೆಸ್ ಕಾರ್ಯಕರ್ತನನ್ನ ಕೊಲ್ಲುವ ಉದ್ದೇಶ ಏನ್ ಮಾಡ್ತಿದೆ ಸರ್ಕಾರ? ಹಂಗಾದ್ರೆ ಏನ್ ಮಾಡ್ತಿದೆ? ನಿಮ್ಮದೇ ಶಾಸಕರು ಇರುವ ಜಿಲ್ಲೆಯಲ್ಲಿ ಏನ್ ಮಾಡ್ತಿದೆ ಸರ್ಕಾರ? ಉತ್ತರ ಕೊಡಿ, ಉತ್ತರ ಕೊಡಿ. ಹೇಳ್ತೀನಿ, ನಾ ಕೇಳಿದ್ಮೇಲೆ ನಿಮ್ ಬಂದು ಮಾತಾಡಿ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಪಕ್ಷದ ಕಾರ್ಯಕರ್ತ ಸತ್ತಿರ್ತಾನೆ, ನಮ್ಮ ಪಕ್ಷದ ಕಾರ್ಯಕರ್ತನ ನಾವೇ ಕೊಲೆ ಮಾಡ್ತೀವಾ? ಬೇಸಿಕ್ ಕ್ವಶನ್. ನಿಮಗೆ ಇವತ್ತು ಜನಾರ್ದನ್ ರೆಡ್ಡಿ ಅವರ ಮಿಸಸ್ ಮೇಲೆ ಗೆದ್ದ ನಂತರ ಈ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಅವ್ರು ಸೋಲು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಆ ಕಾರಣಕ್ಕೋಸ್ಕರ ಅವತ್ತಿನ ಇವತ್ತಿನವರೆಗೂ ಕೂಡ ನಮ್ಮ ಶಾಸಕರ ಮೇಲೆ, ಅವರ ನಮ್ಮ ಕಾರ್ಯಕರ್ತರ ಮೇಲೆ ಮಾಡ್ತಾ ಇರ್ತಕ್ಕ ರಾಜಕೀಯ ಕುತಂತ್ರ ತೆವಲಿಗೋಸ್ಕರ. ಇನ್ನೊಂದು, ಬಳ್ಳಾರಿ ರಿಪಬ್ಲಿಕ್ ಅನ್ನ ಮಾಡಿದವ್ರು ಯಾರು? ಬಳ್ಳಾರಿ ಮಾಡಿದವ್ರು ಯಾರು? ಗಡಿಗಳನ್ನ ಬದಲಾವಣೆ ಮಾಡಿದವರು, ದೇಶವನ್ನು ಲೂಟ್ ಹೊಡೆದವ್ರು ಯಾರು? ಮಾತಾಡ್ತಾ ಇಲ್ಲ, ಸ್ವಲ್ಪ ಬದಲಾವಣೆ ಮಾಡಿ ಈ ರಾಜ್ಯವನ್ನು ಲೂಟಿ ಹೊಡೆದಂತ ನಾವು ಪಾಠ ಕೇಳ್ಬೇಕೇನ್ರಿ? ಕಂಪ್ಲೇಂಟ್ ಆಗಿದೆ, ಕೇಳಿಸ್ಕೊಳ್ತಾ ಇದ್ರೆ ಕೇವಲ ರವೀಂದ್ರ ರೇಷ್ಮೆ ಸರ್ ಮಾತ್ರ ರವೀಂದ್ರ ರೇಷ್ಮೆ ಸರ್ ಮಾತ್ರ ಫ್ರೇಮ್ ಅಲ್ಲಿ ಕಾಣಬೇಕು. ಐ ರಿಕ್ವೆಸ್ಟ್ ಯು ಅಗೇನ್, ಕಟ್ ಮಾಡಿ ವಾಯ್ಸ್ ಅನ್ನ, ಕಟ್ ಮಾಡಿ ವಾಯ್ಸ್ ಅನ್ನ.
ಸ್ಕ್ರೀನ್ ಇಂದ ತೆಗಿರಿ, ಸ್ಕ್ರೀನ್ ಇಂದ ರವೀಂದ್ರ ರಶ್ಮಿ ಸರ್, ನಿಮ್ ವಾಯ್ಸ್ ಹೋಗ್ತಿಲ್ಲ, ನಿಮ್ದು ವಾಯ್ಸ್ ಹೋಗ್ತಿಲ್ಲ. ರವೀಂದ್ರ ರಶ್ಮಿ ಸರ್, ನಿಮ್ ವಾಯ್ಸ್ ಹೋಗ್ತಿಲ್ಲ ಸರ್. ಲೆಟ್ಸ್ ನಾಟ್ ವೇಸ್ಟ್ ಟೈಮ್. ನಿಮ್ ವಾಯ್ಸ್ ಹೋಗ್ತಾ ಇಲ್ಲ, ಅವನೇ ರವೀಂದ್ರ ರಶ್ಮಿ ಸರ್. ಕರೆಕ್ಟ್ ಹೇಳಿದ್ರು ನಾಗರಾಜ್ ಯಾದವ್ ಅವರು. ನಾಗರಾಜ್ ಯಾದವ್ ಸರ್, ಯು ರೈಟ್ಲಿ ಸೆಡ್ ರಾಜಗೌಡ್ರೆ ಸಾಕು. ನಾಗರಾಜ್ ಯಾದವ್ ಅವರು ಕರೆಕ್ಟ್ ಆಗಿ ಹೇಳಿದ್ರು. ರವೀಂದ್ರ ರೇಷ್ಮೆ ಸರ್, ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿತ್ತು, ನಾವು ಕೂಡ ಕಂಡಿದ್ವಿ ಅದನ್ನ. ಯಾವುದನ್ನ ಸಿದ್ದರಾಮಯ್ಯನವರು ಇದೇ ಪದವನ್ನ ಬಳಕೆ ಮಾಡಿ ತೊಡೆ ತಟ್ಟಿ ಪಾದಯಾತ್ರೆ ಹೋಗಿದ್ರು. ಹಾಗಾದ್ರೆ ಇವಾಗ ಏನಾಗಿದೆ ಸರ್? ರಿಪಬ್ಲಿಕ್ ಆಫ್ ನಾರಾ ಭರತ್ ರೆಡ್ಡಿ ಆಗಿದೆಯಾ? ಯಾಕಂದ್ರೆ ಅವರೇ ಶಾಸಕರು ಅಲ್ಲಿರೋರು. ರವೀಂದ್ರ ರೇಷ್ಮೆ ಸರ್ ಹೇಳಿದ್ನಲ್ಲ, ಭರತ್ ರೆಡ್ಡಿ ಅವರ ತಂದೆ ಸೂರ್ಯನಾರಾಯಣ ಗೌಡರು ಅನೇಕ ವರ್ಷಗಳ ದೇವೇಗೌಡರ ಅಖಂಡ ಬೆಂಬಲಿಗರಾಗಿದ್ದರು. ಅನೇಕ ಸ್ಥಿತ್ಯಂತರಗಳು ಒತ್ತಡ ಬಂದಾಗಲೂ ಕೂಡ ಅವ್ರು JDS ಜೊತೆ ಭಾಳ. ಆದರೆ ಅವ್ರಿಗೆ ಸಾರ್ವಜನಿಕ ವರ್ತನೆ ಹೇಗೆ ಅಂತ, ಶಿಷ್ಟಾಚಾರ ಪಾಲನೆ ಅಂತೂ ಗೊತ್ತು. ಆ ಮಟ್ಟದ ಪ್ರಬುದ್ಧತೆ ಇದೆ ಅವ್ರ ವಯಸ್ಸಾಗಿರೋದ್ರಿಂದ. ಅವರ ಹೊಸ ತಲೆಮಾರಿನ ಅವ್ರ ಪುತ್ರ ಈ ರೀತಿ ಸಾರ್ವಜನಿಕವಾಗಿ ಮಾತಾಡಿದ್ದು ಬಹುಶಃ ನಾಗರಾಜ್ ಯಾದವ್ಗೂ ಮುಜುಗರ ಆಯಿತು. ಅವ್ನು ಸ್ವತಃ ಮುಖ್ಯಮಂತ್ರಿಗಳು ಮುಜುಗರ ಆಗಿದ್ದು ನಾನು ಮೊದಲೇ ಹೇಳಿದೆ. ಅದರಲ್ಲಿ ಆದರೆ ಅನೇಕ ವರ್ಷಗಳ ಕಾಲ ಜೈಲು ವಾಸ, CBI ಪ್ರಕರಣ, ಆಮೇಲೆ ತನ್ನ ತವರು ಜಿಲ್ಲೆಗೆ ಒಂಥರ ದಿಗ್ಬಂಧನ ಹಾಕ್ಬಿಟ್ಟಿದ್ದು ಸುಪ್ರೀಂ ಕೋರ್ಟು. ಅದೆಲ್ಲವನ್ನು ತೀರಿಸ್ಕೊಂಡು ವಾಪಸ್ ಬಂದಮೇಲೆ ನಾನು ಜನರದಿಂದ ನಿರೀಕ್ಷೆ ಮಾಡೋದು ಏನಂತ ಸ್ವಲ್ಪ ಆತ್ಮವಿಮರ್ಶೆ ಮಾಡಿಕೊಳ್ಳಿ. ಉದ್ದೇಶಿತವಾಗೋ ಮಾಡಿದ ಪ್ರಮಾದಗಳಿಂದಾಗಿ ಸಾಕಷ್ಟು ನೋವು ಅನುಭವಿಸಿದ್ದಾಗಿದೆ, ಘೋರವಾದ ಅಪಮಾನ ಅನುಭವಿಸಿದ್ದಾಗಿದೆ, ಕಾನೂನಿನ ಅತ್ಯಂತ ತೀಕ್ಷ್ಣವಾದ ಕ್ರಮಗಳಿಗೂ ಬಲಿಯಾಗಿದ್ದರು. ವಾಪಸ್ ಬಂದ ಮೇಲೆ ಒಂದು ಪರಿವರ್ತನೆಯ ಯುಗವನ್ನು ಅವರೇ ಶುರು ಮಾಡಬೇಕು. ಜನಾರ್ದನ್ ರೆಡ್ಡಿ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಜನಾರ್ದನ್ ರೆಡ್ಡಿ ಒಂದು ಕಾಲದಲ್ಲಿ ಆ BJP ಸರ್ಕಾರ ಬರಲಿಕ್ಕೆ, ಬೀಳ್ಸಕ್ಕೆ ಎಲ್ಲದಕ್ಕೂ ಕಾರಣವಾಗಿದ್ದರು. ಇಡೀ ಬರೀ ಕರ್ನಾಟಕ ರಾಜಕಾರಣ, ಭಾರತದ ರಾಜಕಾರಣವನ್ನೇ ನಿಯಂತ್ರಿಸಬಲ್ಲ ಒಂದು ದೊಡ್ಡ ಬಲ ಪ್ರದರ್ಶನ ಮಾಡಿ ಮುಗಿದು ಅದೆಲ್ಲ ಆಗಿದ್ದು ಹಳೆಯ ಅಧ್ಯಾಯ. ಸುಷ್ಮಾ ಸ್ವರಾಜ್ ಅವ್ರನ್ನೆಲ್ಲ ಒಂದು ಕಾಲದಲ್ಲಿ ತಮ್ಮ ಮಕ್ಕಳು ಅಂತ ಗುರುತಿಸ್ತಾ ಇದ್ರು. ಆಮೇಲೆ ಅವರು ಕೂಡ ಬೇಸರ ಆಯ್ತು ತದನಂತರ ಘಟನಾವಳಿಗಳಿಂದ. ಈಗ ಎಲ್ಲರೂ ಅವರ ಸಹೋದರರೆಲ್ಲ ಸೋತ್ಬಿಟ್ಟಿದ್ದಾರೆ, ಶ್ರೀರಾಮ್ದು ಸೋತಿದ್ದಾರೆ. ಇಡೀ ಪರಿವಾರ ಜನಾರ್ದನ್ ರೆಡ್ಡಿ ಮತ್ತು ಸಹಚರರೆಲ್ಲ ಈಗ ಆತ್ಮವಿಮರ್ಶೆ ಮಾಡ್ಕೋಬೇಕು. ಈ ಘಟನೆಯಿಂದ ರಾಜಕೀಯ ಲಾಭ ಯಾರಿಗೂ ಸಿಗಲ್ಲ. ಇದನ್ನ ಯಾರಾದರೂ ಬಳಸ್ಕೊಳ್ಳೋಕೆ ಹೋದರೆ ಕಾಂಗ್ರೆಸ್ಗೂ ಲಾಭ ಇಲ್ಲ, ಇವ್ರಿಗೂ ಲಾಭ ಇಲ್ಲ. ಆದರೆ ಬಳ್ಳಾರಿ ಜನತೆಗೆ ಒಂದು ಭರವಸೆ ಬದುಕಬೇಕಾಗಿದೆ, ಆ ಒಂದು ಶಾಂತಿ, ಒಂದು ನೆಮ್ಮದಿಯ ಬದುಕಬೇಕಾಗಿದೆ. ಈ ದಿಗ್ಗಜರು ತಮ್ಮ ತೋಳ್ಬಲ ಧನಬಲ ಪ್ರದರ್ಶನದಿಂದ ಈ ರೀತಿ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅಲ್ಲಿ ಜನ ಬದುಕೋದು ಹೆಂಗೆ ಹೇಳಿ? ಅವ್ರು ನೋಡಿ, ಅಲ್ಲಿ ಗುಂಡೂರಾಯರಿದ್ದಾಗ ಭಾಸ್ಕರ್ ನಾಯ್ಡು ಅಂತ ಒಬ್ಬರು MLA ಇದ್ದರು. ಆಮೇಲೆ ಮಂಡೂರು ರಾಮಪ್ಪ ಅಂತ ಬಂಗಾರಪ್ಪನವರು ಅಖಂಡ ಬೆಂಬಲಿಗ. ಅವರೆಲ್ಲ ಪಾಪ ಏನೇ ಇದ್ದರೂ ಕೂಡ ಒಂದು ಮಿತಿಯಲ್ಲಿ ಆಡ್ತಾಯಿದ್ರು. ಈ ತಲೆಮಾರಿನ ರಾಜಕಾರಣ ಇದೆ. 2004 ನಂತರ ಬಳ್ಳಾರಿ ವಾತಾವರಣ ಬದಲಾಗಿದೆ. ಅದನ್ನು ಮತ್ತೆ ಮೊದಲಿನ ಸ್ವರೂಪಕ್ಕೆ ತರೋ ಜವಾಬ್ದಾರಿ ಜನಾರ್ದನ್ ರೆಡ್ಡಿ ಮೇಲೆ ಎಷ್ಟಿದೆಯೋ ಈ ಭರತ್ ರೆಡ್ಡಿ ಮೇಲೆ ಅಷ್ಟೇ. ಭರತ್ ರೆಡ್ಡಿ ಇನ್ನೂ ಈಗ ತಾನೇ ಮೊದಲನೇ ಟರ್ಮ್ MLA. ಅವ್ರ ತಂದೆಗೆ ಯಾಕೆ ಗೌರವಸ್ಥರಾಗಿದ್ರು, ತನ್ನ ತಂದೆ ಪ್ರತೀತಿಗೆ ಯಾವ ತರ ಕಳಂಕ ತರ್ತಾ ಇದ್ದೀನಿ ಅಂತ ಮಾಡ್ತಿಲ್ಲ. ರವೀಂದ್ರ ರೇಷ್ಮೆ ಸರ್, ಇವತ್ತು ಶ್ರೀರಾಮುಲು ಅವರು ಹಾಗೆ ಜನಾರ್ದನ್ ರೆಡ್ಡಿ ಅವರು ನಡೆಸಿದ ಸುದೀರ್ಘ ಪತ್ರಿಕಾಗೋಷ್ಠಿಯಲ್ಲಿ ಭರತ್ ರೆಡ್ಡಿ ಅವರ ತಂದೆ ಬಗ್ಗೆನೂ ಮಾತನಾಡಿದ್ರು. ಅವರು ಕೂಡ ಅಂದ್ರೆ ಅವರಿಂದಲೇ ಬಂದಿರೋ ಸಂಸ್ಕೃತಿ ಇದು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಈ ಪರಸ್ಪರ ದ್ವೇಷ, ವೈಮನಸ್ಸು, ವಿರಸ್ಸಿನ ಈ ರಾಜಕಾರಣದಿಂದ ಎಲ್ಲಿಗೆ ತಗೊಂಡು ಹೋಗ್ತೀರಾ? ನೀವೆಲ್ಲ ಸಾರ್ವಜನಿಕ ಪ್ರತಿನಿಧಿಗಳಾಗಿದ್ದೀರಿ. ಕೆಲವರು ಗೆದ್ದಿರಿದ್ದೀರಿ, ಕೆಲವರು ಸೋತಿದ್ದೀರಿ. ಸೋಲು, ಗೆಲುವು, ನೋವು, ಜೈಲು ವಾಸ ಎಲ್ಲನೂ ಅನುಭವಿಸಿಟ್ಟಾದ್ಮೇಲೆ ಈಗ ತಣ್ಣಗೆ ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿತ್ತು. ನಮ್ಮಿಂದಾಗಿ ದೊಡ್ಡ ಜನಸಾಮಾನ್ಯರ ಬದುಕು ಭಾಳ ಕಷ್ಟದ. ನೋಡಿ, ಜಮ್ಮು ಕಾಶ್ಮೀರದಲ್ಲಿರೋ ಭಯೋತ್ಪಾದಕ ವಾತಾವರಣಕ್ಕೂ ಬಳ್ಳಾರಿಗೆ ಏನು ವ್ಯತ್ಯಾಸ ಇದೆ ಹೇಳಿ? ಅಲ್ಲಿ ಪಾಕಿಸ್ತಾನ ಪ್ರಚೋದಿತ, ಇದು ಇಲ್ಲನೇ ನಮ್ಮ ಈ ನೆಲದ ಮಕ್ಕಳೇ ಈ ಥರ ಆಡ್ತಾ ಇದ್ರೆ ಬಳ್ಳಾರಿ ಜನ ಎಲ್ಲಿಗೆ ಹೋಗಬೇಕು? ಬರೀ ಬಳ್ಳಾರಿ ಜಿಲ್ಲಾ ಕೇಂದ್ರ ಒಂದು ಕಾಲದಲ್ಲಿ ಜಿಲ್ಲಾ ಕೇಂದ್ರ ಬಳ್ಳಾರಿ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿತ್ತು. ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೂ ಬಳ್ಳಾರಿಗೆ ಏನೂ ಸಂಬಂಧ ಇಲ್ಲ. ಗುಲ್ಬರ್ಗ ಡಿವಿಷನ್ ಇದ್ರು ಕೂಡ ಬಳ್ಳಾರಿ ಸಂಸ್ಕೃತಿ ಬೇರೆ. ಅತ್ಯುತ್ತಮವಾದ ಶಿಕ್ಷಣ ಸಂಸ್ಥೆಗಳಿದ್ವು, ಅಲ್ಲಿ ಅತ್ಯುತ್ತಮವಾದ ಆಸ್ಪತ್ರೆಗಳಿದ್ವು, ಅಲ್ಲಿ ಜನ ಕೂಡ ಒಂದು ಸುಸಂಸ್ಕೃತ ಜೀವನ ಶೈಲಿ ರೂಢಿಸ್ಕೊಂಡಿದ್ರು. ಅದೆಲ್ಲ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ ಬಳ್ಳಾರಿ. ಸರ್, ನಾನು ಚಂದ್ರಶೇಖರ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಇಲ್ಲ ಸರ್, ನಿಮ್ಮದೇ ಪಕ್ಷದ ನಾಯಕರುಗಳ ಬಾಯಿಂದ ಬಂದಿರೋ ಮಾತು. ಚಂದ್ರಶೇಖರ್ ಅವ್ರಿಗೆ ಪ್ರಶ್ನೆ, ಈ ಹಿಂದಿದ್ದ ನಾಯಕರುಗಳು, ಶಾಸಕರುಗಳು ಮಾಡೋಕ್ ಸಾಧ್ಯವಾಗದ್ದನ್ನ ಕೇವಲ 2.5 ವರ್ಷದಲ್ಲಿ ನಾರಾ ಭರತ್ ರೆಡ್ಡಿ ಅವರು ಮಾಡಿಬಿಟ್ಟಿದ್ದಾರೆ. ಬಳ್ಳಾರಿಯನ್ನ ಸಿಂಗಾಪುರ ಮಾಡೆಲ್ ಅಲ್ಲಿ ಡೆವಲಪ್ ಮಾಡ್ತಿದ್ದಾರೆ. ಈ 2.5 ವರ್ಷದ ಸಾಧನೆಯನ್ನ ಸಹಿಸಿಕೊಳ್ಳಿಕ್ಕಾಗದೆ ಮಾಡ್ತಾ ಇರೋ ಕಿತಾಪತಿ ಇದು. ಹೇಳ್ತಿರೋದು ಕಾಂಗ್ರೆಸ್ನವರು ಸರ್. ಕರ್ನಾಟಕದ ಕಾಂಗ್ರೆಸ್ ಅಲ್ಲಿ MLAಗಳ ಪರಿಸ್ಥಿತಿ ಹೆಂಗಿದೆ ಅಂತೇಳಿ MLAಗಳ ಬಾಯಲ್ಲೇ ಕೇಳಬೇಕಿತ್ತು. ಆ ರಾಜು ಕಾಗೆ ಅವರು ಹೇಳಿದ್ರು, ನಾನು ಬಂದು ನೇಣ್ ಹಾಕೊಂಡ್ಬಿಡ್ತೀನಿ, ₹1 ದುಡ್ಡು ಕೊಟ್ಟಿಲ್ಲ ಕಾಂಗ್ರೆಸ್ ಅವ್ರು ಯಾರು ಅಂತೇಳಿ. ಡೆವಲಪ್ಮೆಂಟ್ ಏನು ಇಲ್ಲ ಅಂತೇಳಿ BR ಪಾಟೀಲ್ ಅವರು 15 ಜನ MLAಗಳ ಹತ್ರ ಪತ್ರ ಬರ್ಸ್ಕೊಂಡ್ರು, ₹1 ಯಾರಿಗೂ ಕೊಟ್ಟಿಲ್ಲ ಅಂತೇಳಿ. ಇವು ಯಾರಿಗೂ ₹1 ಕೊಟ್ಟಿಲ್ಲ. ಭರತ್ ರೆಡ್ಡಿ ಅವರಿಗೆ ಮಾತ್ರ ಮೇಲ್ಗಡೆಯಿಂದ ಸಿದ್ದರಾಮಯ್ಯ ತಗೊಂಡೋಗಿ ಬಕೆಟ್ ಕೊಟ್ಬಿಟ್ಟು ಬಂದಿದ್ದಾರೆ ಅಂತ. ಇದು ಹಾಸ್ಯಾಸ್ಪದ ಹೇಳಿಕೆ ಮೊದಲನೇದು. ಎರಡನೇದು,
ರವೀಂದ್ರ ರೇಷ್ಮೆ ಅವರು ಹೇಳಿದ್ರು ಮುಖ್ಯಮಂತ್ರಿಗೆ ಮುಜುಗರ ಆಗಿದೆ ಅಂತೇಳಿ ನಾಗರಾಜ್ ಯಾದವ್ ಅವರು ಒಪ್ಕೊಂಡ್ರು. ಯಾಕೆ ಮುಜುಗರ ಆಗಿದೆ ಅಂತ ಹೇಳಿದ್ರೆ ಬೆಳಗ್ಗೆ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಹೇಳಿದ್ದು ಆ ಭರತ್ ರೆಡ್ಡಿಗೆ ಸರಿಯಾಗಿರ್ಲಿ ಕೇಳು ಅಂತೇಳಿ. ಅದು ಇನ್ನು ಜೊತೆಗೆ ಹೇಳಿದ್ರು ಅವ್ರ ಮನೆ ಮೇಲೆ ಯಾಕೆ ಫ್ಲೆಕ್ಸ್ ಕಟ್ಟಕ್ಕೆ ಹೋಗಿದ್ದೀರಿ ಅಂತ ಹೇಳ್ತಿರೋದು. ಅಂದ್ರೆ ನಾಗರಾಜ್ ಯಾದವ್ ಅವರು ಮಾತಾಡ್ತಾ ರಾಜಕೀಯ ಬೆರೆಸಬೇಡಿ ಇದ್ರೊಳಗಡೆಗೆ, ಅದಾದ್ಮೇಲೆ ನಿಷ್ಪಕ್ಷಪಾತ ತನಿಖೆ ನಡೀತಾ ಇದೆ ಅಂತೇಳಿ. ಈ ಸರ್ಕಾರ ಏನಾದ್ರು ನಿಜವಾಗ್ಲೂ ಮುಜುಗರ ಆಗಿದೆ ಸಿದ್ದರಾಮಯ್ಯನವ್ರಿಗೆ, ನಿಷ್ಪಕ್ಷಪಾತ ತನಿಖೆ ನಡೀಬೇಕು ಅಂತಿದ್ರೆ ಇವತ್ತು 11 ಜನದ ಮೇಲೆ FIR ಫಿಕ್ಟ್ ಆಗಿದೆಯಲ್ಲ, A1 ಯಾರು ಗೊತ್ತಾ? ಜನಾರ್ದನ್ ರೆಡ್ಡಿ ರೀ. ಅರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ FIR ಆಗ್ತದ್ರಿ, FIR ತನಿಖೆ ಆಗ್ತದೆ. ನಿಮ್ಮ ಗೌರವ ಹೇಳ್ತೀನಿ ಕೇಳಿ. he is also been accused of 302 today. ನಾನು ಮಾತಾಡಕ್ಕೆ ಶುರು ಮಾಡಿ ಯಾಕೆ ಕೇಳಬಾರ್ದು? ಯಾಕೆ ಕೇಳಬಾರ್ದು? ಎಷ್ಟೊಂದು ಹೇಳೋದು ಕಂಪ್ಲೇಂಟ್ ಕೊಡಬಾರ್ದಾ? ಕಂಪ್ಲೇಂಟ್ ಕೊಟ್ಟಾಗ ಕೇಸ್ ಹಾಕ್ಬಾರ್ದಾ? ನಿಮ್ಮ ಬಗ್ಗೆ ನಾನು ಗೌರವವಾಗಿ ಹೇಳ್ತಾ ಇದ್ದೀನಿ ಕೇಳಿ. ಮಾಡ್ತೀವಿ ಅಂದ್ರೆ ತನಿಖೆ ಆಗ್ತದೆ, ತನಿಖೆ ಆಗಿ ಅವ್ರ ಮೇಲೆ ಕ್ರಮ ಆಗ್ತದೆ. ಈ ರೀತಿ ನೋಡಿ ಆಗಿರ್ತಕ್ಕಂಥದ್ದೇನು, ಫ್ಲೆಕ್ಸ್ ಕಟ್ಟೋ ವಿಚಾರದಲ್ಲಿ ಪೊಲೀಸ್ ಅವರಿಗೆ ಮನೆಯವರೇ ಇನ್ಫಾರ್ಮೇಶನ್ ಕೊಟ್ಟರು, ಮನೆ ಕಾಂಪೌಂಡ್ಗೆ ಬಂದು ಕಟ್ತಾ ಇದ್ದಾರೆ ಅಂತೇಳಿ ಮನೆಯವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸರು ಒಳಗಡೆಗೆ ಬಂದು ಅದನ್ನ ಬಿಡಿಸಿದ್ದಾರೆ. ಬಿಡಿಸಾದ್ಮೇಲೆ ಇವರು ಚೇರ್ ಹಾಕೊಂಡು ಕೂತ್ಕೊಂಡು ಗಲಾಟೆ ಮಾಡಿ ಅವ್ರಿಗೆ ಹೊಡೆದ ಮೇಲೆ ಯಾರು ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಬರ್ತಿದಂಗೆ 10 ರೌಂಡ್ ಫೈರ್ ಆಗಿದೆ ರೀ. ಫೈರ್ ಮಾಡಿಸ್ಕೊಂಡಿರೋದು ಯಾರು? ಜನಾರ್ದನ್ ರೆಡ್ಡಿ ಅವರು. ಯಾರ ಮನೆ ಕಲ್ಲೋಡಿದೆ? ಜನಾರ್ದನ್ ರೆಡ್ಡಿ ಮನೆ ಕಲ್ಲೋಡಿದೆ. ಯಾರು ಅಟ್ಯಾಕ್ ಮಾಡಿದ್ದಾರೆ? ಜನಾರ್ದನ್ ರೆಡ್ಡಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅವರು ಇನ್ವಾಲ್ವ್ ಮಾಡಿಸಬೇಕಾ ಕೇಸಲ್ಲಿ? ಬಿಕಾಸ್ ಇಟ್ ಲುಕ್ಸ್ ಲೈಕ್ ಹಿ ನೋಸ್ ಎವ್ರಿಥಿಂಗ್ ಅಬೌಟ್ ಇಟ್. ಚಂದ್ರಶೇಖರ್ ಅವರ ಪಾಯಿಂಟ್ ನೀವ್ ಹೇಳಿದ್ದು ನಾಗರಾಜ್ ಯಾದವ್ ಅವರ ಪ್ರಶ್ನೆ ಕೂಡ ನಿಮಗೇನೆ ಇರೋದು. 10 ರೌಂಡ್ ಫೈರ್ ಆಗಿದೆ ಅನ್ನೋದು ಗೊತ್ತಿರುವಾಗ ಶ್ರೀರಾಮುಲು ಅವರಿಗೆ ಖಾಸಗಿ ಗನ್ಮ್ಯಾನ್ಗಳಿಲ್ವಾ ಅಥವಾ ಜನಾರ್ದನ್ ರೆಡ್ಡಿ ಅವರಿಗೆ ಗನ್ಮ್ಯಾನ್ಗಳಿಲ್ವಾ? ಅವರ ಕೈಯಲ್ಲಿರೋದು ಹಾಗಾದ್ರೆ ದೀಪಾವಳಿ ಪಟಾಕಿ ಹೊಡೆಯೋ ಇದನ್ನ ತನಿಖೆ ಆಗದೆ ನೀವ್ ಹೆಂಗ್ ಹೇಳ್ತಿದ್ದೀರಿ? ಇದು ಸತೀಶ್ ರೆಡ್ಡಿ ಅವರದೇ ಗನ್ನು, ಭರತ್ ರೆಡ್ಡಿ ಅವರದೇ ಗನ್ನು, ಹೆಂಗ್ ಹೇಳ್ತಿದ್ದೀರಿ? ಹಾಗಾದ್ರೆ A1 A2 A3 ಇವ್ರನ್ನೇ ಕೇಸ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಯಾಕ್ರಿ ಮಾತಾಡ್ತೀರಿ? ಯಾಕ್ರಿ ಬಡ್ಕೊಂತೀರಿ? ಯಾರು ಫೈರ್ ಮಾಡಿದ್ರು, ಯಾರು ಟರ್ಬನ್ ಹಾಕೊಂಡ್ರ ಫೈರ್ ಮಾಡ್ದ, ಗಾಳಿಲಿ ಫೈರ್ ಮಾಡಿದ, ಜನಾರ್ದನ್ ರೆಡ್ಡಿ ಮನೆಗೆ ಫೈರ್ ಮಾಡಿದ್ರು ಅಂತೇಳಿ ಬೆಳಗ್ಗೆಯಿಂದ ಟಿವಿ ಚಾನೆಲ್ಗಳು ನೀವು ತೋರಿಸ್ತಿದ್ರಲ್ಲ. ಹಾಗಾದ್ರೆ ನೀವು ತೋರಿಸೋದು ಸುಳ್ಳ? ತೋರಿಸಿದ್ ನೀವೇ ತಾನೆ. ಎಲ್ಲೆಲ್ಲ ಒಳ್ಳೆ ಚಾನೆಲ್ಗಳು ತೋರಿಸ್ತಾ ಇದಾವೆ. ಅವ್ರು ಡೈರೆಕ್ಟ್ ಆಗಿ ಜನಾರ್ದನ್ ರೆಡ್ಡಿ ಮನೆಗೆ ಗುಂಡಿ ಹಿಡ್ಕೊಂಡು ಹೊಡಿತಾ ಇದ್ದಾನೆ. ಬಳ್ಳಾರಿ ಶೂಟೌಟ್ ಪ್ರಕರಣದಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ. ಬಳ್ಳಾರಿಯ SP ಪವನ್ ನೆಜ್ಜೂರು ಅಮಾನತು, ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರದ ಆದೇಶ. ನಿನ್ನೆಯಷ್ಟೇ SP ಆಗಿ ಅಧಿಕಾರ ವಹಿಸಿದ್ರಂತೆ ಪವನ್ ನೆಜ್ಜೂರ್ ಅವರು. ಬರ್ತಿದ್ದಾಗೆ ಇವ್ರ ರಂಪಾಟಕ್ಕೆ ಪಾಪ SP ಅನ್ನ ಬಲಿ ಕೊಟ್ಟು ಇದೀಗ ಎತ್ತಂಗಡಿ ಮಾಡಿಸಿದ್ದಾರೆ. ಇದು ಅವರವರ ಪುಣ್ಯದ ಫಲವೋ? ಬಳ್ಳಾರಿಯಲ್ಲಿ ಇನ್ನೊಂದಷ್ಟು ದಿನ ಇದ್ಬಿಟ್ಟು ಇಂಥ ರಂಪಾಟಗಳನ್ನ ನೋಡೋದನ್ನ ತಪ್ಪು, ಹಾಗಾಗಿ ಪುಣ್ಯದ ಫಲ ಅಂತ ಹೇಳಿ ಇದನ್ನ ಡಿಕ್ಲೇರ್ ಮಾಡಬೇಕು ಅಥವಾ ನಾವು ಆಗ್ಲೇ ಕೊಟ್ಟ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳಿ ಹೇಳ್ಬೇಕು, ನನಗೆ ಗೊತ್ತಿಲ್ಲ. ಇಲ್ಲ ಸರ್, ಯಾಕೆ ಈ ಮಾತು ಬರುತ್ತೆ? ನೀವಿಬ್ರು ನಾವು ಹಾಕಿದ ಲೈನ್ ಬಗ್ಗೆ ಆಕ್ಷೇಪ, ರಾಜಗೌಡ ಸರ್, ನಾವು ಹಾಕಿದ ಲೈನ್ ಬಗ್ಗೆ ಆಕ್ಷೇಪ ಇರೋದು. ಹಾಗಾಗಿ ನಾನು ಅದನ್ನ ಕ್ಲಾರಿಫೈ ಮಾಡೋಕೆ ನೀವಿಬ್ರು ಅನುಮತಿ ಕೊಟ್ರೆ, ನಾಗರಾಜ್ ಯಾದವ್ ಸರ್ ಯಾಕೆ ಹಂಗ ಅನ್ಸುತ್ತೆ ಗೊತ್ತಾ? ವಾಲ್ಮೀಕಿ ಹಗರಣ ಅಧಿಕಾರಿಗಳ ತಪ್ಪು, ಮೂಡ ಅಧಿಕಾರಿಗಳ ತಪ್ಪು, ಕಾಲ್ ತುಳಿತ ಅಧಿಕಾರಿಗಳ ತಪ್ಪು, ಗುಬ್ಬಿಗಳೇ ಸರ್, ನಿಮ್ಮ ಸರ್ಕಾರದ ಅಡಿಯಲ್ಲಿ ಅಧಿಕಾರಿಗಳು ಗುಬ್ಬಿಗಳೇ. ಹೇಳಿ ಇವಾಗ. ಯಾರು ವರಿಷ್ಠಾಧಿಕಾರಿಗಳು ಜವಾಬ್ದಾರಿ, ಲಾ ಅಂಡ್ ಆರ್ಡರ್ ಸಬ್ಜೆಕ್ಟ್ ಶುಡ್ ಬಿ ಮೇಂಟೈನ್ಡ್ ಬೈ ದ ಲೋಕಲ್ ಪೊಲೀಸ್, ನೋ ಡೌಟ್ ಅಬೌಟ್ ಇಟ್. ಇನ್ ಮೆಟಲ್ ವಿಚ್ ಗವರ್ನಮೆಂಟ್ ಇಸ್ ಇನ್ ಪವರ್. ಶಾಸಕರ ರೆಸ್ಪಾನ್ಸಿಬಿಲಿಟಿ ಇಲ್ಲ ಸರ್. ಶಾಸಕರ
ಕೇಳಿ, ಶಾಸಕರು ಸಭ್ಯತೆ ನಡ್ಕೋಬೇಕಾಗಿಲ್ಲ, ಅವ್ರ ಜವಾಬ್ದಾರಿ ಸೇವೆ ಮಾಡಬೇಕಾದ ಜವಾಬ್ದಾರಿ, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾಗಿರೋದು, ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು. ಅಧಿಕಾರ ಇಲ್ಲ. ಇದು ಬಳ್ಳಾರಿನೂ ಅಲ್ಲ, ಯಾರ ದಮ್ಮು ತಾಕತ್ತು ಪ್ರದರ್ಶನಕ್ಕೂ ನಾವೇನಿಲ್ಲ. ಚಂದ್ರಶೇಖರ್ ಅವರೇ, ಚಂದ್ರಶೇಖರ್ ಅವರೇ, ನಮ್ಮ ಆಫೀಸಿಂದ ನೀರು ಕೊಟ್ಟಿದ್ದೀವಿ, ದಯಮಾಡಿ ಇಬ್ರು ಕೊಡಿ. ಚಂದ್ರಶೇಖರ್ ಸರ್, ಚಂದ್ರಶೇಖರ್ ಸರ್, ನಾಗರಾಜ್ ಯಾದವ್ ಸರ್, ನೀರು ಕುಡಿರಿ. ರವೀಂದ್ರ ರೇಷ್ಮೆ ಸರ್, ನನಗೆ ಬ್ಯಾಲೆನ್ಸ್ಡ್ ಒಪಿನಿಯನ್ ಬೇಕು. No wait, I will come back to you. I will come back to you. I will come back to you, sir. Agree. ರವೀಂದ್ರ ರೇಷ್ಮೆ ಸರ್ ಆನೇರ್ ಅಲ್ಲಿ ಇದೆ. ರವೀಂದ್ರ ರೇಷ್ಮೆ ಸರ್ ಮಾತ್ರ ಪ್ರಶ್ನೆ. ರೇಷ್ಮೆ ಸರ್, ಸರ್ಕಾರದ ಈ ನಡೆ ಸರಿನಾ? ರವೀಂದ್ರ ರೇಷ್ಮೆ ಸರ್ನ ಮಾತ್ರ ತಗೊಳ್ಳಿ ಆನೇರ್ ಅಲ್ಲಿ. ರವೀಂದ್ರ ರೇಷ್ಮೆ ಸರ್ನ ಮಾತ್ರ ವಾಯ್ಸ್ ಆನೇರ್ ತಗೊಳ್ತಾ ಇದೀವಿ. ರವೀಂದ್ರ ರೇಷ್ಮೆ ಸರ್ ಆಗಿದ್ಯಾ? ಥ್ಯಾಂಕ್ ಯು ರವೀಂದ್ರ ರೇಷ್ಮೆ ಸರ್. ವಾಯ್ಸ್ ಸುಮಾರು ಕೇಸ್ ಮಾಡ್ಕೊಳ್ಳಕ್ಕಾಗಲ್ಲ ಬಿಡ್ರಿ. ರವೀಂದ್ರ ರೇಷ್ಮೆ ಸರ್ ಪಕ್ಷ ಅಸ್ತಿತ್ವ ಇದೆಲ್ಲ ಮಾತಾಡ್ತಿರಲ್ಲ ಬಿಡಿ. ಪಕ್ಷದಿಂದ ಸರ್ ವಾಯ್ಸ್ ಆಗಿದ್ದೀರಿ. ನಿಮ್ದು ವಾಯ್ಸ್ ಹೋಗಿಲ್ಲ. ಕಾಮ್ ಡೌನ್ ಅಂಡ್ ಡ್ರಿಂಕ್ ವಾಟರ್. ರಾಜಗೌಡ್ರೆ ಕಾಮ್ ಡೌನ್, ನೀರು ಕುಡಿರಿ. ರವೀಂದ್ರ ರೇಷ್ಮೆ ಸರ್, ಸರ್ಕಾರದ ಈ ನಿರ್ಧಾರ ಸಮಾಧಾನ ಆಗಲಿ, ನೀರು ಕುಡಿರಿ. ಬಳ್ಳಾರಿಯಲ್ಲಿ ನಿನ್ನೆ ನಡೆದ ಘಟನೆ ಅದಾದ ನಂತರ ನಡೀತಾ ಇರುವ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಾಗ ಕೆಲವೇ ನಿಮಿಷದ ಹಿಂದೆ ಬಂದ ಬ್ರೇಕಿಂಗ್ ನ್ಯೂಸ್. SP ಸಸ್ಪೆಂಡ್. ನಿನ್ನೆಯಷ್ಟೇ ಡ್ಯೂಟಿಗೆ ಜಾಯಿನ್ ಆದ್ರು, ಇವತ್ತು ಸಸ್ಪೆಂಡ್. ರವೀಂದ್ರ ರೇಷ್ಮೆ ಸರ್, ಈ ನಿರ್ಧಾರ, ಸರ್ಕಾರದ ಈ ಕ್ರಮ ಸೂಕ್ತನ, ಸರಿಯಾದ ನಿರ್ಧಾರನ? ನೋಡಿ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಅನ್ನೋ ಥರ ಯಾವ ರೀತಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲು ತುಳಿತಾ ಆದ ಕೂಡ ಬೆಂಗಳೂರು ಪೊಲೀಸ್ ಕಮಿಷನರ್ ಆದಿಯಾಗ 5 ಜನ ಸಸ್ಪೆಂಡ್ ಮಾಡಿದರು. ಆಮೇಲೆ ಯಾವುದೇ ಕಾರಣ ಕೊಡದೆ ಮತ್ತೆ ಅವ್ರನ್ನೆಲ್ಲ ರೀಇನ್ಸ್ಟೇಟ್ ಮಾಡಿದರು. ಎರಡೂ ಭಾಳ ವಿಚಿತ್ರವಾಗಿತ್ತು. ಈಗಲೂ ಕೂಡ ಅದೇ ಕ್ರಮ ಅಂತ ಕಾಣುತ್ತೆ. ಆದರೆ ಏನೇ ಇರಲಿ, ಸರ್ಕಾರ ಅವ್ರನ್ನ ಸಂಪರ್ಕ ಮಾಡಿದಾಗ ಆ ಅಧಿಕಾರಿಯ ಪ್ರತಿಕ್ರಿಯೆ ಯಾವ ರೀತಿ ಇತ್ತು, ಅದರಿಂದ ಬಹುಶಃ ಕಸಿವಿಸಿ ಆಗಿಬಿಡು ಮುಖ್ಯಮಂತ್ರಿಗಾಗಲಿ ಗೃಹ ಸಚಿವರಿಗಾಗಲಿ. ಅದು ಕಾರಣ ಅವರಿಗೆ ಗೊತ್ತು, ಯಾಕೆ ಸಸ್ಪೆಂಡ್ ಮಾಡುವಂಥ ಅಪರಾಧ ಅಥವಾ ಏನು ಮಾಡ್ದ ಅಂತ. ಹೊರನೋಟಕ್ಕೆ ನಮ್ಗೆ ಅನಿಸುತ್ತೆ, ಯಾಕೆ ಪಾಪ ಪೊಲೀಸರನ್ನ ಬಲಿ ಹಾಕಿದ್ರಲ್ಲ ಅಂತ ಅನ್ಸುತ್ತೆ. ಪೊಲೀಸ್ ಅಧಿಕಾರಿಯ ವರ್ತನೆ ಯಾವ ಥರ ಇತ್ತು ಅವ್ರಿಗೆ ಬಿಟ್ಟಿತ್ತು. ಆದರೆ ಸಿದ್ದರಾಮಯ್ಯನವರೇ ನಾವು ಹತ್ರ ಮಾತಾಡಲ್ಲ ಅಂತ ಮಾಧ್ಯಮಗಳ ಎದುರಿಗೆ ಮಾತಾಡಿದರು, ಆ ಶಾಸಕರ ಹತ್ರ ಮಾತಾಡಲ್ಲ ಅಂತ. ಆತನ ವರ್ತನೆ ನೋಡಿ, ಇವರೆಲ್ಲ ಎಲ್ಲ ವಿನೇಬಿಲಿಟಿ ಇದೆಯಾ ಅಂತ ಎಲ್ರಿಗೂ ಟಿಕೆಟ್ ಕೊಟ್ಟರು. ಆ ರೆಡ್ಡಿಗಳು ಗೆದ್ರು, ಈ ರೆಡ್ಡಿಗಳು ಗೆದ್ರು. ಗೆದ್ಮೇಲೆ ಅವ್ರು ರೆಡ್ಡಿತನ ತೋರಿಸ್ತಾ ಇದ್ದಾರೆ. ಅದು ನಮ್ಗೆಲ್ರಿಗೂ ಗೊತ್ತಾಗ್ತಾ ಇದೆ. ಆದರೆ ಹಾಗಲ್ಲ, ಅಟ್ಲೀಸ್ಟ್ ಜನರು ಬುದ್ಧಿವಂತರಿದ್ದಾರೆ. ಜನರು ಬುದ್ಧಿವಂತರು. ಅವ್ರ ಕಾಂಟ್ಯಾಕ್ಟ್ ಏನಿದೆ ಅಲ್ಲಲ್ಲ, ಇದು ಜನಾಂಗನೂ ಅಲ್ಲ, ಏನೂ ಅಲ್ಲ ಸರ್. ಅವ್ರು ಯಾರಿಗೆ ಹೇಳ್ತಿದ್ದಾರೆ ಅನ್ನೋ ಜನರಿಗೆ ಅರ್ಥ ಆಗುತ್ತೆ. ಕಂಟಿನ್ಯೂ ಮಾಡಿ. ಅಲ್ಲ, ಹಾಗಲ್ಲ. ಈ ಸರ್ಕಾರ ಬಂದು 2.5 ವರ್ಷ ಆಯಿತು. ಮೊಟ್ಟ ಮೊದಲ ಮುಜುಗರ ತಂದಿಟ್ಟಿದ್ದ ಇದೇ ನಾಗೇಂದ್ರ. ವಾಲ್ಮೀಕಿ ಹಗರಣ ಸಿಕ್ಕಾಕೊಂಡು ಜೈಲಿಗೆ ಹೋಗಿ ಸಸ್ಪೆಂಡ್ ಎಲ್ಲ ಆಗಿ ಮತ್ತೆ ವಾಪಸ್ ಬಂದಿದ್ದಾರೆ. ಅದಾದ ತಕ್ಷಣ ಎರಡನೇ ಸುದ್ದಿ ಈ ಭರತ್ ರೆಡ್ಡಿ ತರ್ತಾ ಇದ್ದಾನೆ. ಅಂದರೆ ನಾನು ಸಿದ್ದರಾಮಯ್ಯನವ್ರನ್ನಾಗಲಿ DK ಶಿವಕುಮಾರ್ ಬ್ಲೇಮ್ ಮಾಡ್ತಾ ಇಲ್ಲ. ಇವರೆಲ್ಲರೂ ಸೇರಿ ವಿನೇಬಿಲಿಟಿ ಇದ್ದವ್ರನ್ನ ಹುಡುಕಿ ಟಿಕೆಟ್ ಕೊಡ್ತಾರಲ್ಲ. ಇವರೇನಿದ್ರು ಕೂಡ 30 ವರ್ಷ ಹೋಗ್ತಾರಾದ್ಮೇಲೆ ತಗೋ MLC ಅಂತಂದು ಯಾವುದೋ ಒಂದು ಗ್ರೇಸ್ ಮಾರ್ಕ್ಸ್ ಥರ ಇವ್ರಿಗೆ ಕೊಟ್ಟಿರ್ತಾರೆ ಇಂಥವ್ರಿಗೆ. ಇವತ್ತು ಪಕ್ಷ ರಾಜಕಾರಣದ ಒಂದು ಕರಾಳತೆ ಅಲ್ಲಿಗೆ ಬಂದ್ಬಿಟ್ಟಿದೆ. ವಿನೇಬಿಲಿಟಿ ಅನ್ನೋದು ಬಿಟ್ಬಿಡ್ಬೇಕು. ಜಾತಿ ಬಲ, ಧನಬಲ, ತೋಳ್ಬಲ ನೋಡಿ ಮನೆ ಆಗ್ತಾ ಬಂದ್ರಲ್ಲ. ನಾನು ಇವತ್ತಿಗೂ ಆ ದೃಶ್ಯ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅಜಯ್ ಮಕ್ಕನಿಗೆ ಓಟ್ ಹಾಕ್ಲಿಕ್ಕೆ ಇದೇ CM DCM ಹೆಂಗೆ ಕೈಯಲ್ಲಿ ಬುಕ್ಕೆ ಕೊಟ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಓಟ್ ಹಾಕ್ಸ್ಕೊಂಡ್ರು. ಇವತ್ತು ಆತ ವಿಲನ್ ಆಗಿಬಿಡ್ತಾರೆ. ಯಾಕಂದ್ರೆ ಆ ಪಕ್ಷಕ್ಕೆ ಹೋದ್ಕೊಂಡು ವಿಲನ್, ತಮ್ಮ ಪಕ್ಷದಲ್ಲಿದ್ದರೆ ಆತ ಹೀರೋ. ಈ ಪಕ್ಷ ರಾಜಕಾರಣ ಅಂದರೆ ಪಕ್ಷಪಾತದ ರಾಜಕಾರಣ ಆಗಿಬಿಟ್ಟಿದೆಯಲ್ಲ, ಇದು ಮೀರ್ಬೇಕು. ಇದನ್ನು ಮೀರೋ ಮುತ್ಸದ್ದಿತನ ಇವರೆಲ್ಲ ತೋರಿಸ್ಬೇಕು. ಸಿದ್ದರಾಮಯ್ಯನವರಲ್ಲಿ DK ಶಿವಕುಮಾರ್ 50 ವರ್ಷದಿಂದ ಅವರು ಸಕ್ರಿಯ ರಾಜಕಾರಣದಲ್ಲಿ ಎಲ್ಲವನ್ನೂ ಅನುಭವಿಸಿದ್ದಾರೆ. ಈ ಥರದ ವರ್ತನೆ ಬಂದಾಗ ಯಾವುದಾದ್ರೂ ಒಂದು ಪಕ್ಷ ಒಂದು ಕಠೋರವಾದ ಕ್ರಮ ಕೈಗೊಳ್ಳುತ್ತಂತ ನಾನು ಕಾದು ನೋಡ್ತಾನೆ. ನಂಗೆ ಆಗ್ತಾ ಇಲ್ಲ. ಮತ್ತು ಯಾರೋ ಅಧಿಕಾರಿಗಳು ಬಲಿಪಶು ಆಗ್ತಾರೆ ಈ ವ್ಯವಸ್ಥೆಯಲ್ಲಿ. ಕೊನೆಗೀಗ ಅಧಿಕಾರಿಗಳು ಬಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಒಂದು ಶಾಪಗ್ರಸ್ತ ಐಕಾನ್ ಬಿಲ್ಡಿಂಗ್ ಆಗೋಗ್ಬಿಡ್ತು. ಎಂಥ ಚರಿತ್ರೆ ಇದೆ. ಚಿನ್ನಸ್ವಾಮಿ ಅನ್ನೋ ವ್ಯಕ್ತಿ
ಯಾವುದೇ ಲಾಭಾಂಶ ಇಲ್ಲದೆ IPL ಇರಲಿಲ್ಲ, ಕೋಟಿಗಟ್ಟಲೆ ಹಣ ಇರಲಿಲ್ಲ. ಬರೀ ಸ್ಟೇಡಿಯಂಗೆ ಮಾತ್ರ ಅಲ್ಲ, ಭಾರತದ ಕ್ರಿಕೆಟ್ ರಂಗಕ್ಕೆ ಒಂದು ಗಟ್ಟಿಯಾದ ಅಡಿಪಾಯ ಹಾಕಿದ ಒಬ್ಬ ಆದರ್ಶವಾದಿ. ಅಂಥವ್ರು ಅವ್ರ ಹೆಸರಿರೋ ಸ್ಟೇಡಿಯಂ ಬಂದ ಮಾಡಿಬಿಟ್ರು. ಅಲ್ಲಿ ಲೋಕಲ್ ಮ್ಯಾಚು ನಡಿಬಾರ್ದು, ಪ್ರೇಕ್ಷಕರು ಬರಬಾರ್ದು ಅಂತ ಸ್ಟೇಡಿಯಂನ ಬಲಿ ಹಾಕ್ಬಿಡ್ತು ಸರ್ಕಾರ. ಪ್ರತಿ ಸಾರಿ ಈ ಥರ ನೇರವಾಗಿ ಆ ಸಮಸ್ಯೆ ಎದುರ್ಕೋಕ್ ತಯಾರಿಲ್ಲ. ಯಾವ್ದಾದ್ರು ಒಂದು ಬಲಿಪಶು ಸ್ಕೇಪ್ ಗೋಟ್ನ ಹುಡುಕ್ತಾ ಇರ್ತಾರೆ. ಈಗ SP ಸದ್ಯಕ್ಕೆ ಸ್ಕೇಪ್ ಗೋಟ್ ಮುಂದೆ ಇಲ್ಲ ನಾಗರಾಜ್ ಯಾದವ್ ಸರ್, ನೀವು ಅವಾಗಲೇ ಸಮರ್ಥಿಸ್ಕೊಳ್ತಾ ಇದ್ರಿ ಇಲ್ಲ ಅವರು ಡ್ಯೂಟಿ ಫೇಲ್ಯೂರ್ ಆಯ್ತು ಅಂತ ಹೇಳಿ. ಇದೇ RCB ಆಮೇಲೆ ಒಂದು ಸಸ್ಪೆಂಡ್ ಮಾಡಿದ ಕ್ರಮ ಸರಿನಾ ಸರ್? ಇವರು ನಿಮ್ಮ ಹಿರಿಯ ನಾಯಕರು BK ನಾವು ರಿಪಬ್ಲಿಕ್ ಆಫ್ ಬಳ್ಳಾರಿನ ಧ್ವಂಸ ಮಾಡಿದ್ವಿ ಅಂತ ಮತ್ತೆ ಯಾಕೆ ಪುಡಿದು ಹೇಳ್ತದ್ದು? ಧ್ವಂಸ ಮಾಡಿದ್ರೆ ಹೋಗ್ಬಿಡಬೇಕಾಗಿತ್ತಲ್ಲ, ಸರ್ವನಾಶ ಆಗ್ಬಿಡಬೇಕಾಗಿತ್ತು. ಮತ್ತೆ ಯಾಕೆ ಎದ್ದು ಬಂದಿದೆ? ಮತ್ತೆ ಯಾಕೆ ಎದ್ದು ಬಂದಿದೆ? ಈ ಕ್ರಮನ ನೀವು ಸಮರ್ಥಿಸ್ಕೊಳ್ತೀರಾ ನಾಗರಾಜ್ ಯಾದವ್ ಈಗ ಸರ್? ಒಂದು ವಿಚಾರ ಮಾತಾಡೋಣ ನೋಡಿ. ಈಗ ರಾಜಕೀಯ ಬೆಳೆಸಿದ್ರೆ ಕ್ಲಾಸ್ ರೌಂಡಲ್ಲಿ ಇರ್ತಕ್ಕಂಥವ್ರು ನಾವು ಹೇಳ್ತೀವಿ ಈ ಒಂದು ಕೊಲೆಯನ್ನು ನಾವು ಕೊಲೆಯಾಗಿ ನೋಡಬೇಕಾಗ್ತದೆ. ಒಂದು ನಿಮಿಷ SP ಮೇಲಿನ ಕ್ರಮದ ಬಗ್ಗೆ ಪ್ರಶ್ನೆ ಅಲ್ಲಿ ಬರ್ತೀನಿ ನೋಡಿ. ಯಾವ ಕಾರಣಕ್ಕೋಸ್ಕರ SP ಇವತ್ತು ಒಂದು ಜೀವದ ಹೋದಾಗ ಅದರ ಮೇಲೆ ಕ್ರಮ. ಲಾ ಅಂಡ್ ಆರ್ಡರ್ ಇಸ್ ದ ಲೋಕಲ್ ವರಿಷ್ಠಾಧಿಕಾರಿಗಳ ಜವಾಬ್ದಾರಿ. ನಾನು ಇವಾಗ ಬಂದೆ ಆವಾಗ ಬಂದೇ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ಯಾಕಂದ್ರೆ ಅವ್ರು ಒಬ್ಬರೇ ಲಾ ಅಂಡ್ ಆರ್ಡರ್ ನೋಡೋದಿಲ್ಲ, ಡಿಪಾರ್ಟ್ಮೆಂಟ್ ನೋಡ್ತಾ ಇರ್ಬೇಕಾ ಅವರ ವರಿಷ್ಠಾಧಿಕಾರಿಗಳು. ನಿಮಗೆ ನೀವೇ ಉತ್ತರ ಕೊಡಬೇಕಾಗಿದೆ. ನಿನ್ನೆವರೆಗೂ ಕೂಡ ಕಾಂಗ್ರೆಸ್ ಇಬ್ರು ಸಿಟ್ಟಿಂಗ್ MLಗಳು ಜೈಲಲ್ಲಿದ್ರು. ಒಬ್ರು ಆರ್ಥಿಕ ಅಪರಾಧಕ್ಕೆ, ಒಬ್ರು ಕೊಲೆ ಆರೋಪ ಹೊತ್ಬಿಟ್ಟು, ಮತ್ತೊಬ್ರು ಯಾವುದೋ ವಾಲ್ಮೀಕಿ ಹಗರಣದ ಮತ್ತೊಬ್ರು ಜೈಲ್ಗೆ ಹೋಗಿ ಬಂದ್ರು. 2.5 ವರ್ಷದಲ್ಲಿ 3 ಜನ MLಗಳು ಈ ತರ ವಿವಾದಾತ್ಮಕ ಆಗ್ತಾ ಇದ್ದಾರೆ. ನಿಮ್ಗೆ ಏನ್ ಅನಿಸ್ತಾ ಇದ್ದಾರೆ? ನಿಮ್ ಪಕ್ಷದ ನೋಡಿ, ನಾಗೇಂದ್ರ ಅವ್ರ ಕೇಸ್ ಇರ್ಬೋದು, ಮ್ಯಾಟರ್ಸ್ ಆರ್ ಪೆಂಡಿಂಗ್ ಇನ್ ದ ಕೋರ್ಟ್. ಅದ್ರ ಬಗ್ಗೆ ಮಾತ್ರ ಸಬ್ಜುಡಿಸ್ ಆಗೋದು ಬೇಡ. ಇವತ್ತು ಒಂದು ಜೀವವಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜಕೀಯ ಬೆರೆಸೋದು ಬೇಡ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ TV ಮೂಲಕ ಹೇಳ್ತಕ್ಕಂಥದ್ದು ಪ್ರಾಮಾಣಿಕ ತನಿಖೆ ಆಗಬೇಕು. ಯಾರೇ ಗುಂಡಾಡಿಸಿದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು. ಈಗ RCB ಕಾಲ್ ತುಳಿತದ ಉದಾಹರಣೆ ಮಾತನಾಡ್ತಿದ್ವಿ. ನಿಮಗೆ ಪ್ರಶ್ನೆ ಅದಾದ್ಮೇಲೆ ಚಂದ್ರಶೇಖರ್ ಅವರು ಉತ್ತರ ಕೊಡ್ಲಿ. ನೀವು ಇದನ್ನ ಅಬ್ಸರ್ವ್ ಮಾಡಿದ್ರೋ ಎಲ್ಲೋ ಗೊತ್ತಿಲ್ಲ ಯಾದವ್ ಸರ್. CAT ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ದ ಅಬ್ಸರ್ವೇಷನ್ ಇದು. ಪೊಲೀಸರಿಂದ ನೀವು ಮಿರಾಕಲ್ ನ ಎಕ್ಸ್ಪೆಕ್ಟ್ ಮಾಡೋಕ್ ಆಗೋದಿಲ್ಲ. ಪೊಲೀಸರು ಆಮ್ನಿ ಪ್ರೆಸೆಂಟ್ ಅಲ್ಲ, ಎಲ್ಲಾ ಕಡೆ ನಿಂತ್ಕೊಂಡು ಬಿಟ್ಟು ಶೂಟ್ ಮಾಡೋರು. ಮೂವರಿಗೂ ಕೇಳಬೇಕಾಗಿರೋ ಪ್ರಶ್ನೆ ಏನಂದ್ರೆ, ರಾಜಕಾರಣದ ಅಪರಾಧೀಕರಣಕ್ಕೆ ಯಾರು ಕಾರಣ? ಯಾರು ಎಷ್ಟು ಮಟ್ಟಿಗೆ ಜವಾಬ್ದಾರಿ? ಹೇಳ್ತೀನಿ ಕೇಳಿ. ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಯಾರು ಜವಾಬ್ದಾರಿ? ನೋಡಿ, ಇಲ್ಲಿ ಪೊಲೀಸವ್ರ ಮೇಲೆ ಇವ್ರ ಮೇಲೆ ಅವ್ರ ಮೇಲೆ ಹೊಣೆ ಪ್ರಶ್ನೆ ಅಲ್ಲ. ಒಂದು ಜೀವಕ್ಕೆ ನಾವು ಏನು ಕ್ರಮ ನ್ಯಾಯ ಕೊಡಿಸ್ಬೇಕು ಆ ಕೆಲಸವನ್ನ ಮಾಡ್ತದೆ ರಾಜ್ಯ ಸರ್ಕಾರ. ಹಾಗಾಗಿ ಅವ್ರನ್ನ ಯಾವ ಕಾರಣಕ್ಕೆ ಸಸ್ಪೆಂಡ್ ಮಾಡಿದ್ವಿ, ಯಾವ ಕಾರಣಕ್ಕೆಲ್ಲ ತೆಗೆದಿದ್ದೀವಿ ಅಂತ ವಿಚಾರಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗ್ತದೆ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ಬಳ್ಳಾರಿ ವಿಚಾರಕ್ಕೆ ಬಂದಾಗ, ಬಳ್ಳಾರಿ ಮೊದಲಿದ್ದದ್ದು ಹೇಗೆ ಇವ್ರು ಹೇಳೋದು ಗೋರ್ಪಡೆ ಅವರಿದ್ದಾಗ ಹೆಂಗ್ ನಡೀತಾ ಇತ್ತು, ಅದರ ಇತಿಹಾಸದ ಬಗ್ಗೆ ಮಾತಾಡಿದ್ರು, ಅಲ್ಲಿರ್ತಕ್ಕಂತಹ ಖನಿಜಗಳ ಬಗ್ಗೆ ಮಾತಾಡಿದ್ರು. ನಾನು ರಾಜ್ಯ ಸರ್ಕಾರ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥವ್ರು, ನಾನು ಉತ್ತರ ಕೊಡಬೇಕಾದ್ರೆ ಜವಾಬ್ದಾರಿಯಲ್ಲಿ ಇರ್ತಕ್ಕಂಥವನು. ನನ್ನ ಉತ್ತರವನ್ನು ದಯವಿಟ್ಟು ಕೇಳಿ ಅಂತ ಮನವಿಯನ್ನು ಮಾಡ್ತಾ ಇದ್ದೇನೆ. ಅಂತ ಒಂದು ಒಳ್ಳೆಯ ಜಾಗದಲ್ಲಿ ಯಾವ ವಾತಾವರಣ ಬದಲಾವಣೆಗೆ ಮೂಲ ಕಾರಣಗಳು ಯಾರಿದ್ದಂತೆ ಈ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಿರತಕ್ಕಂಥದ್ದು. ಗಡಿಪಾರ ಆಗಿರ್ತಕ್ಕಂಥವ್ರು ಯಾರ್ಯಾರು, ಏನೇನಾಗಿರ್ತಕ್ಕಂಥ ವಿಚಾರಗಳು ತಿಳ್ಕೊಳ್ಳಿ. ಒಂದು ನಿಮಿಷ ಇದೇ ವಿಧಾನಸೌಧದಲ್ಲಿ ನಾನು ಒಬ್ಬ ಶಾಸಕ. ಒಂದು ನಿಮಿಷ ಮೇಡಮ್, ನೀವು ಯಾವ ತರ ಆಂಕರ್ ರೀ? ದಯವಿಟ್ಟು ಕೇಳಿ. ಆಡಳಿತ ಪಕ್ಷ ಉತ್ತರ ಕೊಡೋ ಕೇಳಿದ್ರೆ ಸೌಜನ್ಯ ಇಲ್ಲ ರೀ ನಿಮಗೆ. ಸರ್ಕಾರ ಬಂದು ನಮ್ಮ ಸರ್ಕಾರ ಬಂದಿದ್ದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೇಳ್ಕೊಳ್ತಾ ಇದ್ದೀವಿ. ಬಳ್ಳಾರಿನ ಹಾಳು ಮಾಡ್ತಾ ಇದ್ದಾರೆ. ಸೋಲಾಗಿದೆಯಲ್ಲ ಅವ್ರಿಗೆ. 2.5 ವರ್ಷದಿಂದ ನಿಮ್ಮ ಸರ್ಕಾರ ಏನು ಉದ್ಧಾರ ಮಾಡ್ತು? ನಮ್ಮ ಸರ್ಕಾರ ಉದ್ಧಾರ ಮಾಡ್ಕೊಳ್ಳಿ ಕೇಳಿ. ನಮ್ಮ ಸರ್ಕಾರ 2.5 year ನಿಮ್ಮ ಸರ್ಕಾರ ಸಾಧನೆ ಬಗ್ಗೆ ಮಾತನಾಡಿ ಆಮೇಲೆ ನನಗೆ ಸರ್ಟಿಫಿಕೇಟ್ ಆಯ್ತು. ಇವತ್ತು ಹೇಳ್ತೀನಿ ಕೇಳಿ. ನಮ್ಮ ಸರ್ಕಾರ 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ ನ ಕೊಟ್ಟು ಈ ರಾಜ್ಯವನ್ನು ಅಭಿವೃದ್ಧಿ ತಗೊಂಡಿರೋದು ನಾವೇ.
ಇನ್ನೊಂದು ಹೆಸರು ಕಾಂಗ್ರೆಸ್ ಪಕ್ಷ. ನಾವು ಅಹಿಂಸೆಯಲ್ಲಿ ನಂಬಿಕೆ ಇಟ್ಕೊಂಡಿರೋರು. ಇವತ್ತು ಆಗಿರೋ ಕಾರಣ ಯಾರಂತಂದ್ರೆ ನೋಡ್ರಿ, ಇವತ್ತು ನಮ್ಮ ಕಾರ್ಯಕರ್ತ ಸಾಯಬೇಕು ಅಂದ್ರೆ ಬಿಜೆಪಿ ನಾಯಕರುಗಳೇ ಕಾರಣ ಅಂತ ನೇರವಾಗಿ ಹೇಳ್ತಾ ಇದ್ದೀನಿ. ಕೂತ್ಕೊಂಡು ಇನ್ನೊಬ್ಬರ ದೂಷಿತ ಕೆಲಸ ಇಷ್ಟೇ ಇರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಅವರು ಮಂತ್ರಿ ಇದ್ದಾಗ ಎಷ್ಟು ಗಾಡಿ ಬರ್ತಾರೆ ಕಲ್ಚರ್ ಎಷ್ಟು ಬ್ಲಾಕ್ ಸ್ಟಾಪ್ ಈ ನಾಡನ್ನ ಲೂಟಿ ಹೊಡೆದವರು ಇವತ್ತು ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಾಗ ಪಾಪ SP ಅವರು ಅಂತ ಹೇಳ್ತಿದ್ರಿ. ನಾವ್ ಹೇಳ್ತಿದ್ವಿ ಕಾನೂನಿನ ಪರಿಪಾಲನೆ ಮಾಡಿಸಬೇಕಾದ್ರೆ ನಮ್ಮ ದುರಂತ ಅಂದ್ರೆ ರವೀಂದ್ರ ರೇಷ್ಮೆ ಸರ್ ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಇದ್ದಕ್ಕೆ ಚಂದ್ರಶೇಖರ್ ನೀವು ಹತ್ತು ಮಾತಾಡಿದ್ರಿ ಸರ್. ನೀವು ನಾನು ಚಂದ್ರಶೇಖರ್ ಅವ್ರಿಗೂ 10 ಪ್ರಶ್ನೆ ಕೇಳಿದ್ರೆ ಶ್ರೀರಾಮುಲು ಅವ್ರಿಗೂ 10 ಪ್ರಶ್ನೆ ಕೇಳಿದ್ರೆ ನೀವು ಗಮನಿಸಲಿಲ್ಲ. ಚಂದ್ರಶೇಖರ್ ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ನಮ್ಮ ನಾಡಿನ ಜನರ ದುರಂತ ಎಂತದ್ದು ಅಂದ್ರೆ ನಾವು ಗಾಲಿ ಜನಾರ್ದನ್ ರೆಡ್ಡಿ ಅವ್ರ ಹಿಂದೆ ಬಂದ 40 ಕಾರನ್ನು ನೋಡಿದೀವಿ. ಈಗ ಸತೀಶ್ ರೆಡ್ಡಿ ಅನ್ನೋ ಭರತ್ ರೆಡ್ಡಿ ಅವರ ಆಪ್ತನ ಗನ್ಮ್ಯಾನ್ಗಳಿಂದ ಫೈರ್ ಆದ ಗುಂಡೇಟನ್ನ ಕೂಡ ಗಮನಿಸಿದ್ದೀವಿ. ಇದು ದುರಂತ. ನಮ್ಮ ರಾಜ್ಯದ ಮತದಾರರು ಫೈರ್ ಆಗಿದೆ. ನಾನು ಅದರಿಂದ ಕೊಲೆ ಆಯ್ತು ಅಂತ ಹೇಳ್ತಿಲ್ಲ, ಅದರಿಂದ ಕೊಲೆ ಆಯ್ತು ಅಂತ ಹೇಳ್ತಿಲ್ಲ. ಐ ಆಮ್ ವೆರಿ ಕಾಶಿಯಸ್ ಅಬೌಟ್ ಪೊಲೀಸರ ಮೇಲಾದ ಕ್ರಮ ನೋಡಿ. ಇಲ್ಲಿವರೆಗೂ ಈ ಸರ್ಕಾರ ಮಾಡುವ ಎಲ್ಲ ಅನಾಚಾರಕ್ಕೆ ಸರ್ಕಾರಿ ಅಧಿಕಾರಿಗಳ ಬಲಿಯಾಗಿದ್ದು ವಾಲ್ಮೀಕಿ ಹಗರಣದಲ್ಲಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡ್ರು. ನಾಗೇಂದ್ರನ ಜೈಲಿಗೆ ಹೋಗೋವರೆಗೂ ಡಿಫೆಂಡ್ ಮಾಡ್ಕೊಂಡು ಎಲೆಕ್ಷನ್ ಟೈಮ್ ಅಲ್ಲಿ ನಿರ್ಮಲಾ ಮರ್ಯಾದೆ ಕೊಡ್ತಾ ಇದ್ದೀನಿ ಆಗ್ಲಿಂದ. ಟ್ರಾನ್ಸ್ಫರ್ ಮಾಡಿದ್ರು. ಸ್ವಲ್ಪ ಮರ್ಯಾದೆ ಬೇಕು, ಗೌರವ ಇರಬೇಕು. ಡಿಬೇಟ್ಗೆ ಆಫ್ ಮಾಡಿ ಗೌರವ ಇರಬೇಕು. ನಾಗರಾಜ್ ಯಾದವ್ ಸರ್ ಮಾತ್ರ ನಾಗರಾಜ್ ಯಾದವ್ ಸರ್ ನಿಮ್ಮ ಅಪಾರ ಅಭಿಮಾನಿಗಳು ನಮ್ಮ ಕಾರ್ಯಕ್ರಮ ಗಮನಿಸ್ತಿದ್ದಾರೆ ಸರ್. ಅವರಿಗೆ ನಿಮ್ಮ ಮಾತು ಕ್ಲಿಯರ್ ಆಗಿ ತಲುಪಬೇಕು ಅನ್ನೋ ಆಶಯ ಇದೆ. ನಮ್ಮ ಆಡಳಿತ ಪಕ್ಷ ಧ್ವನಿ ಹೋಗಬಾರ್ದು, ಆಡಳಿತ ಪಕ್ಷ ಧ್ವನಿ ಹೋಗಬಾರ್ದು. ಏನ್ರಿ ಅಂತ ಅದಕ್ಕೆ ಯು ಆರ್ ಇಂಟರ್ಫಿಯರಿಂಗ್ ಇನ್ ಬಿಟ್ವೀನ್. ನೀವು ಮಾತಾಡೋದು ಅಡ್ಡ ಬಂದ್ರೆ ಏನಾಗ್ತದೆ? ನೀವು ಮಾತಾಡೋದು ಅಡ್ಡ ಬಂದ್ರೆ ಏನಾಗ್ತದೆ? ಹೌದು, ನಾನು ಯಾಕೆ ಅಡ್ಡ ಬರ್ತೀನಿ? ಅರ್ಥ ಆಗಬೇಕು. ನಿಮ್ಮ ಫ್ಲೋ ಹೋಗ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ತಾಳ್ಮೆ ಇಲ್ವಲ್ಲ ನಿಮಗೆ? ಯು ಶುಡ್ ಹ್ಯಾವ್ ಪೇಷನ್ಸ್ ವೆನ್ ಯು ಕಾಲ್ ದ ರೂಲಿಂಗ್ ಪಾರ್ಟಿ ಪರ್ಸನ್. ನೀವು ಹೇಳೋದನ್ನ ಕೇಳಕಲ್ಲ ಕೂತ್ಕೊಂಡ್ರೆ ನಾನು ನಿಮ್ಮನ್ನು ಹೊಗಳ್ತಾ ಇದ್ದೀನಿ. ಅದನ್ನ ನೀವು ಹೊಗಳ ಅವಶ್ಯಕತೆ ಇಲ್ಲ, ಜಗಳ ಅವಶ್ಯಕತೆ ಇಲ್ಲ. ನೀವು ಯಾರು ಪರ ಇರ್ತೀರಿ ಗೊತ್ತಿದೆ. ಈ ಚಾನೆಲ್ ಯಾರು ಪರ ಇರ್ತೀರಿ ಗೊತ್ತಿದೆ ನನಗೆ. ನೀವು ಯಾಕೆ ಹೇಳ್ತೀರಿ? ನಾನು ಮಾತಾಡುವಾಗ ನೀವು ಮಾತಾಡಲಿಕ್ಕೆ ಏನು ಅಧಿಕಾರ ಇದೆ? ನೋ 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 ನೋ. ನೀವು ನೋಡಿ ಇಷ್ಟೆಲ್ಲ ನೋ, ಐ ವಿಲ್ ನಾಟ್ ಲಿಸನ್ ಟು ಯು. ಐ ವಿಲ್ ನಾಟ್ ಅಲೌ ಯು ಟು ಸ್ಪೀಕ್. ಐ ವಿಲ್ ನಾಟ್ ಅಲೌ ಯು ಟು ಸ್ಪೀಕ್. ಥ್ಯಾಂಕ್ ಯು. ಇಫ್ ಯು ಡೋಂಟ್ ಆಲ್ಸೋ ಐ ವಿಲ್ ಸ್ಪೀಕ್. ನಾಗರಾಜ್ ಯಾದವ್ ಸರ್ ನಿಮ್ಮನ್ನು ಮಿನಿಸ್ಟರ್ ಆಗಿ ನೋಡಬೇಕು ಅಂತ ಇರುವ ಅನೇಕರು ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ನಾಗರಾಜ್ ಯಾದವ್ ಅವರು ಬಂದಿದ್ದಾರೆ. ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಳೋಣ ಅಂತ ನೀವು ಮಾತಾಡಕ್ಕೆ ಬಿಡದೆ ಸೆಂಟರ್ ಸರ್ ಮಾತಾಡ್ತಾರೆ ಅಂತಂದ್ರೆ ಏನು ಹೇಳ್ಬೇಕ್ರಿ ನಿಮಗೆ? ಹೊಗಳುವಾಗ್ಲೂ ಯಾರು ಅಡ್ಡ ಬರ್ತಿರೋದು? ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ನಿಮಗೆ? ಇಲ್ಲಿರ್ತಕ್ಕಂಥ ಯಾರು ಆಡಳಿತ ಪಕ್ಷ ಧ್ವನಿ ಹೋಗ್ಲೇಬಾರ್ದು ಅನ್ನೋದ್ರೆ ಧೈರ್ಯವಾಗಿ ಓಡಾಡುವ ನಾಗರಾಜ್ ಯಾದವ್ ಅವರು ಮಿನಿಸ್ಟರ್ ಆಗಬೇಕು ಅಂತ ಹೇಳಿ ರಾಜು ಗೌಡ್ರು ಕೂಡ ಹೇಳುವಾಗ ಬಿಜೆಪಿಯ ಚಂದ್ರಶೇಖರ್ ಅವರು
ಮಿನಿಸ್ಟರ್ ಆಗ್ಲಿ ಅಂತ ಅವೆಲ್ಲ ಆಗೋದಿಲ್ಲ. ಹೇಳುವಾಗ ನಾಗರಾಜ್ ಯಾದವ್ ಸರ್, ಚಂದ್ರಶೇಖರ್ ಸರ್, ನೀವು ಅಬ್ಜೆಕ್ಟ್ ಮಾಡ್ತೀರಾ ಅವ್ರು ಮಿನಿಸ್ಟರ್ ಆದ್ರೆ? ಇಲ್ಲ ಅಲ್ವಾ? ನಾಗರಾಜ್ ಯಾದವ್ ಅವರು ಮಿನಿಸ್ಟರ್ ಆಗ್ಲಿ ಅಂತ ಬಯಸುವ ಅನೇಕ ಅಭಿಮಾನಿಗಳು ರಿಪಬ್ಲಿಕ್ ಕನ್ನಡದ ಮಹಾಭಾರತ ಕೇಳಿಸ್ಕೊಳ್ಳಿ ಸರ್. ನೀವು ಸಮಾಧಾನವಾಗಿರಿ ಸರ್, ನೀವು ಸಮಾಧಾನವಾಗಿರಿ. ನಿಮಗೋಸ್ಕರ ಜನ ನಮ್ಮ ಚಾನೆಲ್ ಅನ್ನ ನೋಡಿ ಮಹಾಭಾರತದ TRP ಚೆನ್ನಾಗಿ ಬಂದಿದೆ ಸರ್, ನಿಮ್ಮದು ಕೃಪೆಯಿಂದ. ಹಾಗಾಗಿ ಒಂದು ಮನವಿ, ನನ್ನ ಮೇಲೆ ಕೋಪನ, ನನ್ನ ಮೇಲೆ ಕಿರ್ಚಾಡಿ, ಬೇರೆ ವಕ್ತಾರರಿಗೂ ಮಾತನಾಡ್ಲಿಕ್ಕೆ ಅವಕಾಶ ಆ ಮಾತು ಅವರಿಗೆ ಕೂಡ ಹೇಳಿ. ನನ್ನ ಫ್ಲೋನ ಕಟ್ ಮಾಡ್ಲಿಕ್ಕೆ ನಿಮಗೂ ಅಧಿಕಾರ ಇಲ್ಲ, ಅವ್ರಿಗೂ ಅಧಿಕಾರ ಇಲ್ಲ ಅಂತ ಹೇಳ್ತೀನಿ. ಅವರ ಫ್ಲೋನ ಕಟ್ ಮಾಡ್ಲಿಕ್ಕೆ ನನಗೆ ಅಧಿಕಾರ ಇರ್ತದೆ. ಇಟ್ ಸ್ಟಾಪ್ಸ್ ಮೀ. ಮಿನಿಸ್ಟರ್ ಆಗಿ ಫಸ್ಟ್ ಇಂಟರ್ವ್ಯೂ ನಮ್ಮ ಚಾನೆಲ್ಗೆ ಕೊಡಿ ಸರ್. ಚಂದ್ರಶೇಖರ್ ಅವರೇ, ನೀವು ಕಂಟಿನ್ಯೂ ಮಾಡಿ. ಯಾವ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಮತ್ತೆ ಜನಸಾಮಾನ್ಯರನ್ನ ಬಲಿ ಹಾಕಿದ್ರು ಅಂತ ಹೇಳಿ ನಾನು ಆಗ್ಲೇ ಹೇಳ್ತಾ ಇದ್ದೆ. ವಾಲ್ಮೀಕಿ ಹಗರಣ ಮಾಡಿದ್ದು ಇವರು ಮಿನಿಸ್ಟ್ರು, ಬಲಿಯಾಗಿದ್ದು ಚಂದ್ರಶೇಖರ್ ಅಂತಕ್ಕಂಥ ಅಧಿಕಾರಿ. ಅದಾದ್ಮೇಲೆ ಪರಶುರಾಮ್ ಯಾಕೆ ಹಾರ್ಟ್ ಅಟ್ಯಾಕ್ ಆಗಿ ಬಲಿಯಾದ್ರು ಅವರು? ಇವ್ರು ಮಾಡಿರ್ತಕ್ಕಂಥ ಅನಾಚಾರಕ್ಕೆ. ಅದಾದ್ಮೇಲೆ ಕಲಬುರಗಿನಲ್ಲಿ ಭಾಗ್ಯಲಕ್ಷ್ಮಿ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು? ಇವ್ರು ಮಾಡಿರ್ತಕ್ಕಂಥ ಅನಾಚಾರಕ್ಕೆ. ಭಾಗ್ಯಲಕ್ಷ್ಮಿ ಆತ್ಮಹತ್ಯೆ ಮಾಡ್ಕೊಂಡಾಗ ಪ್ರಿಯಾಂಕ್ ಖರ್ಗೆ ಮೇಲೆ ಯಾವುದೇ ಆಕ್ಷನ್ ಇಲ್ಲ, ನಾಗೇಂದ್ರನ್ ಮೇಲೆ ಯಾವುದೇ ಆಕ್ಷನ್ ಇಲ್ಲ, ಪರಶುರಾಮ್ ಆತ್ಮಹತ್ಯೆ ಮಾಡಿದಾಗ ಯಾರ ಮೇಲೆ ಆಕ್ಷನ್ ಇಲ್ಲ. ಬಳ್ಳಾರಿ SP ಸಸ್ಪೆಂಡ್ ಆಗ್ತಾರೆ, ನಾರಾ ಭರತ್ ರೆಡ್ಡಿ ಬಗ್ಗೆ ಇಲ್ಲಿವರೆಗೂ ಆಕ್ಷನ್ ಇಲ್ಲ. ಮುಖ್ಯಮಂತ್ರಿಗೆ ಬೇಜಾರಾಗಿದೆಯಂತೆ, ಅದು ಸಾಯಂಕಾಲ ಹೇಳ್ತಾರೆ ಭರತ್ ರೆಡ್ಡಿ, ನಾನು ಹೈಕಮಾಂಡ್ ಹೇಳಿದೆ, ನನಗೆ DCM ಹೇಳಿದರೆ ನಾನು ಮಾಡಿದ್ ಸರಿ ಅಂತೇಳಿ. ಅಂದ್ರೆ ಇಲ್ಲಿ ಇವ್ರು ಇರ್ತಕ್ಕಂತಹ ಎಲ್ಲಾ ಇಂಥ ಅನಾಚಾರ ಮಾಡಿದವರೆಲ್ಲರೂ ಕಾಂಗ್ರೆಸ್ ಅಲ್ಲಿ ಸುರಕ್ಷಿತವಾಗಿದ್ದಾರೆ. ಪಾಪ ಬಲಿಯಾಗ್ತಕ್ಕಂಥ ಪೊಲೀಸ್ ಆಫೀಸರ್ಸ್ ಇವತ್ತು ನೋಡಿ FI ಆಗಿರ್ತಕ್ಕಂಥ ಅಷ್ಟು ಹೆಸರು ನೋಡ್ಕೊಂಬನ್ರಿ. ಗುಂಡು ಬಿದ್ದಿರೋದು ಯಾರ ಮೇಲೋ FIR ಅಲ್ಲಿ ಈ ನಾರಾ ಭರತ್ ರೆಡ್ಡಿ ನೆನ್ನೆಯಿಂದ ಅಷ್ಟು ದೊಡ್ಡದಾಗಿ ಬಂದು ಮೀಡಿಯಾ ಮೇಲೆ ಈ ರೀತಿಯಾದಂತ ಮಾತುಗಳಾಡ್ತಾ ಇದ್ದಾನೆ. ಗಲಾಟೆ ಪ್ರಾರಂಭ ಮಾಡಿದ್ದೆ ನಿಮ್ಮವರು ಸರ್, ಗಲಾಟೆ ಪ್ರಾರಂಭ ಮಾಡಿದ್ ನಿಮ್ಮವರು. ಯಾರಿಂದ ಗಲಾಟೆ ಆಯ್ತು? ಯಾರು ಅಡಚಣೆ ಮಾಡಿದ್ರು? ಯಾರು ಅಪೋಸ್ ಮಾಡಿದ್ರು? ಯಾರು ವಾಲ್ಮೀಕಿ ಅವಮಾನ ಮಾಡಿದ್ರು? ಯಾರು ವಾಲ್ಮೀಕಿ ಬ್ಯಾನರ್ ಕಿತ್ತಾಕಿದ್ರು? ಬಿಜೆಪಿ ಅವರು. ನೀರು ಕುಡ್ಸಕ್ ನಾನು ಬಂದಿರೋದು, ನಾನು ಕುಡಿಯಕ್ಕಲ್ಲ. ಎಲ್ಲ ಆಯ್ತಲ್ಲ ನೋಡಿ, ಇಲ್ಲಿವರೆಗೂ 11 ಜನದ ಮೇಲೆ ಏನೇನು FIR ಆಗಿದೆಯಲ್ಲ, ಜನಾರ್ದನ್ ರೆಡ್ಡಿ ಅಂತೇಳಿ, ಯಾರು ಗುಂಡೊಡ್ದಿದ್ದಾರೆ ಅಂತೇಳಿ ಎಲ್ಲಾ ಮೀಡಿಯಾಗಳು ತೋರಿಸ್ತಾ ಇದೆ. ಆ ಗುಂಡೊಡ್ದಿರೋನು ಇಲ್ಲಿವರೆಗೂ ಅವನ ಮೇಲೆ FIR ಆಗಿಲ್ಲ. ಸ್ವಲ್ಪ ತಾಳ್ಮೆ ಇರಲಿ, ತನಿಖೆ ಹಾಗೆ ಆಗ್ತದೆ. ಯಾರೇ ಗುಂಡೊಡ್ದಿದ್ರು ಕೂಡ ಯಾವ ಗುಂಡು ಸತ್ತಿದ್ದಾರೆ ಪತ್ತೆ ಹಚ್ಚಕ್ಕೆ ನಮ್ಮ ಕರ್ನಾಟಕ ಪೊಲೀಸ್ ತಾಕತ್ತಿದೆ, ಬರೆದಿಟ್ಕೊಳ್ಳಿ. ತಗೊಂಡೋಗಿ ಇಡೀ ಎಲ್ಲರ ಹಾಳು ಮಾಡಿ ಬರ್ತಿದೆ ಅಂತ ಹೇಳಿದಂತಹ ನಾರಾ ಭರತ್ ರೆಡ್ಡಿ, ಅವನ ಮೇಲೆ FIR ಇಲ್ಲ. ಅವ್ರು A1 ಅಲ್ವಾ A2 ಅಲ್ಲ, ಆಗಿಲ್ಲ. ರಾಜು ಗೌಡ್ರ ವಾಯ್ಸ್ ಮಾತ್ರ ಆನ್ ಏರ್. ರಾಜು ಗೌಡ್ರೆ, ದುರಂತ ನೋಡಿ ಅಲ್ಲಿ ಸೆಲೆಬ್ರೇಟ್ ಆಗ್ಬೇಕಾಗಿದ್ದು ನೀವು ಆಮೇಲೆ ಹೇಳಿರಂತೆ ಸರ್, ನೀವು ಹೇಳಿರಂತೆ ಬಿಜೆಪಿ ಆಸ್ ಅಪೋಸಿಷನ್ ಪಾರ್ಟಿ ಮೀಡಿಯಾದಲ್ಲಿ ಹೇಳಿಕೆ ಕೊಡೋದನ್ನ ಬಿಟ್ಟು ಏನ್ ಮಾಡಿದೆ ಅನ್ನೋ ಪ್ರಶ್ನೆಗೂ ನಿಮ್ಮಿಂದ ಉತ್ತರ ಬೇಕು. ಅದಕ್ಕೆ ಮುಂಚೆ ರಾಜುಗೌಡ್ರೆ, ದುರಂತ ನೋಡ್ರಿ, ಆಗ್ಬೇಕಾಗಿದ್ದು ಅಲ್ಲಿ ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿಯ ಅನಾವರಣ. ಈ ಜಯಂತಿಗಳು ಹಾಗೆ ಪುತ್ಥಳಿಯ ಅನಾವರಣದಲ್ಲಿ ಆಗ್ತಿರೋ ರಾಜಕೀಯ ಇದೆಯಲ್ಲ, ಬಹುಶಃ ಮೇಲೊಂದು ಆತ್ಮ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ನನ್ನ ಪುತ್ಥಳಿನೂ ಬೇಡ, ನನ್ನ ಜಯಂತಿನೂ ಬೇಡ ಅಂತ ಹೇಳಿ ಕೈ ಮುಗಿದು ಬಿಡ್ತಿದ್ರೇನೋ ಸರ್. ಟಿಪ್ಪು ಜಯಂತಿ ಅಲ್ಲೊಂದು ಹೆಣ ಬೀಳ್ಬೇಕು, ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿ ಅಲ್ಲೊಂದು ಹೆಣ ಬೀಳ್ಬೇಕು, ಬೇಕಾ ಇಂಥ ರಾಜಕೀಯ ಅಂತ ಹೇಳಿ. ನೋಡಿ, ಇಲ್ಲಿ ಈ ಸಿಸ್ಟಮ್ ನೋಡ್ಬಿಟ್ರೆ ಹೆಂಗೆ ಅನಿಸ್ತಾ ಇದೆ ಅಂದರೆ, ಕಾಂಗ್ರೆಸ್ ಸರ್ಕಾರದ ನಡೆ ಅತ್ತೆ ಮೇಲಿನ ಕೋಪನ ಸೊಸೆ ಕೊತ್ತಿ ಮೇಲೆ ತೀರ್ಸ್ಕೊಂಡ್ಲು, ನನಗೆ ಅತ್ತೆಗೆ ಹೊಡಿಯೋಕ್ಕಾಗಲ್ವಲ್ಲ, ಹಂಗಾಗಿ ಮನೇಲಿರೋ ಬೆಕ್ಕು ಕೊಡದ್ಲಂತ. ಹಂಗೆ ಪಾಪ ಈ ಬೆಂಗಳೂರಿನಲ್ಲಿ ನಡೀತಲ್ಲ ಕಾಲ್ ತುಳಿತದ ಪ್ರಕರಣ, ಯಾರಿಂದ ಹೆಂಗಾಯಿತು, ವಿಧಾನಸೌಧದ ಮುಂದೆ ಪಾಪ ಆಗಿದ್ದಂಥ ಕಮಿಷನರ್ ಅವರು ಬೇಡ ಅಂತ ಹೇಳಿದ್ರು, ಹೋಗಿ ಅವ್ರು ಮಾಡಿಸಿ ಸುಮಾರು ಜನನ ಬಲಿ ಕೊಟ್ಟು ಕಡೆಗೆ ಕಮಿಷನರ್ನ, IG-ನ ಮತ್ತು SP-ನ ಸಸ್ಪೆಂಡ್ ಮಾಡಿದ್ರು. ಇವಾಗ ನೆನ್ನೆ ಹೋಗಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಕಾನ್ಸ್ಟೆನ್ಸಿ ವಿಚಾರ ಏನು ಅಂತ ಗೊತ್ತಿರಲ್ಲ. ಅವ್ರ MLA ರಾತ್ರಿನೇ ಇವರು ಫ್ಲೆಕ್ಸ್ ಕಟ್ಟೋ ಟೈಮಲ್ಲಿ ಹೋಗಿ ಗಲಾಟೆ ಮಾಡಿದ್ರು, ಆಯಿತು. ಅಲ್ಲಿ ಅಧಿಕಾರಿಗಳು ಯಾರು ಕ್ರಮ ಕೈಗೊಳ್ಳಿಲ್ಲ. ಮಾರನೇ ಬೆಳಿಗ್ಗೆ ಅವ್ರು ಯಾರೋ ಅವ್ರ ಮನೆ ಮುಂದೆ ಹೋಗಿ ಚೇರ್ ಹಾಕೊಂಡು ಕೂತ್ಕೊಂಡ್ರು, ಗಲಾಟೆ ಆಯಿತು, ಫೈರಿಂಗ್ ಆಯಿತು, ಸತ್ರು ಅಂತ ಸುದ್ದಿ. ಈಗ ನೀವು ಮಾಧ್ಯಮಗಳ ಮುಂದೆ ಕೂತಿರುವಂಥದ್ದು ಇಷ್ಟೇ ಸುದ್ದಿ. ತನಿಖಾಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ, ಆಯಿತು. ಅಷ್ಟೆಲ್ಲ ಆದಮೇಲೆ ಒಬ್ಬ ಜನಪ್ರತಿನಿಧಿ ಆದನು, ಅವನಿಂದ ಸಾವಿರಾರು ಜನ ಅವ್ನ ಬೆಂಬಲಿಗರಿರ್ತಾರೆ. ಬೆಂಬಲಿಗರಿದ್ದಾಗ ನೀವು ಮಾತಾಡಬೇಕಾದಿರೋಂಥ ಮಾತು ಎಂಥದ್ದಿರುತ್ತೆ ನೋಡ್ರಪ್ಪ, ಶಾಂತಿ ಕದಡಬೇಡಿ, ಗಲಾಟೆ ಮಾಡ್ಕೋಬೇಡಿ ಅನ್ನೋ ಮಾತನ್ನು ನೀವು ಹೇಳಬೇಕು. ನೀವು ಬಂದ್ಬಿಟ್ಟು ನಾನು ಮನ್ಸು ಮಾಡಿದ್ರೆ ಬೆಂಕಿ ಇಟ್ಬಿಡ್ತಿದ್ದೆ ಅಂದಾಗ ನಿಮ್ಮ ಹಿಂದೆ ಇರೋರು ಏನು ಮಾಡ್ತಾರೆ ಅನ್ನೋದನ್ನ ನೀವು ಯೋಚನೆ ಮಾಡ್ಕೊಳ್ಳಿ. ನಾನು ಹೇಳೋದು ಬೇಡ, ಯಾಕೆಂದರೆ ಕಾಂಗ್ರೆಸ್ನವ್ರಿಗೆ ಹೇಳಿದ್ರೆ ಬೇಜಾರಾಗ್ತದೆ. ನಾಗರಾಜ್ ಯಾದವ್ ಅವ್ರಿಗೆ ಏನು ಅನ್ಸ್ಬಿಡ್ತದೆ, ನಾವೇನಾರು ಮಾತಾಡಿದ್ರೆ ನಮ್ಮ ಹಕ್ಕನ್ನು ದಮನ ಮಾಡ್ತಾ ಇದ್ದಾರೆ ಅಂತ. ಅಂದರೆ ನಾವು ರೌಡಿಸಮ್ ಮಾಡೋದು ನಮ್ಮ ತಾಕತ್ತು, ನಮ್ಮ ಹಕ್ಕು ಅಂತ ಒಬ್ಬ MLA ಸ್ಟೇಟ್ಮೆಂಟ್ ಕೊಟ್ರು. ಅಂದರೆ ಜನತೆಗೆ ಪೊಲೀಸ್ ಜನತೆಗೆ ಮಾಡಬಹುದಾಗಿತ್ತು
ಮಾಡ್ಲಿಲ್ಲ ಅಂತ ಹೇಳ್ತಾರೆ ಅವರು. ನೀವು ಇನ್ನೊಂದ್ಸತಿ ರಿಪೀಟ್ ಮಾಡಿ ಕೇಳ್ಕೊಳ್ಳಿ ಸರ್. ಇಷ್ಟೆಲ್ಲ ಮಾತಾಡಿದ್ರು ಆತನ ಮೇಲೆ ಯಾವುದೂ ಕ್ರಮ ಆಗ್ಲಿಲ್ಲ ಅಂದ್ರೆ ಜನತೆಗೆ ಪೊಲೀಸ್ ಅಧಿಕಾರಿಗಳ ಮೇಲೆ ಯಾವ ರೀತಿ ಗೌರವ ಬರ್ತದೆ, ಯಾವ ರೀತಿ ಭಯ ಇರ್ತದೆ. ಇಟ್ಸ್ ಎ ಸಿಸ್ಟಮ್. ಒಬ್ಬ ಪೊಲೀಸ್ ಅಧಿಕಾರಿ ಅವನೇನ್ ಸೂಪರ್ ಮ್ಯಾನ್ ಅಲ್ಲ, ಅವ್ನಿಗೆ 20 ಕೈ ಇರಲ್ಲ. 8 ಅವರ್ 16 ಅವರ್ ಪಾಪ ಬೀದಿಲಿ ನಿಂತ್ಕೊಂಡು ಕೆಲಸ ಮಾಡೋಂಥ ಪೊಲೀಸ್ನವ್ರ ಮೇಲೆ ನೀವು ಈ ರೀತಿ ದೌರ್ಜನ್ಯ ಮಾಡ್ತಾ ಹೋದ್ರೆ ನಾಳೆ ದಿನ ಅವ್ರು ಯಾವ ರೀತಿ ಕೆಲಸ ಮಾಡಬೇಕು? ಪೊಲೀಸರ ನೈತಿಕ ಸ್ಥೈರ್ಯನ ಕುಂದಿಸುವಂತ ಪ್ರಯತ್ನ ಮಾಡಿದ್ದೀರಾ. ಇವತ್ತು ಸೆಂಟ್ರಲ್ DCP ಪಾಪ ಆತನಿಗೊಂದು ಪೋಸ್ಟಿಂಗ್ ಹೋಯ್ತು, ಇವತ್ತು ಆತ ಒಂದು ಒಳ್ಳೆ ಪೋಸ್ಟಿಂಗ್ ಬರಕ್ಕಾಗಿಲ್ಲ. ಕೆಲಸ ಮಾಡೋಂಥವ್ರನ್ನೆಲ್ಲ ನೀವು ತಗೊಂಡೋಗಿ ಪಾಪ ಈತ ನಿನ್ನೆ ಸಂಜೆ ಹೋಗಿದ್ದಾರೆ, ಅವ್ರಿಗೆ ಇಡೀ ಬಳ್ಳಾರಿನ ಒಂದು ರೌಂಡ್ ಹಾಕಕ್ಕಾಗಿಲ್ಲ, ಒಂದು ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ಮಾಡಕ್ಕಾಗಿಲ್ಲ. ಮಾರನೇ ಬೆಳಿಗ್ಗೆ ನೀವು ಸಸ್ಪೆಂಡ್ ಮಾಡ್ತೀರಾ ಅಂದ್ರೆ ನಿಮ್ ಲಾ ಅಂಡ್ ಆರ್ಡರ್ ನಿಮ್ ಹೋಮ್ ಮಿನಿಸ್ಟರ್ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ ಅಲ್ವಾ? ಅಮಾಯಕರನ್ನ ನೀವು ಅಧಿಕಾರಿಗಳನ್ನ ಈ ರೀತಿ ಬಲಿ ಕೊಟ್ರೆ ನಿಮ್ಮ ತೆವಲುಗಳಿಗೋಸ್ಕರ ನಾಳೆ ಇಲ್ಲ ಈ ಭಾಷೆ ಬಳಸಲೇಬೇಕಾಗಿತ್ತು. ಯಾಕೆ ಗೊತ್ತಾ? ನಿಮ್ಮ ಅಧಿಕಾರ ರಾಜಕೀಯ ತೆವಲಿಗೋಸ್ಕರ ಅಧಿಕಾರಿಗಳನ್ನ ಬಲಿ ಕೊಡ್ತಾ ಇದ್ದೀರಾ ಅನ್ನೋ ಪದನ ಬಳಸ್ತಾರೆ. ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ಹೇಳಿಕೆ, ಮೊದಲು ಶಾಸಕರನ್ನ ಒದ್ದು ಒಳಗೆ ಹಾಕ್ಬೇಕು, ಇದು ಅವ್ರದ್ದು ಲ್ಯಾಂಗ್ವೇಜ್ ಸರ್, ನಂದಲ್ಲ. ಶಾಸಕರನ್ನ ಒದ್ದು ಒಳಗೆ ಹಾಕಬೇಕು, ಅವರ ಆಪ್ತರಾದ ಸತೀಶ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಬೇಕು, ಆಗ ಬಳ್ಳಾರಿ ತಹಬದಿಗೆ ಬರುತ್ತೆ. ವಿರೋಧ ಪಕ್ಷದ ನಾಯಕರಿಗೆ ಡೆಮೊಕ್ರಾಟಿಕ್ ಸಿಸ್ಟಮ್ ಅಲ್ಲಿ ಒಂದು ಸ್ಥಾನಮಾನ ಇದೆ. ಅವ್ರ ಹೇಳಿಕೆಯನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತಾ ಸರ್ಕಾರ ಅನ್ನೋದು ನನ್ನ ಪ್ರಶ್ನೆ. ಒಂದು ಸ್ಥಾನಮಾನ ಇರತಕ್ಕಂಥವ್ರು ರಚನಾತ್ಮಕ ಕೆಲಸ ವಿರೋಧ ಪಕ್ಷ ನಾಯಕರು ಪದ ಬಳಕೆಯನ್ನು ಸರಿಯಾಗಿ ಮಾಡ್ಕೋಬೇಕು. ನಾನು ಇಲ್ಲಿ ಕೂತಿದ್ದೀನಿ ಅಂದ್ಮಾದ್ರೆ ಶಾಸಕ ಏನ್ ಬೇಕಾದ್ರೂ ಮಾತಾಡಿದ್ರೆ ಆಗೋದಿಲ್ಲ. ಒಂದು ತಿಳ್ಕೋಬೇಕು, ಅವ್ರು ಹೇಳ್ಬೋದಾಗಿತ್ತು ಶಾಸಕರ ಪದಗಳು ಸರಿ ಇಲ್ಲ, ಅದ್ರ ತನಿಖೆ ಆಗ್ಲಿ, ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿ. ಅವ್ರು ಹೇಳ್ದಾಗ ಒಳಗಡೆ ಆಗ್ತಕ್ಕಂಥ ಅವ್ರ ಕಲ್ಚರ್ ಇರ್ಬೋದು, ನಾವು ಕಾನೂನ ಪರಿಪಾಲನೆ ಮಾಡೋದು. ನಮ್ದು ಕಾನೂನ ಪರಿಪಾಲನೆ ಮಾಡ್ತಕ್ಕಂಥದ್ದು. SP ನ ಟ್ರಾನ್ಸ್ಫರ್ ಇರ್ಬೋದು, ಅದ್ರ ಇರ್ತಕ್ಕಂಥ ಇಂಟರ್ನಲ್ ಇರ್ತಕ್ಕಂಥದ್ದು, ಯಾವ ರೀತಿಯಲ್ಲಿ ಅವ್ರು ಏನ್ ಮಾಹಿತಿ ಇತ್ತು, ಏನ್ ಮಾಡ್ಬೇಕಾಗಿತ್ತು, ಎಲ್ಲಿ ವೈಫಲ್ಯತೆ ಆಗಿದೆ ಹೋಮ್ ಮಿನಿಸ್ಟರ್ ಗೊತ್ತಿರ್ತದೆ. ಅದು ಇನ್ನು ಕೆಲವೇ ದಿನಗಳು ಗೊತ್ತಾಗ್ತದೆ. ವಿಚಾರ ಬಂದಿರತಕ್ಕಂಥದ್ದು ಬಳ್ಳಾರಿ ಈಗ ಆಗ್ಲಿಕ್ಕೆ ಕಾರಣ ಏನು? ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಶಾಂತಿನ ಪ್ರತಿಪಾದನೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು, ಅಹಿಂಸೆಯನ್ನ ಪ್ರತಿಪಾದನೆ ಮಾಡ್ಕೊಂಡ್ರು, ಗಾಂಧಿ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರೋರು, ಆ ರಿಪಬ್ಲಿಕ್ ಬಳ್ಳಾರಿ ಮಾಡಿದಂಥವ್ರು ಈ ದೇಶ ಇಡೀ ಕಾನೂನು ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ವಿಚಾರದಲ್ಲಿ ಕಾನೂನು ತನ್ನ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಆದ್ರೆ ಕಳ್ಕೊಂಡಿರ್ತಕ್ಕಂಥ ಬಡ ಜೀವದ ಬಗ್ಗೆ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾದ್ರೆ ಅದು ಈಗ ಯಾರು ಸಾವುಕಾರ ಹೊಡ್ಕೊಳ್ತಾರೆ ನೋಡಿ. ನೋಡಿ, ಫಸ್ಟ್ ಕಂಪ್ಲೇಂಟ್ ಆಗಿರ್ತಕ್ಕಂಥ 11 ಜನರ ಮೇಲೆ ಕಂಪ್ಲೇಂಟ್ ಆಗಿರ್ತಕ್ಕ FIR ಆಗಿದೆ. ಈಗ ಭರತ್ ರೆಡ್ಡಿ ಅವರು ಮಾತಾಡಿರ್ತಕ್ಕಂಥ ಕಾನೂನು ಬಾಹಿರವಾದ ಮಾತಾಗಿದಾದ್ರೆ ಅವ್ರಿಗೂ ಕೂಡ ಕಾನೂನು ಅವಕಾಶ ಇದೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳಿ ಕ್ರಮಗಳನ್ನ ಕೈಗೊಳ್ತಾರೆ. ಕಾನೂನ ಪರಿಪಾಲನೆ ಮಾಡಬೇಕಾಗ ಒಂದು ನಿಮಿಷ ಚಂದ್ರಶೇಖರ್, ಕಾನೂನ ಪರಿಪಾಲನೆ ಮಾಡಬೇಕಾದ್ರೆ ಯಾರಿಗಾದ್ರೂ ಸಾಕ್ಷ್ಯಾಧಾರಗಳಿದ್ರೆ ಭರತ್ ರೆಡ್ಡಿ ಕೂಡ ತಪ್ಪು ಮಾಡಿದ್ದೆ ಆದ್ರೆ ದಯವಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಕ್ರಮಗಳನ್ನು ಕೈಗೊಳ್ತಾರೆ. ಎಲ್ಲವನ್ನೂ ವಿಶ್ಲೇಷಣೆ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ತನಿಖಾಧಿಕಾರಿಗೆ ಇರ್ತಕ್ಕಂಥದ್ದು. ಕಾನೂನ ಪರಿಪಾಲನೆ ಮಾಡಬೇಕು. ಒಂದು ಜೀವ ಹೋದಾಗ 302 ಕೇಸ್ ಆದಾಗ ಅದಕ್ಕೆ ಹೂ ಆನ್ಸರಬಲ್ ಅಂತಕ್ಕಂಥ ತನಿಖಾಧಿಕಾರಿ ಅದಕ್ಕೆ ತೀರ್ಮಾನ ಮಾಡ್ತಾರೆ. ನಾವು ಅದಕ್ಕೆ ಜಡ್ಮೆಂಟಲ್ ಸ್ಟೇಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ನಿಮಿಷ ಮೇಡಮ್, ಇವತ್ತು ಹೇಳ್ತೀನಿ ಕೇಳಿ. ನೀವು SP ಮೇಲೆ ಆಗಿರ್ತಕ್ಕಂಥ ವಿಚಾರಗಳು ಹೇಳ್ತಿರಲ್ಲ, ನಾವು ಕಾನೂನನ್ನ ನಾವು ಹದ್ಬಸ್ತು ತರಬೇಕು ಅಂದಾಗ ಕೆಲವು ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ಗಳನ್ನ ಮಾಡ್ತೀವಿ ಅಂತಂದಾಗ ಕೇವಲ ಸರ್ಕಾರ ನೇರ ತಗೊಳ್ಳೋದಲ್ಲ ತೀರ್ಮಾನಗಳು. IGP ಇಂದ ಇರ್ಬೋದು ಅಥವಾ DGP ಇಂದ ರಿಪೋರ್ಟ್ ಕೇಳ್ಕೊಳ್ಳಿ ಸರ್. ಒಂದು ನಿಮಿಷ ಸರ್, ಉತ್ತರ ಕೊಡ್ತೀನಿ. SP ಯ ಜವಾಬ್ದಾರಿ ಏನು, IGP ಯ ಜವಾಬ್ದಾರಿ ಏನು, DGP ಯ ಜವಾಬ್ದಾರಿ ಏನು ಅಂತೇಳಿ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕಾಗ್ತದೆ. ಇವತ್ತು ಹಂಗಾದ್ರೆ ಕರ್ನಾಟಕದಲ್ಲಿ ಯಾರೋ ಒಬ್ರು ಮರ್ಡರ್ ಆಗಿದ್ರೆ DGP ಸಸ್ಪೆಂಡ್ ಮಾಡಕ್ಕಾಗ್ತದ? ಅಲ್ಲಿರ್ತಕ್ಕ DGP ನೇ ಮಾಡ್ಬೇಕಾ, ಅಲ್ಲಿನ SP ನೇ ಮಾಡ್ಬೇಕಾಗ್ತದೆ? ಒಂದು ಜಿಲ್ಲೆಗೆ SP ಅನ್ನೋದು ವರಿಷ್ಠ ಅಧಿಕಾರಿಗಳಾಗ್ತಾರೆ. ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲಿ ಕಮಿಷನರ್ ಬಿಜೆಪಿ
ಬಿಜೆಪಿ ಪಕ್ಷ ಜನಾರ್ದನ್ ರೆಡ್ಡಿ ಅವರು ಆಚೆ ಹೋದ್ರು ವೀಕ್ ಆಗಿತ್ತು, ರಾಮುಲು ಜನಾರ್ದನ್ ರೆಡ್ಡಿ ಅವರು ಕಿತ್ತಾಡ್ಕೊಂಡಿದ್ರು ಅಥವಾ ಅವ್ರು ದೂರ ಆಗಿದ್ರು, ಮನಸ್ತಾಪ ಆಯ್ತು, ವೀಕ್ ಆಗಿತ್ತು. ಇವಾಗ ಬಳ್ಳಾರಿ ಒಳಗಡೆ ಜನಾರ್ದನ್ ರೆಡ್ಡಿ ಅವರು ಬಂದಿದ್ದಾರೆ, ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರು ಒಟ್ಟಿಗೆ ಆಗಿದ್ದಾರೆ. ಬಿಜೆಪಿ ಪ್ರಾಬಲ್ಯ ಇನ್ ಕೇಸ್ ಏನಾದ್ರೂ ಹೆಚ್ಚಾದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಸ್ಯಾಂಪಲ್ ಹೇಳ್ತಿರೋರು ಕಾಂಗ್ರೆಸ್ನವರು. ಬಳ್ಳಾರಿಯಲ್ಲಿ ಯಾವ ರೀತಿ ಅವ್ರಿಗೆ ಕೋರ್ಟ್ ಪರ್ಮಿಷನ್ ಕೊಟ್ಟರು ಬಳ್ಳಾರಿಗೆ ಬಂದ್ರು ಇದೆಲ್ಲ ಸ್ಟಾರ್ಟ್ ಆಗಿದೆ. ಇರಬೇಕಾದ್ರೆ ಬಳ್ಳಾರಿ ಸ್ವಲ್ಪ ಶಾಂತವಾಗಿತ್ತು. ಪ್ರಶ್ನೆ ಕಂಪ್ಲೀಟ್ ಮಾಡಕ್ ಬಿಡಿ ಚಂದ್ರಶೇಖರ್ ಅವರೇ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಏನಾಗುತ್ತೆ ಬಳ್ಳಾರಿ ಅನ್ನೋದಕ್ಕೆ ಸ್ಯಾಂಪಲ್ ಇದು. ಉತ್ತರ ನಿಮ್ ನೋಡಿ. ಈ ಸರ್ಕಾರ ಯಾವ ರೀತಿ ರಾಜ್ಯವನ್ನು ದಿವಾಳಿ ಮಾಡಿದೆ, ಯಾವ ರೀತಿ ಭ್ರಷ್ಟಾಚಾರ ಮಾಡಿದೆ, ಯಾವ ರೀತಿ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಿರೋದು. ಲೋಕಸಭೆಯಲ್ಲಿ ಜನ ತೋರಿಸಿದ್ರು, ಅದಾದ್ಮೇಲೆ ಮೊನ್ನೆ ಲೋಕಲ್ ಬಾಡಿನಲ್ಲಿ ನುಣ್ಣಗೆ ಮಠ ಮುಗಿಸ್ಕೊಂಡೋಯ್ತು. ಇದು ಕೇವಲ ಬಳ್ಳಾರಿಯಲ್ಲಿ ಅಷ್ಟೇ ಅಲ್ಲ, ಕಾಂಗ್ರೆಸ್ ಪತನ ಆಗ್ತಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಪತನವಾಗ್ತಿದೆ. ಹಾಗಾಗಿ ಹೆದರಿಕೆ ಅಂತಕ್ಕಂಥ ಯಾವ ಪಕ್ಷ ಪತನ ಆಗುತ್ತೋ, ಯಾವ ಪಕ್ಷ ಉದ್ಧಾರ ಆಗುತ್ತೋ, ಜನರ ಪ್ರಾಣಗಳು ಸಹ. ಥ್ಯಾಂಕ್ ಯು, ಸಮಯ ಇದ್ದಷ್ಟೇ. ಥ್ಯಾಂಕ್ ಯು ಮೂವರಿಗೂ ಕೂಡ. ಯಾವ ಪಕ್ಷ ಪತನ ಆಗುತ್ತೋ, ಯಾವ ಪಕ್ಷ ಉತ್ತುಂಗಕ್ಕೆ ಇರುತ್ತೋ ಗೊತ್ತಿಲ್ಲ. ಜನರ ಬದುಕು ಅಮಾಯಕ ರಾಜಶೇಖರ್ ರೀತಿಯ ಜನರ ಬದುಕು ಪತನ ಆಗದೆ ಇರೋ ರೀತಿಯಲ್ಲಿ, ಬಳ್ಳಾರಿಯಲ್ಲಿ ಕಾನೂನು ಸುವ್ಯವಸ್ಥೆ ಸ್ಥಾಪನೆ ಆಗೋ ರೀತಿಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಿ, ಪಾರದರ್ಶಕವಾಗಿ ಪಕ್ಷಾತೀತವಾಗಿ ಕ್ರಮವನ್ನ ಕೈಗೊಳ್ಳಿ ಅನ್ನೋ ನಿರೀಕ್ಷೆಯೊಂದಿಗೆ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ಲರಿಗೂ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.